ಇಷ್ಟದಾಯಕ ಶರಣು ವಿಘ್ನ ವಿನಾಯಕ ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಹೇಮ ಖಚಿತ ಕಿರೀಟ ಕುಂಡಲ ಕಾಮಿತ ಫಲದಾಯಕ ಹೇಮ ಖಚಿತ ಕಿರೀಟ ಕುಂಡಲ ಕಾಮಿತ ಫಲದಾಯಕ ಅಮಿತ ಸೌಲಭ್ಯ ಪ್ರಬಲ ಶಾಸ್ತ್ರೋ ಧಾಮ ವಿದ್ಯಾ ಶರನಿಧೆ ಅಮಿತ ಸೌಲಭ್ಯ ಪ್ರಬಲ ಶಾಸ್ತ್ರೋ ಧಾಮ ವಿದ್ಯಾ ಶರನಿಧೆ ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಪಾಶಮೋದಕ ಪರಶುಧರ ಫಣಿಭೂಷ ಪಾರ್ವತಿ ನಂದನ ಪಾಶಮೋದಕ ಪರಶುಧರ ಫಣಿಭೂಷ ಪಾರ್ವತಿ ನಂದನ ವಾಸವಾಚಿತ ವಿಜಯ ವಿಠಲನ ದಾಸ ಭೋಗಣನಾಯಕ ವಾಸವಾಚಿತ ವಿಜಯ ವಿಠಲನ ದಾಸ ಭೋಗಣನಾಯಕ ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಶರಣು ಸಕಲಾಭೀಷ್ಟದಾಯಕ ಶರಣು ವಿಘ್ನ ವಿನಾಯಕ ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಶರಣು ಸುರಗಣ ಸೇವಿತ. ಥ್ಯಾಂಕ್ ಯು. ಧನ್ಯವಾದಗಳು. ಇವತ್ತಿನ ಈ ಒಂದು ಮಾಲತಿ ಮಾಧವ ಕಥೆಯ ಒಂದು ಚರ್ಚೆ ಅಥವಾ ಒಂದು ಹಿನ್ನೋಟ ಅದರ ಬಗ್ಗೆ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡೋಣಂತೆ. ಸೊ ನಾನು ಅಂದ್ಕೊಂಡಿದ್ದು ಮೊದಲನೇದಾಗಿ ಈ ಚರ್ಚೆಯಲ್ಲಿ ಯಾರ್ಯಾರು ಕಥೆಗಳನ್ನು ಬರಿತಾ ಬಂದಿದ್ದೀರಿ 7 ಜನ, ಇವತ್ತು ಒಬ್ಬರು ಮಾತ್ರ ಅದರಲ್ಲಿ ಜಾಯಿನ್ ಆಗಿಲ್ಲ. ಸೊ ಮೊದಲನೇದಾಗಿ ನಿಮಗೆ ಈ ಕಥಾಯಾನ ಏನು ಅನ್ನಿಸ್ತು ಮತ್ತು ನಿಮ್ಮ ಕಥೆಯ ನಿಲುವು ಏನಾಗಿತ್ತು, ಏನನ್ನು ಬಯಸಿದ್ರಿ ಅನ್ನೋದನ್ನು ಮೊದಲು ಒಬ್ಬೊಬ್ಬರಾಗಿ ಹೇಳಿದರೆ ನಂತರ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಕೇವಲ ಚರ್ಚೆ ಆಗಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಅದನ್ನು ದಾಟಿ ಮತ್ತೆ ಏನೂ ಆಗೋದು ಬೇಡ. ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ರೀತಿ ನನಗೆ ಇವತ್ತು ಬೆಳಗ್ಗೆ ಗೊತ್ತಾಗಿದ್ದೇನೆ ಅಂತಂದರೆ ಎಲ್ಲರೂ ನೀವು ಕೂಡ ಒಂದು ರೀತಿ ಗ್ರೂಪನ್ನು ಮಾಡಿಕೊಂಡು ಒಬ್ರಿಗೊಬ್ರು ಚರ್ಚೆ ಮಾಡಿಕೊಂಡು ಕತೆ ಕಟ್ತಾ ಬಂದಿದೆ ಅಂಥೇಳಿ ಅನ್ನಿಸ್ತು. ತುಂಬ ಖುಷಿಯಾಯಿತು. ಇದು ನನ್ನ ಈ ಒಂದು ಕಥಾಯಾನದ ಮತ್ತೊಂದು ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಆಗ್ತಾರೆ, ಇನ್ನಷ್ಟು ಹತ್ತಿರ ಆಗಬೇಕು ಅಂತೇಳಿ. ಒಂದು ಕತೆ ಕಟ್ಟೋದ್ರ ಜೊತೆಗೆ ನಮಗೆ ನಮ್ಮ ಪರಿಚಿತರ ವ್ಯಾಪ್ತಿ ಜಾಸ್ತಿ ಆಗಬೇಕು, ಪರಿಚಿತರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋದು ಇತ್ತು. ಅದು ಅದಂತೂ ಖಂಡಿತವಾಗಿಯೂ ಆಗಿದೆ ಅಂತ ಅನಿಸುತ್ತೆ. ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡಿದ್ದೀರಾ, ಚರ್ಚೆ ಮಾಡಿದ್ದೀರಾ, ಒಳ್ಳೆಯ ಕತೆ ಕಟ್ಟುವಂಥ ಕನಸುಗಳನ್ನು ಕಂಡಿದ್ದೀರಾ, ಕಲ್ಪನೆಯನ್ನು ಮಾಡಿದ್ದೀರಾ. ತುಂಬ ಖುಷಿಯಾಯಿತು. ಸೊ ಈಗ ಕಥೆಯನ್ನು ಬರೆದಿರ್ತಕ್ಕಂಥ ಅದೇ ಹಂತದಲ್ಲಿ ಅಂದರೆ ಮೊದಲನೆಯವರು ಯಾವುದು ಒಂದು ಆರ್ಡರ್ ಏನಿತ್ತು ಅದೇ ಆರ್ಡರ್ನಲ್ಲಿ ಈ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಕಥೆಯ ಬಗ್ಗೆ ನೀವು ಬರೆದಿರೋದ್ರ ಬಗ್ಗೆ ನಿಮ್ಮ ಸ್ವವಿಮರ್ಶೆ ಏನು ಅಂತ ನೀವು ಹೇಳಿ. ನಂತರದಲ್ಲಿ ಅದಕ್ಕೆ ಬೇರೆಯವರು ಏನಾದರೂ ಅದನ್ನು ತಿದ್ದುಪಡಿ ಮಾಡ್ಬೋದಾ ಅಥವಾ ಇನ್ನಷ್ಟು ಉತ್ತಮಪಡಿಸೋದಕ್ಕೆ ಏನಾದರೂ ಸಾಧ್ಯತೆ ಇತ್ತಾ ಅಂಥೇಳಿ ನಾವು ಬೇರೆಯವರು ಸಲಹೆಗಳನ್ನು ಕೊಡ್ಬೋದು. ದಯವಿಟ್ಟು ಅದನ್ನು ಎಲ್ಲರೂ ಪಾಸಿಟಿವ್ ಆಗಿ ತಗೊಳ್ಳಿ. ಸಲಹೆ ಬೇಕು ಅಂದರೆ ಕೊಡೋಣಂತೆ, ಬೇಡ ಅಂದರೆ ಅದಕ್ಕೂ ಒತ್ತಾಯ ಏನೂ ಇಲ್ಲ. ಸೊ ಉತ್ತಮ ಪಡಿಸ್ಕೊಳ್ತೀನಿ, ನನಗೆ ಸಲಹೆಗಳನ್ನು ಕೊಡಿ ಅಂತಂದಾಗ ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಡೋಣಂತೆ. ಸೊ ಈ ಕಥಾಯಾನವನ್ನು ಆರಂಭ ಮಾಡಿದವರು ಶ್ರೀಮತಿ ಸುಕನ್ಯಾ ಅವರು. ಸೊ ಮೊದಲನೇ ಕಥೆಯನ್ನು ಬರೆಯುವ ಮೂಲಕ ಒಳ್ಳೆಯ ಮುನ್ನುಡಿಯನ್ನು ಹಾಡಿದ್ದಾರೆ. ತುಂಬ ಉತ್ಸಾಹದಿಂದ ಬರೆದಿದ್ದಾರೆ. ಅದನ್ನು ನಾವೆಲ್ಲರೂ ಗುರುತಿಸಬೇಕು. ಅವರು ಮೊದಲನೇ ಬಾರಿಗೆ ಬರಿತಾ ಇದ್ದಾರೆ. ಅವರು ಬರೆಯೋದಕ್ಕೆ ಆರಂಭ ಮಾಡೋದಕ್ಕೆ ಮುಂಚೆನೇ ಇರ್ತೈತಿ ಫೋನ್ ಮಾಡಿಬಿಟ್ಟು, ಸರ್ ನಂದು ಇದೇ ಫಸ್ಟ್ ಟೈಮ್ ಬರಿತಾ ಇರೋದು, ಪರವಾಗಿಲ್ವಾ, ಜಾಯಿನ್ ಆಗಲಾ ಅಥವಾ ಬಿಟ್ಬಿಡ್ಲೋ ಹಾಗೆ ಅಂತೆಲ್ಲ ಕೇಳ್ತಿದ್ರು. ಸೊ ಇದು ಒಂದು ನನ್ನ ಸ್ಪಷ್ಟ ಅಭಿಪ್ರಾಯ ಅಂತ ಹೇಳಿದ್ರೆ ಇದು ಕಲಿಯೋದಕ್ಕೆ ಅಂತ ಮಾಡಿರ್ತಕ್ಕಂಥ ಒಂದು ಕಥಾಯಾನ. ಕೆಲವರು ರಾಜಲಕ್ಷ್ಮಿ ಮೇಡಮ್ ಅವರು, ವನಿತಾ ಅವರೆಲ್ಲ ತುಂಬ ಬರೆದಿರ್ಬೋದು,
ಆದರೂ ಕೂಡ ಇಲ್ಲಿ ಈ ಒಂದು ಚಾಲೆಂಜು ಹೊಸದಾಗೇ ಇತ್ತು. ಅದನ್ನ ರಾಜಲಕ್ಷ್ಮಿ ಮೇಡಮ್ ಕೂಡ ತುಂಬ ಚೆನ್ನಾಗಿ ಅದನ್ನ ಅವರು ನನಗೆ ತಿಳಿಸಿದರು. ಸರ್, ನಾನು ಯಾವತ್ತೂ ಕೂಡ ಈ ರೀತಿ ಬರೆದಿಲ್ಲ, ಪ್ರಥಮ ಇದರಲ್ಲಿ ಬರಿತಾ ಇದ್ದೆ, ನಾನೇ ಕತೆ ಹೇಳೋ ಥರ ಹೇಳ್ತಿದ್ದೆ. ಬಟ್ ಈಗ ನಾನು ಮಾಲತಿಯಾಗಿ ಮಾಧವ ಆಗಿ ಕತೆ ಬರಿಬೇಕು ಅಂದರೆ ನನಗೆ ಫಸ್ಟ್ ಟೈಮ್ ಇದು ಅಂತ ಹೇಳಿದ್ರು. ಸೊ ಹೀಗೆ ಎಷ್ಟೋ ಕತೆಗಳನ್ನು ಬರೆದಿದ್ರು ಕೂಡ ಇದು ಹೊಸದಾಗಿ ಒಂದು ಹೊಸ ಅನುಭವವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿತ್ತು. ಹಾಗಾಗಿ ಕಲಿಯೋದಕ್ಕೆ ಇಲ್ಲಿಯೂ ಕೂಡ ಸಾಕಷ್ಟು ಇತ್ತು. ಆಮೇಲೆ ನಾನು ಪ್ರತಿ ದಿವಸ ಎಲ್ಲರ ಕಥೆಗಳನ್ನು ಓದಬೇಕಾದ್ರೆ ನನಗೂ ಕೂಡ ಒಂದಷ್ಟು ವಿಚಾರಗಳು ಹೊಳಿತಾ ಇತ್ತು. ನಾನು ಯಾವತ್ತೂ ಕಥೆಗಳನ್ನು ಬರೆದಿಲ್ಲ, ಆದರೂ ಕೂಡ ನನಗೂ ಒಂದಿಷ್ಟು ಹೊಸ ವಿಚಾರಗಳು ಹೊಳೆಯೋದಕ್ಕೆ ಶುರುವಾಯಿತು. ಇನ್ನು ಹೀಗೆ ಮಾಡ್ಬೋದಿತ್ತಲ್ಲ, ಹಾಗೆ ಮಾಡ್ಬೋದಿತ್ತು ನನಗೂ ಅನ್ನಿಸ್ತಾ ಇತ್ತು. ಬಟ್ ನಾನು ಕತೆ ಬರೆಯುವಂಥ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಸದ್ಯಕ್ಕೆ ಅದನ್ನ ಮಾಡೋವಂಥ ಒಂದು ಇದು ಕೂಡ ನನಗೆ ಇಲ್ಲ. ಯಾಕೆಂದರೆ ಬೇರೆ ಏನು ಬರ್ತಾ ಇದೆ ಅದನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಈಗ ಸುಕನ್ಯಾ ಮೇಡಮ್ ಅವರು, ನಿಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಮತ್ತು ನಿಮ್ಮದೇ ವಿಮರ್ಶೆಯನ್ನು, ನಿಮ್ಮ ಬರಹವನ್ನು ನೀವೇ ವಿಮರ್ಶೆ ಮಾಡಿಕೊಂಡು ಒಂದೆರಡು ಮಾತುಗಳನ್ನು ಹೇಳಿ. ಆಯ್ತು ಸರ್, ನಮಸ್ತೆ ಸರ್. ಮೊದಲನೇದಾಗಿ ನೀವು ನನಗೆ ಅವಕಾಶ ಮಾಡಿಕೊಟ್ರಿ. ಕತೆ ಬರಿಬೇಕು ಅನ್ನೋ ಒಂದು ಮನಸ್ಸಲ್ಲೇ ಇರಲಿಲ್ಲ ನನಗೆ. ಆದರೆ ಒಂದೇನೋ ನೀವು ಅದು ಅವಕಾಶ ಒಂದು ಎಲ್ಲರಿಗೂ ಹೇಳಿದಾಗ ನಾನು ಯಾಕೆ ಬರಿಬಾರ್ದು ಅಂತ ಒಂದು ಫಸ್ಟ್ ಯೋಚನೆ ಬಂತು. ಆ ಯೋಚನೆ ಬರೋಕ್ಕೆ ಹಿಂದೆ ನನ್ನ ಮನಸ್ಸಿನಲ್ಲಿ ಅಸ್ಪಷ್ಟವಾದ ಒಂದಿಷ್ಟು ವ್ಯಕ್ತಿತ್ವಗಳು ನಾನು ನನ್ನ ಜೀವನದಲ್ಲಿ ನೋಡಿದ್ದು, ಕೇಳಿದ್ದು, ಕಂಡಿದ್ದು ಎಲ್ಲ ಏನಾಯ್ತು ಬರವಣಿಗೆ ರೂಪದಲ್ಲಿ ಇಳಿಸ್ಬೇಕು ಅಂತ ಹೇಳಿ ನನಗೆ ಅನಿಸ್ತು. ಕತೆಗಳನ್ನು ಬಹಳಷ್ಟು ಓದಿದ್ದೀನಿ, ಕಾದಂಬರಿಗಳನ್ನ ಎಲ್ಲ. ಆದ್ರೆ ಸ್ವತಃ ನಾನ್ ಬರೆಯಕ್ ಹೋದಾಗ ಬರ್ದಿದ್ ನಾನೇ ನೋಡಿದ್ರೆ ನನಗೇನ್ ಅನಿಸ್ತು ಅಂತ ಹೇಳಂದ್ರೆ ಸ್ವಲ್ಪ ಕಡಿಮೆ ಮಾಡಿ ಬರಿಬಹುದಿತ್ತು ನಾನು ಅಂತ ಹೇಳಿ ಅನಿಸ್ತು. ಬರೆಯೋ ಉತ್ಸಾಹದಲ್ಲಿ ಆಮೇಲೆ ಈ ಕತೆ ಬರೆಯೋ ಅಂಥವ್ರಿಗೆ ಆ ಫೀಲ್ಡ್ ಅಲ್ಲಿ ಇಂತಹ ಚೌಕಟ್ಟಲ್ಲೇ ಬರಿಬೇಕು, ಹಿಂಗೆ ನಿಯಮ ಎಲ್ಲ ಅನುಸರಿಸ್ಬೇಕು ಅನ್ನೋದು ಗೊತ್ತಿರುತ್ತೆ. ನಾನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡ್ಲಿದ್ರಿಂದ ಒಟ್ಟು ಒಂದು ಗಟ್ಟಿ ವ್ಯಕ್ತಿತ್ವ ಇದೆ ಆ ಕುಟುಂಬದಲ್ಲಿ. ಎಲ್ಲರೂ ಅವನನ್ನ ಅವಲಂಬಿಸಿದ್ದಾರೆ, ಮಾಧವ ಅಂತ ಹೇಳಿ. ಯಾಕೆ ಈಗ ಏನಾದ್ರೂ ಗಂಡ ಹೆಂಡತಿ ಜಗಳ ಬಂದ್ರೆ, ಇಬ್ರು ಗಂಡ ಹೆಂಡತಿ ದುಡಿಯೋರ ಆದ್ರೆ ಏನ್ ಮಾಡ್ತಾರೆ, ಒಬ್ರು ಅಂದ್ರೆ ಈಗ ನೀನೇನು ನನ್ನನ್ನು ಡಾಮಿನೇಟ್ ಮಾಡೋದು, ನಾನು ನಿನಗೆ ಸಮ ಇದ್ದೀನಿ ಹಂಗೆ ಅಂತ ಹೇಳೋರೆ ಜಾಸ್ತಿ ಇರ್ತಾರೆ. ಹಿಂದಿನ ಕಾಲದಲ್ಲೇ ಆಗ್ಲಿ, ಈಗ್ಲೇ ಆಗ್ಲಿ, ಮುಂದೆ ಆಗ್ಲಿ ಆತರ ಅದೊಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಆದ್ರೂ ಕೂಡ ಮಾಲತಿ ಗಂಡನಿಗೆ ಸರಿ ಸಮನಾಗಿ ದುಡಿದ್ರು ಕೂಡ ಗಂಡನ ಮಾತು ಕೇಳ್ತಾ ಇದ್ದಾಳೆ ಅಂದ್ರೆ ಅವನು ವ್ಯಕ್ತಿತ್ವ ಅಷ್ಟು ದೊಡ್ಡದಿರತ್ತೆ ಅದು. ಹಂಗಾಗಿ ಏನ್ ಮಾಡ್ತಾಳೆ, ಆಮೇಲೆ ಅವಳಿಗಿರುತ್ತೆ ಗಂಡನ ಇಷ್ಟಪಟ್ಟು ಮದ್ವೆ ಆಗಿರ್ತಾಳೆ, ಜೊತೆಗಿರ್ತಾಳೆ ಅಂದ್ರೆ ಅವನನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಒಳ್ಳೆ ಗುಣ ಅವಳಲ್ಲೂ ಇರುತ್ತೆ ಅದು. ಆದ್ರೆ ಅವಳಲ್ಲಿರೋ ನ್ಯೂನತೆಗಳನ್ನ ಒಂದೊಂದೇ ತೆಗ್ದು ಹಾಕ್ಸ್ತಾ ಸುಖಿ ಕುಟುಂಬ ಮಾಡ್ಕೊಂಡಿರ್ತಾನೆ ಮಾಧವ. ಅದು ನನ್ನ ತಲೆಯಲ್ಲಿ ಇದ್ದ ಕಾನ್ಸೆಪ್ಟ್. ಅವಳ ಆಮೇಲೆ ಏನ್ ಮಾಡ್ತಾಳೆ, ಅದು ಓದಿದೀರಾ ನೀವೆಲ್ಲರೂ ಕೂಡ, ಒಂದು ಸಣ್ಣ ಇನ್ಸಿಡೆಂಟ್ ಆಗತ್ತೆ, ಅತ್ತೆ ಬಂದಾಗ ಹೇಗೆ ಅವಳು ರಿಸೀವ್ ಮಾಡ್ಕೊಳ್ಳಿಲ್ಲ ಸರಿಯಾಗಿ ಅನ್ನೋದು. ಅದರಿಂದ ಒಂದು ಪಾಠ ಕಲಿತಾಳೆ. ಕಲ್ತು ನಾನು ಇನ್ನೂ ಸಂಸಾರದಲ್ಲಿ ಗಟ್ಟಿಯಾಗಿ ನಿಲ್ಬೇಕು ಅಂತ ಅನ್ಕೊಳ್ತಾಳವಳು, ಸರಿಯಾದ ಹೆಜ್ಜೆ ಇಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಷ್ಟೇ ಅಲ್ಲಿಗೆ ಕತೆ ನಿಂತಿದೆ. ಅದು ನನ್ಗೆ ಬರವಣಿಗೆಯ ಅಭ್ಯಾಸ ಇಲ್ಲದಿದ್ದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ ನಾನು ಬರ್ದಿದ್ದು, ಆಮೇಲೆ ಸ್ವಲ್ಪ ನೇರನೂ ಆಗಿರ್ಬಹುದು. ಆದ್ರೆ ನನ್ನ ಇಂಟೆನ್ಷನ್ ಇದ್ದಿದ್ದು ಇಷ್ಟೇ, ಅವಳು ನಿರ್ಧಾರ ಮಾಡ್ತಾಳೆ ಅಷ್ಟೇ. ಆದ್ರೆ ನಿರ್ಧಾರ ಮಾಡಿದ ತಕ್ಷಣ ಎಲ್ಲ ಸಾಧಿಸ್ದಂಗ್ ಲೆಕ್ಕ ಅಲ್ಲ. ಮುಂದೆ ಏನೇನು ಜೀವನದಲ್ಲಿ ಎದುರು ತೊಡರುಗಳು ಬರ್ತಿರ್ತವೆ, ಹೋಗ್ತಿರ್ತವೆ, ಅದನ್ನೆಲ್ಲ ಅವಳು ಹೇಗೆ ನಿಭಾಯಿಸ್ಕೊಳ್ತಾಳೆ, ಎಲ್ಲಿ ತನ್ನನ್ನ ತಾನು ಕರೆಕ್ಟ್ ಮಾಡ್ಕೊಳ್ತಾಳೆ ಅನ್ನೋದನ್ನ ಮುಂದಿನವರು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ನನ್ನ ಕಲ್ಪನೆ ಇತ್ತು. ನಾನು ಯಾರ ಜೊತೆಗೂ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಯಾರು ನನಗೆ ನೀವು ಯಾವೊಂದು ಇದ್ರೊಳಗೆ ಬೇಸ್ ಇಟ್ಕೊಂಡು ಬರ್ದಿದ್ರಿ ಅಂತ ಯಾರೂ ಕೇಳೂ ಇಲ್ಲ ನನ್ಗೂನು. ಆಮೇಲೆ ಕತೆಗಳು ಬೇರೆ ಬೇರೆ ಹಂತದಲ್ಲಿ ಸ್ವಲ್ಪ ಅವ್ರು ಮೊದ್ಲಿಗೆ ನಾನು ಅಶ್ವಥ್ ಸರಿ ಕೇಳಿದಾಗ ಸಾಮಾಜಿಕ ಅಂತ ಹೇಳಿದ್ರು. ಆ ಬೇಸ್ ಮೇಲೆ ನಾನು ಯೋಚನೆ ಮಾಡಿ ಕತೆ ಬರೀಲಿಕ್ಕೆ ಶುರು ಮಾಡಿದೆ. ನನಗ ಕತೆ ಒಳಗಿನ ಎಲ್ಲಾ ಪಾತ್ರಗಳಿಗೂ ನನ್ನ ಹತ್ರ ಗೌರವ ಇದೆ. ಅತ್ತೆ ಮತ್ತೆ ಮಾಧವ ಮತ್ತೆ ಇವಳು ಯಾರು ಮಾಲತಿ, ಅವಳ ಮಕ್ಕಳು, ಪಕ್ಕದ ಮನೆ ಅನಸೂಯ, ಈ ಕಡೆ ಪಕ್ಕದ ಮನೆಯವರು, ಎಲ್ಲರ ಮೇಲೂ ನನಗೆ ರೆಸ್ಪೆಕ್ಟ್ ಇದೆ. ಅಂದ್ರೆ ಯಾರ ಗುಣನು ಹಿಂಗೆ ಅಂತ ನಾನು ಕತೆ ಒಳಗೆ ಹೇಳಿಲ್ಲ. ಅವ್ರ ಸಂಭಾಷಣೆ ಆಗಿದ್ದ ಪರಿಸರ ನೋಡ್ಕೊಂಡು ಮುಂದೆ ಕತೆ ಬರೆಯೋರು ಅದನ್ನ ತೀರ್ಮಾನ ಮಾಡ್ಕೊಂಡು ಕತೆ ಮುಂದುವರಿಸ್ಲಿ ಅಂತ ಹಾಗೆ ಬಿಟ್ಟಿದ್ದೆ ನಾನು. ಇನ್ನೊಂದು ಕತೆಗಳು ನನಗೆ ಪ್ರತಿಕ್ರಿಯೆ ಬಂದಾಗ ಏನನ್ಸ್ತು ಅಂತಂದ್ರೆ, ಇವು ಅಂತ ಹೇಳಿ ಅಂತ ಅನ್ಕೊಂಡೆ. ಒಂಚೂರು ಬೇಜಾರು ಏನಾಯ್ತು ಅವಾಗ ಅಂತ ಹೇಳಿ. ಅಂದ್ರೆ ನನಗೆ ಪಾಸಿಟಿವ್ ಆಗಿ ತಪ್ಪುಗಳು ತಪ್ಪೇನೆ, ನಾನ್ ಮಾಡಿದ್ರೆ ತಪ್ಪೇ. ಅದು ಆಗಿದ್ದನ್ನ ಮುಂದಿನ ಕತೆನವ್ರು
ಕಾಮೆಂಟ್ ಕೊಟ್ಟಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತು. ಅದು ಅವ್ರ ಸ್ವತಂತ್ರ, ಅದನ್ನು ನಾನು ಹೇಳೋ ಹಕ್ಕು ನನಗೇನಿಲ್ಲ. ಇದು ಇಕ್ಕಟ್ಟಾಗಿದೆ, ಇನ್ ಮುಂದೆ ಬರೀಲಿಕ್ಕೆ ಆಗಲ್ಲ ಅನ್ನೋ ಕಾಮೆಂಟ್ ಕೊಡೋದ್ರ ಬದ್ಲಿ ಹೆಂಗಿದ್ರು ಕತೆಗಾರರು, ಅನುಭವಸ್ಥರು, ಮುಂದೆ ಎಷ್ಟೊಂದು ಪಾತ್ರಗಳನ್ನ ಸೃಷ್ಟಿಸಿದ್ದೆ ನಾನು. ಅದನ್ನ ಇಟ್ಕೊಂಡು ಇನ್ನೊಂದು ನೀಟಾಗಿ ಇನ್ನೂ ಒಂದೇನಾದ್ರೂ ಸಿಚುವೇಶನ್ ಮುಂದುವರ್ಸ್ಕೊಂಡು ಹೋಗ್ಬೋದಿತ್ತೇನೋ ಅಂತ ಹೇಳಿ ಅನ್ನಿಸ್ತು. ಅವಳು ನಿರ್ಧಾರ ಮಾಡಿದ್ದಷ್ಟೇ, ನಾನು ಇನ್ಮೇಲಿಂದ ಲವಲವಿಕೆಯಿಂದ ಮುಚ್ಚಿಟ್ಕೊಳ್ಳದಂಗೆ ನಾನು ನಿಮ್ ಜೊತೆಗೆ ಬೆರೆತು ಸನ್ನಿವೇಶಗಳನ್ನ ಎದುರಿಸ್ತೀನಿ ಅನ್ನೋ ತೀರ್ಮಾನ ಮಾಡ್ತಾಳೆ. ಅಂದ್ಕೊಂಡ ತಕ್ಷಣ ಯಾವ್ದು ಕಾರ್ಯಗತಕ್ಕೆ ಇಳಿಯಕ್ಕಾಗಲ್ಲ, ಮತ್ತೆ ಅಲ್ಲಿ ಎಡ್ರು ತೊಡ್ರುಗಳು ಬರುತ್ತೆ. ಮಾಧವ ಅವಳಿಗೆ ಹೇಗೆ ಕೈ ಎತ್ಕೊಳ್ತಾನೆ ಮುಂದೆ ಅನ್ನೋದನ್ನು ಮುಂದರ್ಸ್ಕೊಂಡು ಹೋಗ್ಲಿ, ಸಿಚುವೇಶನ್ ಸರಿ ಮಾಡಿ ಅಂತ ಹೇಳಿ ನನ್ನ ಇದಿತ್ತು ಸರ್. ಇಷ್ಟು ನನ್ನಿಂದ ಯಾರಿಗಾದ್ರೂ ಏನಾದ್ರೂ ಒಂಚೂರು ಏನಾದ್ರು ಬೇಜಾರಾಗಿದ್ರೆ ಕ್ಷಮಿಸ್ರಿ, ನನ್ನ ಇಂಟೆನ್ಷನ್ ಇದಿದ್ದಿಷ್ಟೇ. ಥ್ಯಾಂಕ್ ಯು ನನ್ನ ಅಭಿಪ್ರಾಯ ಕೇಳಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಇಲ್ಲ, ನಿಮ್ಮ ಅಭಿಪ್ರಾಯನೂ ಚೆನ್ನಾಗಿದೆ, ನಿಮ್ಮ ಕಥಾ ಒಂದು ಓಟನೂ ಚೆನ್ನಾಗಿದೆ, ತುಂಬ ಒಳ್ಳೆಯ ಅಡಿಪಾಯನೇ ಹಾಕ್ಬಿಟ್ಟಿದ್ದೀರಿ. ಏನಂದ್ರೆ ಈ ಎಲ್ಲ ಕತೆ ಓದಿದ್ಮೇಲೆ ನನಗೇನ್ ಅನಿಸ್ತು ಅಂತ ಹೇಳಂದ್ರೆ, ನಂದು ವ್ಯಾವಹಾರಿಕ ಆಗಿರ್ಲಿಲ್ಲ ಕತೆ ಬರ್ದಿದ್ದು. ಈ ಸಮಸ್ಯೆಗಳು ಏನಂದ್ರೆ ಜೀವನದ ಆಳ ಹೊಕ್ಕಿ ಅಲ್ಲೇ ಸರಿ ಮಾಡ್ಕೊಳ್ಬೇಕು. ನಾವ್ ಈ ಜಾಗ ಬಿಟ್ಟು ಇನ್ನೊಂದ್ ಕಡೆ ಹೋಗಿ ಸರಿ ಮಾಡ್ಕೊಳ್ತೀನಿ, ಈ ಮನೆ ಬಿಟ್ಟು ಇನ್ನೊಂದ್ ಕಡೆ ಫ್ಲಾಟ್ ತಗೊಳ್ತೀನಿ ಅನ್ನೊಂದು ಇನ್ನೊಂದು ಪಲಾಯನವಾದಾಗುತ್ತೆ. ಹಂಗಿಲ್ಲ, ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು, ಎಲ್ಲಿ ನಮ್ಮ ನಡವಳಿಕೆ ಸರಿ ಆಗ್ಬೇಕೋ ಅಲ್ಲೇ ಸರಿ ಆಗ್ಬೇಕು. ಆ ಥರ ಗಟ್ಟಿ ವ್ಯಕ್ತಿತ್ವ ಮಾಲತಿದು ಹೌದು, ಮಾಧವಂದು ಹೌದು. ಮಾಧವನಿಗೆ ಅಷ್ಟು ಗಟ್ಟಿ ವ್ಯಕ್ತಿತ್ವ ಬರಕ್ಕೆ ಅವ್ನಿಗೆ ಚಿಕ್ಕನಿಂದ ಬೇಸಿರುತ್ತೆ, ಅವನಿಗೆ ಅದನ್ನ ತಗೊಂಡು ಕತೆ ಹೇಳಿಬೋದಾಗಿತ್ತು. ಮಾಲತಿ ಗಂಡನ ಇಷ್ಟಪಟ್ಟಿದ್ರಿಂದ ಅವನನ್ನು ಅನುಸರಿಸ್ಕೊಂಡು ಹೋದ್ಲು ಅಂತಾನು ಕತೆ ಮುಂದುವರ್ಸ್ಕೊಂಡು ಹೋಗೋದಿತ್ತು. ಹಿಂಗೆ ಏನಾದ್ರೂ ಒಂದು ಮಾಡ್ಬೋದಿತ್ತು ಅಂತ ಹೇಳಿ ಅನ್ನಿಸ್ತು ನನಗೆ. ಅಂದ್ರೆ ಇದು ಸುಲಭ ಇಲ್ಲ ಕತೆ, ನನ್ನ ಕಲ್ಪನೆಯಲ್ಲಿ ಇರೋದು. ಆದ್ರೆ ನಾನು ಇನ್ನೊಂದು ಕಂತು ಇದ್ರ ಮುಂದೆ ಯಾವಾಗಾರು ಬರೆದು ಹಾಕ್ತೀನಿ. ಇಲ್ಲ, ಈಗಲೂ ಕೂಡ ಅವರು ಎಲ್ಲೂ ಪಲಾಯನ ಮಾಡಲಿಲ್ಲ ಅಂತ ಅನ್ಸುತ್ತೆ. ನಾನು ಓದಿರೋ ಪ್ರಕಾರ, ನಾನು ಅರ್ಥ ಮಾಡ್ಕೊಂಡ ಪ್ರಕಾರ ನೀವು ಬಯಸ್ತಂತಾನೆ. ಹೇಳಿ. ಇಲ್ಲ, ರಾಜಲಕ್ಷ್ಮಿ ಮೇಡಮ್ ಅವ್ರ ಮಗಳು ಒಂದು ಕತೆ ಹಾಕಿದ್ರು, ಅದ್ರ ಒಳಗಡೆಗೆ ಅವಳು ನಾದಿನಿ ಬರ್ತಾಳೆ, ಎಲ್ಲೋ ಔಟಿಂಗ್ಸ್ ಅಂತ ಕರ್ಕೊಂಡು ಹೋಗ್ತಾರೆ ಹೋಟೆಲ್ಗೆ, ಅಲ್ಲಿ ತೀರ್ಮಾನ ಮಾಡ್ತಾರೆ ಇನ್ನೊಂದು ಫ್ಲಾಟ್ ಬದಲಾಯಿಸೋಣ, ಹಾಗೆ ಹೀಗೆಲ್ಲ ಬಂತು ಕತೆ ಒಳಗೆ. ಅದು ಯಾಕಂತ ಹೇಳಂದ್ರೆ, ನಾವು ಪಲಾಯನವಾದ ಇಲ್ವೇ ಇಲ್ಲ, ಈಗ ಎಲ್ಲಿ ಸರಿ ಇಲ್ವೋ, ಈಗ ಎಲ್ಲರ ಕೈಲೂ ದುಡ್ಡಿರಲ್ಲ, ಇದು ಬಿಟ್ಟು ಅಲ್ಲಿ ಹೋದೆ ಅಲ್ಲಿ ಬಿಟ್ಟು ಇಲ್ಲಿ ಬಂದೆ ಅಂತ ಹೇಳಕ್ಕೆ. ಇವ್ರಿಬ್ರದ್ದು ವ್ಯಕ್ತಿತ್ವ ಹೆಂಗಿದೆ ಅಂದ್ರೆ, ಮಾಲತಿ ಮಾಧವಂದು ಪಕ್ಕಾ ಗಟ್ಟಿ ವ್ಯಕ್ತಿತ್ವ. ಅವ್ರಿಗೊಂದು ರೆಸ್ಪೆಕ್ಟ್ ಇದೆ, ಒಬ್ಬರ ಮಾತಿಗೆ ಒಬ್ರಿಗೆ ಬೆಲೆ ಇದೆ ಅಂತ ಹೇಳಂದ್ರೆ ಅಷ್ಟು ಇದಿರ್ತಾರೆ ಅಂತ ಹೇಳಿ ಜೀವನದಲ್ಲಿ ಅಂತ. ಅಂದ್ರೆ ಅವ್ರ ಕತೆ ಕಟ್ಟಿದ್ರ ಬಗ್ಗೆ ನಂಗೆ ಅಬ್ಜೆಕ್ಷನ್ ಇಲ್ಲ, ನನ್ನ ಮೂಲ ರೂಪದಲ್ಲಿ ಹಾಗಿದೆ ಅದು. ಓಕೆ ಮೇಡಮ್, ನೀವು ಈಗ ಈ ಮಾಧವ ಮತ್ತು ಮಾಲತಿ ಕುಟುಂಬವನ್ನು ನೋಡಿ ಆ ಅನುಭವದ ಮೇಲೆ ಕತೆ ಬರೆದಿದ್ದಲ್ವಾ? ಒಂದೇ ಕುಟುಂಬ, ಎಲ್ಲಾರು ಒಂದ್ ದೊಡ್ಡ ಮಂತನ ಅಂದ್ರೆ ಅಲ್ಲಂತ ಒಬ್ರು ಮಾಧವ ಅನ್ನೋರು ಇರ್ತಾರೆ, ಅಂತಲ್ಲೊಬ್ರು ಮಾಲತಿ ಅನ್ನೋರು ಇರ್ತಾರೆ. ಓಕೆ. ಸೊ ಈಗ ನಿಮ್ಮ ಇದರಲ್ಲಿ ಈ ಕತೆ ನೀವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಬೇರೆ ಥರದಲ್ಲಿ ಮುಕ್ತಾಯ ಆಗಿದೆ ಅಂತ ಅನ್ಸುತ್ತಾ? ಇಲ್ಲ ಸರ್, ನನಗೆ ನಂದು ಪರಿಕಲ್ಪನೆ ಬೇರೆ ಇದೆ ಸರ್. ಅದೇ ಕತೆಗಳೆಲ್ಲರೂ ಇದು ಇಷ್ಟ ಆಯ್ತು ನನಗೆ. ಆಮೇಲೆ ಈ ರಾಜಲಕ್ಷ್ಮಿ ಮೇಡಮ್ ಅವ್ರು ಬರ್ದಿದ್ರಲ್ಲಿ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಅದು ಏನಂದ್ರೆ, ಅವರು ಈಗ 4ನೇ ದಿನ ಏಕಾದಶಿ ದ್ವಾದಶಿ ನೀರ್ ಹಾಕೊಳ್ಬಾರ್ದು, ಹಾಕೊಂಡ್ರೆ ಹಿಂಗಾಗತ್ತೆ ಅಂತ ಹೇಳಿ ಬರೆದ್ರು ಮೇಡಮು. ಅವಾಗೆಲ್ಲ ಉಪವಾಸ ಇರ್ತಿದ್ರು, ಒಂದು ತಲೆಗೆ ನೀರ್ ಹಾಕೊಂಡ್ರೆ ಹಿಂಗಾಗ್ತಿತ್ತು. ಈಗ ಯಾರು ಹಂಗೆ ಮಾಡಲ್ಲ, ಹಂಗಾಗಿ ಪರವಾಗಿಲ್ಲ ಅಂತ ಹೇಳಿದ್ರು, ಅಥವಾ ಹಾಕೋಬೇಡ ಇವಾಗ್ಲು ಅಂತಾನು ಹೇಳಿದ್ರು. ಅದು ಒಂದು ಸ್ವಲ್ಪ ಲಿಂಕ್ ಎಲ್ಲೋ ಮಿಸ್ ಆಯ್ತನೋ ಅಂತ ಅನ್ಕೊಂಡೆ. ಅವ್ರ ಮೇಡಮ್ ಕೇಳ್ಬೇಕು ನಾನು ಆಮೇಲೆ ಅಷ್ಟೇ. ಅದೊಂದು. ಆಮೇಲೆ ಏನೋ ಒಂದು ಪದ್ಧತಿ ಅಂತ ಅನುಸರಿಸ್ಕೊಂಡು ಬಂದಿರ್ತಾರೆ ಸನಾತನ ಇದರಿಂದ. ನಮ್ಮಲ್ಲಿ ನೀರ್ ಹಾಕೊಳ್ದೆ ಹೋದ್ರು ನಡೆಯುತ್ತೆ ಅನ್ನೋದೊಂದು ಭಾವ ಬಂದಂಗಾಯ್ತು. ಹಂಗೆ ಅದು ಯಾಕೋ ನಂಗೆ ಸ್ವಲ್ಪ ಅಕ್ಸೆಪ್ಟ್ ಮಾಡ್ತಾರೆ, ಬೇಡನೋ ಅನ್ಸುತ್ತೆ ಅಷ್ಟೇ. ಅಂದ್ರೆ ಅವ್ರು ತಪ್ಪಿಲ್ಲ, ಈಗ ಹೊರಗಡೆ ದುಡಿಯೋ ಮಕ್ಳಿಗೆ ಏನು ಮಾಡೋಕ್ಕಾಗಲ್ಲ, ಒಳಗ್ ಬರ್ಲೇಬೇಕಾಗತ್ತೆ, ಮಾಡೇ ಮಾಡ್ತಾರೆ. ಅದು ಅಂಥವ್ರಿಗೆಲ್ಲ ಸರಿ ಆಗ್ಬೋದು. ಈಗ ನಮ್ದು ಇನ್ನೊಂಥರ ಒಂದು ಗ್ರೂಪ್ ಇದೆ, ಆವಾಗ ನೀರ್ ಹಾಕೊಳ್ದೆ ಹೋದ್ರು ನಡೆಯುತ್ತೇನೋ ಅಂತಂದು ಅದು ಸ್ವಲ್ಪ ಮೇಡಮ್ ನಂದು ಕನ್ಫ್ಯೂಷನ್ ಬಗ್ಗೆ ನಾ ಹೇಳ್ತೀನಿ. ಮೇಡಮ್ ಆಯ್ತು. ಓಕೆ. ಈಗ 2ನೇ ದಿನದ ಕತೆ ಬರೆದವರು ಯಾರು ನನಗೆ ಮರ್ತೋಗಿದೆ. ಭರತ್ ಅವ್ರು ಬಂದಿಲ್ಲ. ಭರತ್ ಅವ್ರು ಇವತ್ತು ಅವ್ರದ್ದು ಕಥಾ ವಾಚನ ಅಂತ ಏನೋ ಒಂದು ಪ್ರತಿ ದಿವಸ ನಡೆಸ್ತಾ ಇದ್ದಾರೆ. ಬರೆದಿರೋದು ಸೆಕೆಂಡ್. ಸರಿ ಮೇಡಮ್. ಓಕೆ. ಸೊ ನಿಮ್ಮ
ನಿಮ್ಮ ಬರಹದ ಬಗ್ಗೆ ನಿಮ್ಮ ವಿಮರ್ಶೆ ಮತ್ತು ನೀವು ಅಂದ್ಕೊಂಡಂಗೆ ಈ ಕತೆ ಆಗಿದೆಯಾ ಅಂತ ಒಂದೆರಡು ಮಾತುಗಳು ಮೇಡಮ್. ಸರ್, ಇದು ಅವ್ರು ಸುಕನ್ಯಾ ಅವರು ತಾವು ಮುಂಚೆನೇ ಹೇಳಿದ ಹಾಗೆ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದು 6 ಜನ ಬರೆಯೋದು ಅಂದರೆ ಇದೊಂದು ನೀಳ್ಗತ್ತೆ ಅಂತ. ಅವರು ಎಷ್ಟು ಬರೆದಿದ್ರು ಅಂದರೆ ಯಪ್ಪ ಇವ್ರು ಇಷ್ಟು ಬರೆದ್ರೆ ನಾನು ಇಷ್ಟೇ ಬರಿಬೇಕಾ ಅಂತ ನನ್ನ ಮನಸ್ಸಲ್ಲಿ ಫಸ್ಟ್ ಬಂತು. ನಾನು ಅದನ್ನು ಸರ್ಗೆ ಫಸ್ಟ್ ಫೋನ್ ಮಾಡಿದೆ, ಸರ್ ಅವ್ರು ಎಷ್ಟೊಂದು ಬರೆದು ಬಿಟ್ಟಿದ್ದಾರೆ, ನಾನು ಅಷ್ಟೇ ಬರಿಬೇಕಾ ಅಂತ. ಇಲ್ಲ ಮೇಡಮ್, ನೀವು ಅಷ್ಟೇನು ಬರೆಯೋದು ಬೇಕಿಲ್ಲ, ನಿಮಗೆ ಒಂದು 2-3 ಪೇಜ್ ಬರೀರಿ ಸಾಕು, 2 ಪೇಜ್ ಬರೀರಿ ಅಂದರು. ಅವರು ಮುಂಚಿತವಾಗಿ ಅದು ತಿಳಿಸಿದ್ರು, ಅದು ಅದರದ್ದು ನಿಯಮಗಳನ್ನು ಹೇಳುವಾಗ ಅವರು ಕತೆ 2 ಪುಟಗಳಿಗೆ 2 ಪುಟಗಳಷ್ಟು ಬರೀರಿ ಪ್ರತಿಯೊಬ್ಬರು ಅಂತ ಬರೆದಿದ್ರು. ನಾನು 2 ಪುಟ ಅಂತ ಬರೆದಿದ್ದೀನಿ, ನೀವು ನೋಡಿ ಹೆಚ್ಚು ಕಮ್ಮಿ ಬರೀರಿ ಅಂತ ಅಂದರು. ಅವಾಗ ನನಗೆ ನಾನು ಎಷ್ಟು ಬರಿಬೇಕಪ್ಪ ಅನ್ನಿಸ್ತು. ಆದರೆ ನಾನು ನನ್ನ ತಲೆಯಲ್ಲಿ ಯಾವಾಗಲೂ ನಾವು ಅನುಭವಿಸಿದ ಘಟನೆಗಳು, ಆಮೇಲೆ ನಮ್ಮ ಒಂದು ನಾವು ನೋಡಿದಂಥ ಪಾತ್ರಗಳು, ಅದು ಯಾವುದೇ ಈವನ್ ಯಾವುದೋ ಒಂದು ಲೇಖನ ಬರಿಬೇಕಾದ್ರೂ ಕೂಡ ನಾವು ಒಂದು ಯಾವುದೋ ಒಂದು ಎಳೆಯನ್ನು ನೆನಪಲ್ಲಿಟ್ಕೊಂಡೆ ಆ ಎಳೆಯನ್ನು ನಾವು ಬಿಡಿಸ್ತಾ ಹೋಗ್ತೀವಿ. ನಮ್ಮ ತಲೆಯಲ್ಲಿ ಏನು ನಾವು ಈ ಪೂರ್ತಿ ಕಲ್ಪನೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಮೈಂಡಿಗೂ ಆ ನಮ್ಮ ಬರವಣಿಗೆಗೂ ಲಿಂಕ್ ಆಗಿರುತ್ತೆ. ಹಾಗೆ ಇದ್ದಾಗ ನನಗೆ ಅವರು ಅತ್ತೆ ಬಂದು ಕೂತಿದ್ರು, ಇವ್ರು ಬಂದಾಗ ಇದು ಇದೆ ಅಲ್ವಾ, ನನಗೆ ಎಕ್ಸಾಕ್ಟ್ಲಿ ನನ್ನ ಮನಸ್ಸಿಗೆ ಎಷ್ಟು ಟಚ್ ಆಯಿತು ಅಂದರೆ, ಯಾಕಂದರೆ ಅಂತಹ ಎಷ್ಟೋ ಸಿಚುವೇಶನ್ಗಳನ್ನು ನಾನು ಅನುಭವಿಸಿದ್ದೀನಿ. ನಮ್ಮ ಅತ್ತೆಗೆ ಆ ಥರ ನನಗೂ ಅವರಿಗೂ ಕನ್ಫ್ಯೂಷನ್ಸ್ ಬಂದಿದೆ. ಅವ್ರೇನೋ ಅಂದ್ಕೊಂಡು ಬಂದಿರ್ತಾರೆ, ನಾನೇನೋ ಮಾಡೋದು, ನನ್ನಿಂದ ಅವ್ರ ಮನಸ್ಸಿಗೆ ನೋವಾಗೋದು, ಅವರ ನಡವಳಿಕೆ ನನಗೆ ಬೇಜಾರಾಗೋದು, ಇದು ನನಗೆ ತಕ್ಷಣಕ್ಕೆ ನನಗೇ ಬಂದ್ಬಿಡ್ತು. ಅಯ್ಯೋ ನನಗೆ ಒಂಥರ ಬಾಗಲ್ ತೆಗೆದೆ ನನ್ನ ಅತ್ತೆ ಕೂತಂಗೆ ಕಣ್ಮುಂದೆ ಬಂದ್ಬಿಡ್ತು ನನಗೆ ಆ ದೃಶ್ಯ. ಅವಾಗ ಇದನ್ನು ನನ್ನ ನಿಜವಾಗ್ಲೂ ಈಗ ನಮ್ಮ ಅತ್ತೆ ಇಲ್ಲ ನನಗೆ, ಅದು ನಮ್ಮ ಅತ್ತೆ ಇಲ್ಲ ಆದರೆ ಆ ಒಂದಿದೆ ಅಲ್ವಾ ಆ ಮನಸ್ಸಲ್ಲಿ. ನನಗೆ ರಾತ್ರಿ ಮಲ್ಕೊಂಡಾಗ ನಿಜವಾಗ್ಲೂ ಆ ಥರ ಅನುಭವಿಸಿದ್ದೀನಿ. ನಾನೇನು ಬರೆದಿದ್ದೀನಲ್ವಾ ಆ ಥರ, ಅಯ್ಯೋ ವಯಸ್ಸಾದವರು ಇನ್ನೆಷ್ಟು ದಿವಸ ಇರ್ತಾರೆ, ಅವರ ಇದರಿಂದ ನೋಡಿದರೆ ಹಾಗೆ ಅಲ್ವಾ, ಒಬ್ಬನೇ ಮಗ, ಅವರು ಎಷ್ಟೊಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ, ನನ್ನಿಂದ ಅವ್ರ ಮಗನ ಕಸ್ಕೊಂಡೆ ಅನ್ನಿಸ್ತದೋ ಏನೋ ಅವ್ರಿಗೆ, ಅದಕ್ಕೆ ನಾನೊಂದು ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆದರೆ ಆಯ್ತಲ್ವಾ ಅಂತ ರಾತ್ರಿ ಈ ಥರ ನಾನು ಎಷ್ಟೋ ಒಂದು 108 ಸಲ ಆದರೂ ನಾನು ಈ ಥರ ಥಿಂಕ್ ಮಾಡಿದ್ದೀನಿ. ನಾನು ಮಾಡಿ ನಾಳೆ ಅತ್ತೆಗೆ ಸಾರಿ ಕೇಳಬೇಕು ಅಂತ ಕೂಡ ನನ್ನ ಮನಸ್ಸಲ್ಲಿ ಬಂದಿದೆ. ಆದರೆ ಅತ್ತೆಯ ಪಾತ್ರವನ್ನು ನಾನು ಬರದೆ ಅಲ್ವಾ, ಅಂದರೆ ಅತ್ತೆನೂ ಇದೇ ಥರ ಯೋಚನೆ ಮಾಡ್ತಿದ್ರು ಅಂತ. ಆದರೆ ಇದು ಬರೀ ನನ್ನ ಕಲ್ಪನೆ ಮಾತ್ರ. ನಮ್ಮ ಅತ್ತೆ ಈ ಥರ ಯೋಚನೆ ಮಾಡ್ತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಆ ಸಾರಿ ಅಂತ ಕೇಳೋದೇನಿದೆ ಅಲ್ವಾ, ಅದು ಆ ಮಧ್ಯದಲ್ಲಿ ಈಗೋ ಬರ್ತಿತ್ತು, ಅಥವಾ ಅವರ ಒಂದು ಸಿಟ್ಟು ಮತ್ತೆ ಮುಂದುವರಿತಿತ್ತು, ಅದು ಏನೋ ಆಗ್ತಿತ್ತು. ಅದು ಎಲ್ಲೋ ಕಾಲಾಯ ತಸ್ಮೈ ನಮಃ ಅಂತ ಒಂದು 2-3 ದಿವಸಗಳಲ್ಲಿ ಅದೆಲ್ಲ ತಿಳಿಯಾಗಿ ಹೋಗ್ತಿತ್ತು. ಆದರೆ ಆ ಸಾರಿ ಕೇಳೋ ಪ್ರಕ್ರಿಯೆ ಅದು ಅವಾಗ ನಡೀಲಿಲ್ಲ ನನಗೆ. ಅದಕ್ಕೆ ನಾವು ಏನನ್ನ ನಡೆಸಿಲ್ಲ ಅದನ್ನು ನಾವು ಕಥೆಯಲ್ಲಿ ತರ್ತೀವಿ. ನಾವು ಯಾವಾಗಲೂ ಅದನ್ನು ನಮ್ಮ ಮನಸ್ಸಲ್ಲಿ ಇರೋದನ್ನು ನಾವು ಅದನ್ನು ಹಾಗೆ ಕ್ಷಮೆ ಕೇಳಬೇಕು ಅಂತ ಅವಳು ಅಂದುಕೊಂಡ್ಲು. ಅವರ ಅತ್ತೆ ಕೂಡ ಅದೇ ರೀತಿಯಲ್ಲಿ ಯೋಚನೆ ಮಾಡ್ತಿದ್ರು ಅನ್ನೋದು ಇದು ಪೂರ್ತಿಯಾಗಿ ನನ್ನ ಕಲ್ಪನೆ. ಇದು ಅಥವಾ ನಾನೀಗ ಅತ್ತೆ ಆಗಿದ್ರಿಂದ ನಂದಿದು ಇರಬಹುದು. ಅದು ನಾನೀಗ ನಿಜವಾಗ್ಲೂ ನಾನೀಗ ನನಗೆ ಸೊಸೆ ಬಂದಿದ್ದಾಳೆ, ನಾನು ಅತ್ತೆ ಆಗಿದ್ದೀನಿ, ಇವಾಗ ನನ್ನ ಮನಸ್ಸಲ್ಲೂ ನನಗೆ ಎಷ್ಟೋ ಸಲ ಅದು ಬರ್ತಾ ಇರುತ್ತೆ. ಯಾವಾಗಾದ್ರೂ ಒಮ್ಮೆ ಏನಾದರೂ ಇದಾದಾಗ, ಓ ನನ್ನ ಮಗಳು ಹೀಗೆ ಇದ್ದಾಳಲ್ವಾ, ನನ್ನ ಇದು ಹಾಗೆ ಇದೆ ಅಲ್ವಾ, ನಾನು ಸೊಸೆ ಆಗಿದ್ದಾಗ ಹೀಗೆ ಇದ್ದೆ ಅಲ್ವಾ, ಅವಳ ಥರ ಅವಳ ರೀತಿಯಿಂದ ಯೋಚಿಸಿದ್ರೆ ಅದೇ ಕರೆಕ್ಟ್ ಅಲ್ವಾ ಅಂತ ನನ್ನ ಮನಸ್ಸಲ್ಲಿ ಬರೋದು. ಹೀಗೆ ಅತ್ತೆಯಾಗಿಯೂ ನಾನು ಯೋಚನೆ ಮಾಡಿದ್ದೆ, ಸೊಸೆಯಾಗಿಯೂ ನಾನು ಯೋಚನೆ ಮಾಡಿದ್ದೆ. ಅದೇ ಒಂದು ಪಾಯಿಂಟನ್ನು ಇಟ್ಕೊಂಡು ಇದು ಮೇ ಬಿ ಇವರು ಸುಕನ್ಯಾ ಅವರ ಮನಸ್ಸಲ್ಲಿ ಬೇರೆನೇ ಇರಬಹುದು. ಆದ್ರೆ ಮ್ಯಾಮ್ ನೀವೇನ್ ಹೇಳಿದ್ರೆ ಎಕ್ಸಾಕ್ಟ್ ಅದೇನೆ. ಅದಕ್ಕೆ ನಾನು ಅದನ್ನು ಆ ಥರದಲ್ಲಿ ನಾನು ತಗೊಂಡು ಹೋಗ್ಬಿಟ್ಟೆ. ಆಮೇಲೆ ನನಗೆ ಯಾವಾಗಲೂ ಅಷ್ಟೇನೆ, ನಾವು ಒಂಥರ ನಮಗೆ ಸುಖ ಅಂತ ಬೇಕು. ನಮಗೆ ನಿಜ ಜೀವನದಲ್ಲಿ ನಾವು ಏನು ಅದು ಬಂದದ್ದನ್ನು ಅನುಭವಿಸ್ಲೇಬೇಕು, ಅದೆಲ್ಲ ಒಪ್ಕೋತೀನಿ. ಆದರೆ ನಮಗೆ ಈ ಸಿನಿಮಾ ನೋಡೋದ್ರಲ್ಲಾಗಲಿ, ಒಂದು ಕಥೆಯಲ್ಲಾಗಲಿ ನಮಗೊಂದು ಕೊನೆ ಅನ್ನೋದು, ಸಮಾಪ್ತಿ ಅನ್ನೋದ್ರಲ್ಲಿ ಶುಭಂ ಅಂತ ಬಂದರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಒಂದು ಕಾಲ ಇತ್ತು, ನಾವು ಚಿಕ್ಕವರಿದ್ದಾಗ, ನಾನು ಮೇ ಬಿ ಕಾಲೇಜಲ್ಲಿದ್ದಾಗ, PUC ಹೀಗೆಲ್ಲ ಇದ್ದಾಗ ಒಂಥರ ಅವಾಗ ಸಾಲಾಗಿ ಈ ಟ್ರಾಜಿಡಿ ಸಿನಿಮಾ ಬರ್ತಿತ್ತು. ಇದು ಏಕ್ ದೂಜೆ ಕೆಲಿ ಆಗಿರಬಹುದು, ಆಮೇಲೆ ಅದು
ಚಂದನದ ಗೊಂಬೆ, ಇಂಥದೆಲ್ಲ ಸಿನಿಮಾಗಳು ನಾವು ತುಂಬ ಹಿಡಿಸ್ತಾ ಇತ್ತು ಅವಾಗ. ಒಂಥರ ಟ್ರ್ಯಾಜಿಡಿ ಎಂಡ್ ಅಂದರೆ ಏನೋ ಸಂಭ್ರಮ ಪಡ್ತಿದ್ವಿ. ಆದರೆ ಈಗ ನಮ್ಮದು ಬರ್ತಾ ಬರ್ತಾ ನಮ್ಮ ಅಭಿಪ್ರಾಯಗಳು ಬದಲಾಗುತ್ತೆ, ನಮ್ಮ ಒಂದು ಯೋಚನೆ ಮಾಡೋ ರೀತಿ ಬದಲಾಗುತ್ತೆ. ಅದೆಲ್ಲ ಆಗಿ ಈಗ ಏನಿದ್ರು ಸುಖ ಅಂತ. ಆಮೇಲೆ ನಾನು ಕತೆ ಬಗ್ಗೆ ಇದು ಆಮೇಲೆ ಮುಂದುವರಿಸ್ಕೊಂಡು ಹೋದವರೆಲ್ಲರೂ ಅವರು ಭರತ್ ಭೂಷಣ್ ಅವರು ಸಡನ್ ಆಗಿ ಅದೊಂದು ಪತ್ತೇದಾರಿ ಇದು ತಂದ್ಬಿಟ್ರು. ಬಹಳ ಖುಷಿ ಆಯಿತು. ಓ ಹೌದಲ್ಲ, ಈ ಥರನೂ ತೊಗೊಂಡು ಹೋಗ್ಬೋದು ಈ ಕತೆನ ಅಂತ. ಹೇಗೆ ಅನಿಸ್ತಿತ್ತು ಅಂದರೆ ನನಗೆ ದಿನಾನು ನಾನೇ ಬರೀಬೇಕು ಅನ್ನಿಸ್ತಾ ಇತ್ತು. ಇದಕ್ಕೆ ಮುಂದಿನ ಕತೆಗಳನ್ನು ನಾನೇ ಬರೀಬೇಕು ಅನ್ನಿಸೋಷ್ಟು ನಂಗೆ ಸಂತೋಷ ಆಯಿತು. ಮುಖ್ಯವಾಗಿ ಪ್ರಪ್ರಥಮವಾಗಿ ಹೇಳಬೇಕು ಅಂದರೆ ಈ ಕತೆ ಬೆಸುಗೆ ಹಾಕೋದಿದೆಯಲ್ಲ, ಒಂದಕ್ಕೊಂದು ಕತೆಗೆ ಬೆಸುಗೆ, ಈ ಒಂದು ಕಾನ್ಸೆಪ್ಟೇ ನಂಗೆ ಭಾಳ ಇಷ್ಟ ಆಯ್ತಿದು. ಇದು ಎಷ್ಟು ಚಂದ ಅಂದರೆ ಅವರು ಸರ್ ಹೇಳಿದ ಹಾಗೆ ನಾವು ಮುಖ್ಯವಾಗಿ ನಾವು 6 ಜನ ಕ್ಲೋಸ್ ಆದ್ವಿ. ಈ 6 ಜನ ಮಾತ್ರ ಅಲ್ಲ, 6 ಜನಕ್ಕೆ ನಮ್ಗೆ ಎಷ್ಟು ಜನರ ವಿಮರ್ಶೆ ಬಂತು, ಎಷ್ಟು ಜನರದ್ದು ಒಂದು ಸಂಭ್ರಮ ನಮ್ಮ ಜೊತೆ ಹಂಚ್ಕೊಂಡ್ರು. ಆಮೇಲೆ ದಿನಾದ ಒಂಥರ ಬಿಡದೆ ಫಸ್ಟ್ ಕತೆ ಓದ್ಬಿಡ್ಬೇಕು, ಫಸ್ಟ್ ಸಮಾನ ಮನಸ್ಕರಿಗೆ ಹೋಗ್ಬೇಕು, ನಾವು ಗ್ರೂಪಿಗೆ ಹೋಗ್ಬೇಕು ಅನ್ನೋವಂಥ ಒಂದು ಹಂಬಲ ನಮ್ಮೆಲ್ಲರಲ್ಲೂ ಅದನ್ನು ಹುಟ್ಟು ಹಾಕಿದ್ದು ಅವರಿದ್ದಾರೆ. ರೂವಾರಿ ಇದಾರಲ್ವ, ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅವರು ಸರ್ ಅಶ್ವಥ್ ಸರ್ ಫಸ್ಟ್ ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಹೇಳಿದ್ರು ಅವರು. ಏನು ಅಂದರೆ ಈ ಸಣ್ಣ ಸಣ್ಣ ಪದಗಳು ಅಂದರೆ ನಾನು ಬರೀಬಹುದಲ್ವಾ ಅನಿಸೋದು, ಅಥವಾ ಅಯ್ಯೋ ನಾನು ಹೇಳ್ಬೇಕಂತಂದ್ರೆ ಇವ್ರು ಹೇಳಿದಾರೇನೋ ಅಂತ ಅನಿಸೋದು, ಇದು ಬಹಳ ಮುಖ್ಯ ಬರವಣಿಗೆಯಲ್ಲಿ. ಇದನ್ನು ನಿಜವಾಗ್ಲೂ ನಾವು ಒಂದು ಕಾಲದಲ್ಲಿ ತುಂಬ ದೊಡ್ಡವರ ಸಾಹಿತ್ಯ ಎಲ್ಲ ಓದ್ತಿದ್ವಿ. ಅದು ಹೇಗಂದರೆ ಒಂದ್ಸಲ ಓದ್ಬಿಟ್ರೆ ಅದು ಆಮೇಲೆ ನಮಗೆ ನಮ್ಮ ಅಪ್ಪನಾಳೆಗೂ ನೆನಪುಳಿಯಲ್ಲ, ತಲೆಯ ಮೇಲಿಂದ ಹಾಯ್ದು ಹೋಗ್ತದೆ. ಏನೋ ಬೌದ್ಧಿಕ ವಿಚಾರಗಳು, ದೊಡ್ಡ ಸೆಂಟೆನ್ಸು, ತುಂಬ ಚಂದ ಎಂಜಾಯ್ ಮಾಡ್ತೀವಿ ನಾವು. ಆದರೆ ಇವತ್ತು ಅಂತಲ್ಲ, ಒಟ್ಟು ಈಗ ನಾವು ಅದು ಒಂದು ಕನ್ಕ್ಲೂಷನಿಗೆ ಬಂದಿರೋದೇನು ಅಂದರೆ ನನ್ನ ಮನಸ್ಸಿನಲ್ಲಿದ್ದದನ್ನು ಬರಿಬೇಕು. ಅಯ್ಯೋ ಈ ಘಟನೆ ನನಗೂ ನಡೆದಿತ್ತಲ್ವಾ, ನಾನೂ ಬರಿಬಹುದಾಗಿತ್ತು. ಹೀಗೆ ನಾನು ಬರೀಲಿಲ್ಲ, ಹೊಸದೇಂದ್ರ ಬರೆದ್ಬಿಟ್ರು. ಅಯ್ಯೋ ನಾನು ಬರೀಲಿಲ್ಲ, ಅಶ್ವಥ್ ಸರ್ ಬರೆದ್ಬಿಟ್ರು. ಅಯ್ಯೋ ನಾನು ಬರಿಬೇಕು ಅಂದ್ಕೊಂಡದನ್ನ ಕುಲಕರ್ಣಿ ಅವ್ರು ಬರೆದ್ಬಿಟ್ರು. ಹೀಗೆ ನಮ್ಮ ಮನಸ್ಸಲ್ಲಿದ್ದದ್ದನ್ನು ಇನ್ನೊಬ್ರು ಬರೆದಾಗ ಆಗೋ ಆ ಪಾತ್ರದಲ್ಲಿ ನಾವೇ ಹೊಕ್ಕೊಂಡ್ಬಿಡ್ತೀವಿ, ಆ ಪಾತ್ರದಲ್ಲಿ ನಾವೇ ಆಗಿ ಇದು ಮಾಡ್ತೀವಿ. ಹೀಗಾಗಿ ಓದಲಿಕ್ಕೆ ನಾವು ನಮ್ಮ ಒಂದು ತಿಳುವಳಿಕೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಈ ದೊಡ್ಡವರ ಕಥೆಗಳು ನಮಗೆ ಬೇಕು. ಆದರೆ ನಮ್ಮ ಮನ ಮುಟ್ಟಲಿಕ್ಕೆ, ನಮ್ಮ ಮನಸ್ಸಿಗೆ ಸಂತೋಷ ಕೊಡೋದಕ್ಕೆ ಖಂಡಿತವಾಗಿಯೂ ಸರಳವಾದ ಶೈಲಿ ಇರಬೇಕು. ನಂಗೆ ನಿಜವಾಗ್ಲೂ ಅಶ್ವಥ್ ಸರ್ ಅದಕ್ಕೆ ಇಷ್ಟ ಆಗೋದು. ಅವರು ಎಲ್ಲೂ ದೊಡ್ಡ ಪದಗಳನ್ನು ಯೂಸ್ ಮಾಡಲ್ಲ. ಅವರು ಸೀದಾ ಸಾದಾ ಬರ್ಕೊಂಡು ಹೋಗ್ತಾರೆ. ಅವರು ಸರಳ ಇರುತ್ತೆ, ಸಹಜ ಇರುತ್ತೆ. ಆಮೇಲೆ ನಮ್ಮದೇ ಅನುಭವಗಳಿಗೆ ಅವರು ಪದಗಳನ್ನು ಕೊಡ್ತಾ ಇರ್ತಾರೆ. ನಮಗೆ ಮನಸ್ಸಿನಲ್ಲಿ ಏನಿರುತ್ತೆ ಆ ಒಂದು ಇದಕ್ಕೇನೆ ಅನಿಸಿಕೆಗಳಿಗೆ ಅವರು ಪದಗಳಾಗಿ ಬರ್ತಾ ಇರುತ್ತೆ. ಈ ಥರ ಅದಕ್ಕೆ ನನ್ನ ಇಷ್ಟದ ಸಾಹಿತಿ ವಸುಧೇಂದ್ರ ಅವ್ರದ್ದು ಹಾಗೆ. ಅವರ ಕಥೆಗಳನ್ನು ಓದ್ತಾ ಇದ್ರೆ ನಾನು ಅಯ್ಯೋ ನನ್ನ ಮನಸ್ಸಲ್ಲಿ ಬಂದಿದ್ದು ಇವ್ರಿಗೆ ಹೇಗಪ್ಪ ಹೊಳಿತು ಅನ್ನೋ ಥರ ಅನಿಸ್ತಾ ಇರುತ್ತೆ ನನಗೆ. ಆ ರೀತಿ ಇದು ಮುಟ್ಟಬೇಕಾದ್ರೆ ನಮಗೆ ಸರಳವಾದ ಈಗ ಈ ಕತೆ ಹತ್ರ ಬಂದಾಗ ಎಲ್ಲರೂ ಚೆನ್ನಾಗೇ ಬರೆದಿದ್ದಾರೆ ಕಥೆಯನ್ನು. ಒಂದು ರೀತಿಯಲ್ಲಿ ಪಥ್ಯದ ಹೋಯ್ತು, ಮತ್ತೆ ಸಾಂಸಾರಿಕದ ಹತ್ರ ಬಂತು, ಮತ್ತೆ ಸಾಮಾಜಿಕ ಆಯಿತು. ಒಟ್ಟು ಕೊನೆಯದಾಗಿ ನಮ್ಮ ರಾಜಲಕ್ಷ್ಮಿ ಮೇಡಮ್ ಅವರು ಎಲ್ಲರ ಮನಸ್ಸಲ್ಲಿದ್ದದನ್ನು ಅವ್ರು ತಿಳ್ಕೊಂಡ್ಬಿಟ್ರು. ಎಲ್ರಿಗೂ ಸುಖ ಅಂತ ಅಂದ್ರೇನೆ ಇಷ್ಟ ಅನ್ನೋದು ಅವರಿಗೆ ಗೊತ್ತಾಯಿತು. ಅದನ್ನೇ ಅವರು ಮುಖ್ಯವಾಗಿ ಇಟ್ಕೊಂಡು ತಮ್ಮ ಒಳ್ಳೆಯ ಒಂದು ಶೈಲಿಯಿಂದ, ತಮ್ಮ ಅನುಭವದಿಂದ ಉತ್ತಮವಾದಂಥ ಒಂದು ಕಥೆಯಾಗೆ ಸುಖಾಂತವನ್ನು ಕೊಟ್ಟರು. ಸರ್, ಈ ಒಂದು ನೀವು ಮಾಡಿದಂಥ ಪ್ರಯೋಗ ಇದೆ ಅಲ್ವಾ, ಇದು ನಿಜಕ್ಕೂ ಯಶಸ್ವಿ ಆಗಿದೆ. ಇನ್ನು ಮುಂದಿನ ಕಂತುಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ. ಇದು ಮುಗಿದ ಮೇಲೆ ಕೂಡ ನಾವು ಮತ್ತೆ ಈ ಥರದ್ದು ಕಾರ್ಯಕ್ರಮಗಳನ್ನು ಆಗಾಗ ಹಮ್ಮಿಕೊಳ್ತಾ ಇರೋಣ ಸರ್. ನಾವು ತಯಾರಾಗಿದ್ದೀವಿ ಇದಕ್ಕೆ. ನಮಸ್ಕಾರ. ಜಾಸ್ತಿ ಮಾತಾಡ್ಬಿಟ್ನೇನೋ ಅಲ್ವಾ? ಇಲ್ಲ ಮೇಡಮ್, ಜಾಸ್ತಿ ಕಡಿಮೆ ಅಂತ ಏನು ತೂಕ ಹಾಕಿ ನೋಡೋದು ಬೇಡ. ತುಂಬ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳಿದ್ದೀರ, ತುಂಬ ಖುಷಿ ಆಗುತ್ತೆ. ನಾನು ಅದನ್ನೇ ಹೊಳೆಯೋದು ಅನ್ನೋದನ್ನ ವಿಚಾರ ಬರೀಬೇಕಾದ್ರೂ ಇದನ್ನೇ ಹೇಳಿದೆ. ನಮಗೆ ನೆನಪುಗಳಿಂದ ಬರೆಯೋದಿದೆಯಲ್ಲ, ಅದನ್ನು ಆ ನೆನಪುಗಳನ್ನ ಲಿಂಕ್ ಮಾಡ್ಕೊಂಡು ಬರೆದಾಗ ಅದು ಹೆಚ್ಚು ಒಂದು ರೀತಿ ಭಾವನಾತ್ಮಕವಾಗಿರ್ತದೆ. ಯಾಕಂದರೆ ಅದು ನಮ್ಮದೇ ಅನುಭವ ಆಗಿರ್ತದೆ. ಆ ಅನುಭವವನ್ನು ಸೇರಿಸ್ಕೊಂಡು ಅದಕ್ಕೆ ಪದಗಳನ್ನ ಜೋಡಿಸ್ಕೊಂತ ಹೋದರೆ ತುಂಬ ಒಳ್ಳೆ, ಬೇರೆಯವ್ರಿಗೂ ಅದು ಇಷ್ಟ ಆಗುತ್ತೆ. ನೀವು ಹೇಳಿದ್ರಲ್ಲ, ನಾನು ವಸುಧೇಂದ್ರ ಅವ್ರು ಬರೆದಾಗ ನನ್ನ ಕಥೆನೇ ಬರಿತಾ ಇದ್ದಾರೆ ಅಂತಂದು ಎಲ್ಲರ ಭಾವನೆಗಳು ಕೂಡ ಒಂದೇ ರೀತಿ ಇರುತ್ತೆ. ನಾವು ಯಾರು ಕೂಡ ತುಂಬ ವಿಭಿನ್ನವಾಗಿ ಯೋಚನೆ ಮಾಡಿ ಬದುಕುವಂಥವ್ರು ಯಾರೂ ಇರೋದಿಲ್ಲ. ಬದುಕಿನ ಇದಕ್ಕೆ ಬಂದ ಕತೆ ಬರಿಬೇಕಾದ್ರೆ ಸ್ವಲ್ಪ ಇನ್ನೂ ಅದನ್ನು ಉತ್ಪ್ರೇಕ್ಷೆ ಮಾಡಿ ಬರೆದಿರ್ಬೋದಾಗಲಿ, ವೈಯಕ್ತಿಕ ಬದುಕಿನ ಇದಕ್ಕೆ ಬಂದಾಗ ಹೆಚ್ಚು ಕಡಿಮೆ ಎಲ್ಲರ ಆಲೋಚನೆಗಳು, ಎಲ್ಲರ ಒಂದು ಉದ್ದೇಶಗಳು ಕೂಡ ಒಂದೇ ಥರನಾಗಿರ್ತದೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಏನಾಗಿರುತ್ತೆ ಅದನ್ನೇ ಆಧಾರವಾಗಿ ಇಟ್ಕೊಂಡು, ಅದೇ ನೆನಪನ್ನು ಇಟ್ಟುಕೊಂಡು ನಾವು ಅದಕ್ಕೆ ಪದಗಳನ್ನ ಜೋಡಿಸಿ ಬರೆದ್ರೆ
ಅದು ಓದುಗರಿಗೆ ಖಂಡಿತವಾಗಿ ತುಂಬ ಖುಷಿಯಾಗುತ್ತೆ ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿರಿ ಮೇಡಮ್, ಧನ್ಯವಾದಗಳು. ಈಗ 3ನೇ ದಿನದವರು ಡಾಕ್ಟರ್ ಭರತ್ ಭೂಷಣ್ ಅನಿಸುತ್ತೆ. ಭರತ್ ಅವರು ಜಾಯಿನ್ ಆಗ್ತೀನಿ ಅಂತ ಅಂದಿದ್ದಾರೆ, ಅವ್ರ ಪ್ರೋಗ್ರಾಮ್ ಮುಗಿದ್ಮೇಲೆ ಜಾಯಿನ್ ಆಗ್ತೀನಿ ಸರ್ ಅಂತ ಅಂದಿದ್ದಾರೆ. ಸೊ ಈಗ ನೆಕ್ಸ್ಟು ವಾಗೀಶ್ ಶರ್ಮಾ ಸರ್ ಅಂತ ಅನಿಸುತ್ತೆ. ಹೌದು ಸರ್. ಹಾಂ ಸರ್, ತಮ್ಮ ಬರವಣಿಗೆ ಬಗ್ಗೆ ಮತ್ತು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳು ಸರ್. ಇದು ನಮ್ಮ 7 ಜನ ಕಥೆಗಾರರಲ್ಲಿ ನಾನು, ಪದ್ಮಭೂಷಣ್ ಇಬ್ಬರು ಪೊಲೀಸ್ ವರ್ಗಕ್ಕೆ ಸೇರಿದವರು, ಉಳಿದವರೆಲ್ಲ ಮಹಿಳಾ ಮನೆಗಳು. ನಮ್ಮಿಬ್ಬರ ಯೋಚನೆ ಒಂಥರ ಇತ್ತು, ಉಳಿದವರ ಯೋಚನೆಗಳೆಲ್ಲ ಒಂಥರ ಇತ್ತು. ಈ ನನ್ನ ಹಿಂದಿನ ಕಥೆಗಾರ್ತಿ ನಾಗಮಣಿ ಕುಮಾರ್ ಅಂತ ಕಾಣುತ್ತೆ. ಅವರು ಒಂದು ಸಾಂಸಾರಿಕ ಕತೆ, ಅತ್ತೆ ಮತ್ತು ಸೊಸೆ ಇಬ್ಬರು ಅವರವ್ರ ತಪ್ಪು ತಿಳುವಳಿಕೆಗಳನ್ನು ತಿಳಿಸ್ಕೊಂಡು ಒಬ್ಬರಿಗೊಬ್ಬರು ಪಾಶ್ಚಾತ್ತಾಪ ಪಟ್ಕೊಂಡು ಅದನ್ನು ಒಂದು ಸುಖಾಂತ ಮಾಡಬೇಕು ಅಂತ ಅವರು ಅಂದ್ಕೊಂಡಿರ್ತಾರೆ. ಆದರೆ ಭಾರತ್ ಭೂಷಣ್ ಏನು ಮಾಡಿದ್ರು, ಸ್ವಲ್ಪ ಅದಕ್ಕೆ ಪತ್ತೆದಾರಿ ತಿರುವು, ಒಂದು ರಹಸ್ಯವಾದ ಒಂದು ತಿರುವನ್ನ ಕೊಟ್ಟರು ನನಗೆ. ನಿಮ್ಮ ಹಿಂದೆ ಇದ್ದವರು ವನಿತಾ ಅವರು ಇವಾಗ ಮಾತಾಡಿದ್ರಲ್ಲ ಸರ್, ಅವರು. ಸರಿ ಸರಿ. ನಾನು ಭರತ್ ಭೂಷಣ್ ಅವ್ರ ಹಿಂದೆ ಇದ್ದಿದ್ದು. ಅದೇ ಅವರು ಮಹಿಳೆಯರು ಅಂತಂದ್ರಲ್ಲ, ಅದಕ್ಕೆ ಹೇಳಿದೆ ನಾನು. ಇಲ್ಲ, ಭರತ್ ಭೂಷಣ್ ಅವ್ರು ಹಿಂದೆ ಭರತ್ ಭೂಷಣ್ ಅಂದ್ರೆ ನಾನು 2ನೇವಳು, 3ನೇವರು ಭರತ್ ಭೂಷಣ್, 4ನೇವರು ವಾಗೀಶ್ ಶರ್ಮಾ. ಒಂದು ಕತೆಗೆ ಒಂದು ಸಣ್ಣ ತಿರುವನ್ನು ಕೊಟ್ಟು ಅದಕ್ಕೆ ಕತೆ ನಿಲ್ಸಿದ್ರು. ಅವ್ರು ಏನ್ ಬರೀತಾರೋ ಅಂತ ನನಗೆ ತುಂಬಾ ಕುತೂಹಲ ಇತ್ತು. ಅವರು ಕಡೆಗೆ ಅವ್ರು ನಿಲ್ಸಿದ್ದು ನೋಡಿದಾಗ ನಾನು ಯಾವ ರೀತಿ ಕತೆ ಮುಂದುವರಿಸ್ಬೋದು, ಇವ್ರೇನೋ ಒಂದು ರಹಸ್ಯ, ಮಗ ಮಾಧವ ಏನೋ ಇದ್ದಾನೆ, ಅದನ್ನ ಅಪ್ಪ ನೋಡ್ತಾ ಇದ್ದಾನೆ, ಇದನ್ನ ಯಾವ ರೀತಿ ಮುಂದುವರಿಸ್ಬೋದು ಅಂದಾಗ ನನಗೆ ನಾನು ಚಿಕ್ಕನ್ನಲ್ಲಿ ಓದಂತ ನರಸಿಂಹಯ್ಯ ಇರ್ಬೋದು, ಮತ್ತೆ ಕನ್ನಡದ ಪತ್ತೆದಾರಿ ಕಾದಂಬರಿಕಾರರು ಇರ್ಬೋದು, ಮತ್ತೆ ಇಂಗ್ಲೀಷ್ನಲ್ಲಿ ಅಗಾಥ ಕ್ರಿಸ್ಟಿ ಮುಂತಾದಂಥವರೆಲ್ಲ ತುಂಬ ಓದಿದ್ದೆ ನಾನು. ಅದರಿಂದ ಇದಕ್ಕೆ ಯಾಕೊಂದು ಪತ್ತೆದಾರಿ ತಿರುವು ಕೊಡಬಾರ್ದು ಅಂತ ನನಗನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ, ಇದಕ್ಕೊಂದು ಪತ್ತೆದಾರಿ ತಿರುವು ಕೊಡೋಣ ಅಂತ ಹೇಳ್ಬಿಟ್ಟು ಅವನು ಹೋಗಿ ಬಂದಿದ್ದು ನಿಜ, ಅದನ್ನ ಮಾಧವ ಅದನ್ನ ನೋಡಿದ್ದು ನಿಜ. ಇದರಲ್ಲಿ ಆಮೇಲೆ ಮಾಲತಿ ತನ್ನ ಮಗ ಯಾವುದೋ ತಪ್ಪು ದಾರಿ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದು ನಿಜ. ಆದ್ರಿಂದ ಇದನ್ನ ಮುಂದುವರಿಸ್ಬೇಕು, ಈ ಕತೆ ಹಿಂಗೆ ಮುಂದುವರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಮಾಧವ ಸಂಜೆ ಮನೆಗೆ ಹಿಂದಿರುಗಿ ಬಂದಾಗ ಎಲ್ಲ ಮಾಲತಿ ಅವ್ನು ನಡೆದಿದ್ದೆಲ್ಲ ಹೇಳ್ತಾಳೆ. ನಡೆದಿದ್ದೆಲ್ಲ ಹೇಳಿದಾಗ ಅವರು ಇಬ್ಬರು ಕೂಡ ಇದ್ದದ್ದು ಏನಾಯಿತು, ಯಾಕೆ ಹೀಗಾಯಿತು ಅಂತ ಅಂದ್ಬಿಟ್ಟು ಮಗನ್ನ ಕೇಳ್ತಾರೆ, ರಾಜೀವನ್ನ. ರಾಜೀವ ಅಳ್ತಾನೆ, ಆಮೇಲೆ ಹೇಳ್ತಾನೆ ಅಂತ ಅಲ್ಲಿಗೆ ನಿಲ್ಲಿಸಿದೆ. ಆದರೆ ಇನ್ನೂ ಕತೆ ಮುಂದುವರಿಸಬೇಕಾಯ್ತು ಅಂತ ನಮ್ಮ ಸದಸ್ಯರುಗಳು ಕೆಲವರು ಹೇಳಿದರು. ಆದರೆ ನಾನು ಕತೆ ಮುಂದುವರಿಸ್ಬೇಕಾದ್ರೆ ನನ್ನ ದೃಷ್ಟಿ ಏನಿತ್ತು ಅಂತಂದರೆ, ರಾಜೀವ ತನ್ನ ವಿವರಣೆ ಕೊಟ್ಟಾಗ ಮಾಧವನ್ಗೆ ಇದರ ಬುಡವನ್ನ ಸಂಶೋಧಿಸ್ಬೇಕು, ಏನಿದು, ಇದನ್ನ ತಿಳ್ಕೋಬೇಕು ಅಂತ ಮತ್ತೆ ಮಗನ ತುಂಬ ಒತ್ತಾಯ ಮಾಡಿ ಕೇಳಿದಾಗ ಅವನು ಹೇಳ್ತಾರೆ, ನಾವೊಂದು ಸೂಚನೆ ಕೊಟ್ಟಿದ್ದೆ, ಇಂಗ್ಲೀಷ್ ಮಿಸ್ಸು ಕೊಟ್ಟಿದ್ದಂಥ ಹೋಮ್ವರ್ಕ್ ಪುಸ್ತಕ ತೆಗೆದುಕೊಂಡು ಹೋಗಿ ಬಂದಿದ್ದೀನಿ ನಾನು ಅಂತ ಅರ್ಥ. ಅಂದರೆ ಇಂಗ್ಲೀಷ್ ಮಿಸ್ ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇವನು ಅಂತ ಆ ರೀತಿ ಮುಂದುವರಿಸಿ ಅಂತ ನನ್ನ ಅಭಿಪ್ರಾಯ ಇದ್ದದ್ದು. ಇಂಗ್ಲೀಷ್ ರಾಜವ ತಂದೆಗೆ ಹೇಳಿದಾಗ ಅವರು, ಅಪ್ಪ ಇಂಗ್ಲೀಷ್ ಮಿಸ್ಸು ನನಗೆ ಈ ರೀತಿ ನೀನು ಅವರಲ್ಲಿ ಕೊಡೋದನ್ನು ಸಂಗ್ರಹ ಮಾಡಿ ನಾನು ಹೇಳಿದವ್ರಿಗೆ ತಗೊಂಡೋಗಿ ಕೊಡಬೇಕು ಅಂತ ಇಂಗ್ಲೀಷ್ ಮಿಸ್ಸಿನ ಒತ್ತಾಯ ಇತ್ತು. ಇಲ್ಲದೆ ಇದ್ರೆ ನಿನ್ನನ್ನು ಪರೀಕ್ಷೆನಲ್ಲಿ ನಿನಗೆ ಸರಿಯಾಗಿ ಅಂಕಗಳನ್ನು ಕೊಡೋದಿಲ್ಲ, ನೀನು ಫೇಲ್ ಆಗಬೇಕಾಗುತ್ತೆ, ಇದರಿಂದ ನಿಮ್ಮ ತಂದೆ ತಾಯಿಗೆ ತುಂಬ ದುಃಖ ಆಗುತ್ತೆ, ಆದ್ರಿಂದ ನಾನು ಹೇಳಿದ್ದನ್ನ ನೀನು ಮಾಡಬೇಕು ಅನ್ನೋ ಒಂದು ಒತ್ತಾಯ ಮಾಡಿರ್ತಾರೆ. ಆದ್ರಿಂದ ಅವನು ಏನು ಮಾಡ್ತಾನೆ, ಅವನು ಅವನ ಸ್ನೇಹಿತ ಇಬ್ಬರಿಗೂ ಅದೇ ಪರಿಸ್ಥಿತಿ. ಅವ್ರು ಹೋಗಿ ಅವನ್ನ ತಗೊಂಡು ಬರ್ತಾರೆ. ಆಮೇಲೆ ಇಂಗ್ಲೀಷ್ ಮಿಸ್ ಹೇಳಿದ ಕಡೆ ಅದನ್ನ ಕೊಡ್ತಾರೆ. ಇಂಗ್ಲೀಷ್ ಮಿಸ್ ಯಾಕೆ ಈ ರೀತಿ ಮಾಡ್ತಾರೆ, ಅವ್ರಿಗೂ ಕೂಡ ಎಲ್ಲೋ ಬೇರೆ ಕಡೆಯಿಂದ ಒತ್ತಾಯ ಇದೆ, ಯಾರೋ ಅವ್ರನ್ನ ಎದುರಿಸ್ತಾ ಇದ್ದಾರೆ. ಆ ಎದರಿಕೆಯಿಂದ ಅದನ್ನೆಲ್ಲ ಮಾಧವ
ಇಂಗ್ಲಿಷ್ ಮಿಸ್ ಜೊತೆಗೆ ಮಾತಾಡಿ ನಂತರ ಅದ್ರ ಹಿಂದಿರ್ತಕ್ಕಂಥ ಪಾತ್ರಗಳನ್ನೆಲ್ಲ ಪತ್ತೆ ಹಚ್ಚಿ ನಂತರ ಅದನ್ನ ಪೊಲೀಸ್ನವರು ಸಹಾಯ ಪಡ್ಕೊಂಡು ಅದನ್ನ ಒಂದು ಏನು ಒಂದು ಈ ಕಳ್ಳ ವಹಿವಾಟು ನಡೆಸಿತ್ತಲ್ಲ, ಈ ಮತ್ತು ವಸ್ತುಗಳನ್ನ ವಹಿವಾಟು ನಡೆಸಿತ್ತಲ್ಲ, ಅವರು ಮೂಲ ತಿಳ್ಕೊಂಡು ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ತದೆ ಅನ್ನೋ ರೀತಿ ನನ್ನ ಕತೆ ಆ ರೀತಿ ಓಡ್ತಾ ಇತ್ತು ನನ್ನ ಕತೆ. ಅದಕ್ಕೆ ನಾನು ಅಲ್ಲಿಗೆ ಅವ್ನು ರಾಜೀವ್ ಹೇಳ್ತಾ ಅಲ್ಲಿಗೆ ನಿಲ್ಸಿದೆ. ಆ ರೀತಿ ಕತೆ ಮುಂದುವರಲಿ ಅಂತ ನನ್ನ ಆಶಯ ಇದ್ದದ್ದು. ಆದ್ರೆ ನಾಗಮಣಿ ಕುಮಾರ್ ಅಂತ ಕಾಣುತ್ತೆ ನನ್ನ ಆದ್ಮೇಲೆ. ಅವರು ಆದ್ಮೇಲೆ ಒಂದೇ ಏಟ್ಗೆ ಕನಸು ಅನ್ನೋ ಆಯುಧದಿಂದ ಹೊಡೆದಾಕ್ಬಿಟ್ಟು ಅವರು ತಮ್ಮದೇ ಆದ ಶೈಲಿಯಲ್ಲಿ ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಅದನ್ನ ತೆಗೆದುಕೊಂಡು ಹೋದ್ರು ಮುಂದಕ್ಕೆ. ಆಗ ನನಗೆ ನಿಜವಾಗ್ಲೂ ಅವ್ರು ಬಂದಿದ್ದು ಓದಿದ್ದು ನನಗೆ ಮನಸ್ಸಲ್ಲಿ ನಗು ಬಂದ್ಬಿಡ್ತು. ನಾನೇ ನಗ್ತಾ ಇದ್ದೀನಿ. ಯಾಕೆ ನನ್ನ ಸಹ ಕೇಳ್ತಾರೆ ಯಾಕೆ ನಗ್ತಾ ಇದ್ದೀನಿ ನೀವು ಅಂತ. ನಾನೇನೋ ಅಂದ್ಕೊಂಡಿದ್ದೆ, ಇವ್ರು ಯಾವ್ದೋ ರೀತಿ ತಗೊಂಡೋಗ್ತಾ ಇದ್ದಾರಲ್ಲ ಕಥೆನೆಲ್ಲ ಅಂತ ಖುಷಿನೇ ಆಯ್ತು ನಿಜವಾಗ್ಲೂ ನನಗೆ. ಆಮೇಲೆ ಮುಂದಿನ ಕಥೆಗಾರ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರು ಸುಖಾಂತವಾಗಿ. ರಾಜಲಕ್ಷ್ಮಿ ಮೇಡಮ್ ಅಂತೂ ಅದಕ್ಕೆ ಅವ್ರದ್ದು ಮಾಸ್ಟರ್ ಸ್ಟ್ರೋಕ್. ಅವ್ರ ಎಲ್ಲಾ ಪಾತ್ರಗಳನ್ನು ಒಂದು ಯಾವ್ದೋ ಒಂದ್ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ರು. ಎಲ್ಲಾ ಪಾತ್ರಗಳನ್ನು ಅದು ಎಲ್ಲ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋದ್ರು. ನಿಜವಾಗ್ಲೂ ಓದಿ ತುಂಬಾ ಖುಷಿ ಆಯ್ತು. ಈ ಕತೆ ನಾನು ಅಲ್ಲಿಗೆ ನಿಲ್ಸಿದ್ರೆ ಇನ್ನು ಮುಂದುವರ್ಸಿದ್ದೆ ಒಳ್ಳೇದಾಯ್ತು. ನಾನು ಮುಂದುವರ್ಸಿದ್ದಿದ್ರೆ ಅದೇ ಜಾಡಿಗೆ ಹೋಗ್ಬೇಕಾಗಿತ್ತು ಮುಂದಿನ ಕಥೆಗಾರರು. ನಾ ಅಲ್ಲಿಗೆ ನಿಲ್ಸಿದ್ದು ಒಳ್ಳೇದಾಯ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು. ಅದರಿಂದ ಎಲ್ಲಾ ನನ್ನ ಸಹ ಕಥೆಗಾರ್ತಿಯರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನನಗಂತೂ ತುಂಬಾ ಸಂತೋಷ ಆಯ್ತು. ಆಮೇಲೆ ನಾನು ಬರಿಬೇಕು ಅಂತ ನಂದು ಮುಂದಿನ ಸಾಧ್ಯ ಅಂತ ನನಗೆ ಅಂದಾಗ ನನಗೆ ನಿಜವಾಗ್ಲೂ ಯಾವ್ದೋ ಪರೀಕ್ಷೆಗೆ ನಾನು ಹಿಂದೆ ತಯಾರಾಗ್ತಿದ್ದಾಗ ಆದಂತ ತಳಮಳ ಶುರುವಾಗಿತ್ತು ನನಗೆ. ಈ ವಯಸ್ಸಿನಲ್ಲಿ ಇಂಥ ತಳಮಳನೇನಪ್ಪ ನನಗೆ ಅಂತ ಅನ್ಸಿದ್ದು ನಿಜ. ಆದ್ರೆ ನಾನು ಬರಿಬೇಕು, ನಾನು ಇದಕ್ಕೆ ಒಂದು ನ್ಯಾಯ ಒದಗಿಸ್ಬೇಕು ಅಂತ ನನ್ನದೇ ಆದ ಒಂದು ಶೈಲಿನಲ್ಲಿ ನಾನು ಬರೆದೆ. ಅದು ಬಹುಶಃ ಅದು ಸರಿ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಆದ್ರೂ ಅದನ್ನ ಬರೆದೆ. ಆದ್ರೆ ಅದಕ್ಕೆ ಒಂದು ಒಳ್ಳೆ ಅಂತ್ಯ ಕೊಟ್ಟು ನಾಗಮಣಿ ಕುಮಾರ್ ಅವರು ಅದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡವರು. ತುಂಬಾ ಸಂತೋಷ ಆಯ್ತು. ಇದನ್ನೆಲ್ಲ ಆಯೋಜಿಸಿರ್ತಕ್ಕಂಥ ಅಶ್ವಥ್ ಕುಮಾರ್ ಅವರಿಗೆ ಎಲ್ಲಾ ಶ್ರೇಯಸ್ಸು ಸಲ್ಬೇಕು. ನಮ್ಮಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಏನು ಉರುಪು, ಆಮೇಲೆ ಸಣ್ಣದಂತ ಕಲೆಗಳು ಅವನ್ನೆಲ್ಲ ಹೊರತರ್ತಾ ಇದ್ದಾರೆ. ನನಗಂತೂ ಸಮಾನ ಮನಸ್ಕರು ಗ್ರೂಪ್ನ ಸೇರಿದಾಗಿನಿಂದ ನನಗೆ ನನ್ನ ಜೀವನದಲ್ಲಿ ಎಷ್ಟೋ ಹೊಸ ನನ್ನ ಸಮಯವನ್ನ ಸರಿಯಾಗಿ ವಿನಿಯೋಗಿಸ್ತಕ್ಕಂಥ ಕಲೆ ನನಗೆ ಸಿದ್ಧಿಸಿದೆ. ಇದಕ್ಕೋಸ್ಕರ ಸಮಾನ ಮನಸ್ಕರು ಗ್ರೂಪ್ಗೋಸ್ಕರ ನಾನು ಕಡೆ ಪಕ್ಷ ದಿನದಲ್ಲಿ, ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಕ್ವಿಜ್ ಇವನ್ನೆಲ್ಲ ನಾನು ತಯಾರು ಮಾಡ್ತೀಯಲ್ಲ, ನನ್ನ ಮನಸ್ಸಿನಲ್ಲಿ ಓಡ್ತಾ ಇರ್ತದೆ. ಏನ್ ಬರಿಬೇಕು, ನಾಳೆ ಏನ್ ಬರಿಬೇಕು, ಏನ್ ಮಾಡ್ಬೇಕು. ನ್ಯೂಸ್ ಪೇಪರ್ ಓದ್ತೀನಿ, ಅದರಲ್ಲಿ ಇರ್ತಕ್ಕಂಥ ಅವಾದ ಘಟನೆಗಳನ್ನ ಅದ್ರ ಮೇಲೆ ಹಾಕೊಂಡು ಕ್ವಿಜ್ ತಯಾರಿಸಬಾರ್ದು. ಈ ರೀತಿ ನನಗೆ ಓಡ್ತಾ ಇರ್ತದೆ. ಆ ರೀತಿ ನಾನು ನನ್ನ ಸಮಯವನ್ನ ಒಂದು ಒಳ್ಳೆ ರೀತಿನಲ್ಲಿ ವಿನಿಯೋಗಿಸಕ್ಕೆ ಸಮಾನ ಮನಸ್ಕರು ಗ್ರೂಪ್ ನನಗೆ ಸಹಾಯ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ನಾನು ನನ್ನ ಮಗಳು ಸುಮತಿ ನನ್ನನ್ನು ಪರಿಚಯಿಸಿದ್ದು. ಆಮೇಲೆ ಅವಳಿಗೆ ನಾನು ಮನಸ್ಸಿನಲ್ಲೇ ವರ್ಣಿಸ್ಕೊಳ್ತಾ ಇರ್ತೀನಿ. ಮತ್ತೆ ಅಶ್ವಥ್ ಕುಮಾರ್ ಅವರು ಅದನ್ನ ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಅದಂತೂ ತುಂಬಾ ಶ್ಲಾಘನೀಯ. ಅದರಿಂದ ನನ್ನ ಕಥೆನ ಬರೆದಿದ್ರಲ್ಲಿ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಎಲ್ಲರೂ ಇದೇನಪ್ಪ ಇವನು ಹಿಂಗ್ ಬರ್ಕೊಂಡು ಹೋಗ್ತೀಯಾನೆ ಒಂದು ಒಳ್ಳೆ ಸಂಸಾರಿಕ ಕಥೆನ ಇವನ್ಯಾನು ಪತ್ತೆದಾರಿ ಕತೆ ರೀತಿ ಬರ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ಅನ್ಸಿರ್ಬೋದು. ಆಗ ಅನ್ಸಿದ್ರೆ ಕ್ಷಮೆ ಇರ್ಲಿ. ಇಷ್ಟು ಹೇಳಿ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ಅಣ್ಣ, ನೀವು ಜೇಮ್ಸ್ ಹ್ಯಾಡ್ಲಿಚ್ ಹೆಸರು ಹೇಳೋದನ್ನ ಮರ್ತ್ಬಿಟ್ರಿ. ಇನ್ನೊಂದು ವಿಚಾರ ಹೇಳಿ ನಾ ಹೇಳ್ಬೇಕು. ನಮ್ ತಂದೆ ಬಹಳಾನೇ ಏನ್ ಹೇಳ್ತಾರೆ, ಈಸ್ ವೆರಿ ಏನೋ ಹಂಬಲ್. ಇಲ್ಲಿ ಅವರು ಅಗಾಥಾ ಕ್ರಿಸ್ಟಿ ಒಂದು ಕಾದಂಬರಿ ಅಂತ ಒಂದು ಪೂರ್ತಿ ಅನುವಾದ ಮಾಡಿದ್ರು. ಅದು ಅನುವಾದ ಅಂತ ಅನಿಸ್ತಾನೆ ಇರ್ಲಿಲ್ಲ. ಅದು ಇವತ್ತು ನಾನು ಪ್ರಿಂಟ್ ಮಾಡಿ ತಗೊಬಂದು ನಾನು ನನ್ನ ಕಲೆಕ್ಷನ್ ಅಲ್ಲಿ ಇಟ್ಕೊಂಡಿದ್ದೇನೆ.
ತುಂಬಾ ಒಳ್ಳೆ ಬರಹಗಾರರು. ಆದ್ರೆ ಅವರ ಒಲವು ಅವರೇ ಹೇಳಿದಾಗೆ ಸ್ವಲ್ಪ ಈ ಡಿಟೆಕ್ಟಿವ್ ಸ್ಟೈಲ್ ಅಲ್ಲಿ, ಪತ್ತೆದಾರಿ ಸ್ಟೈಲ್ ನಲ್ಲಿ ಹೋಗುತ್ತೆ, ಅದು ಅವರಿಗೆ ಜಾಸ್ತಿ ಇಷ್ಟ ಆಗತ್ತೆ. ಬಟ್ ಸಾರಿ, ನಾನು ನಿಮ್ ಕತೆ ಓದಿಲ್ಲ, ಕ್ಷಮಿಸ್ಬೇಕು. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಟೇಕಿಂಗ್ ಪಾರ್ಟ್ ಹಿಯರ್. ನೀವು ಸ್ವಲ್ಪ ಟೆಕ್ನಾಲಜಿಕಲಿ ಚಾಲೆಂಜ್ಡ್, ಬಟ್ ಎಲ್ಲ ರೆಡಿ ಮಾಡ್ಕೊಂಡು ಝೂಮ್ ಇದು ಎಲ್ಲ ಉಪಯೋಗಿಸ್ತಾ ಇರೋದು ನಿಜವಾಗ್ಲೂ ಸಂತೋಷ. ಸಾರಿ ಅಶ್ವಥ್ ಅವರೇ, ಮಧ್ಯೆ ಇಂಟರಪ್ಟ್ ಮಾಡಿದ್ದಕ್ಕೆ. ಇಲ್ಲ ಸುಮತಿ, ನೀವು ನಮಗೆ ನಿಮ್ ತಂದೆಯವರನ್ನ ಈ ಸಮಾನ ಮನಸ್ಕರು ಗ್ರೂಪ್ಗೆ ಪರಿಚಯ ಮಾಡಿಸಿ ಒಂದು ದೊಡ್ಡ ಅಸೆಟ್ ಅನ್ನ ಕೊಟ್ಟಿದ್ದೀರಿ. ಅವರು ನಿಜಕ್ಕೂ ನಮ್ಗೆ ತುಂಬಾ ದೊಡ್ಡ ಒಂದು ಆಸ್ತಿ ನಮ್ಮ ಈ ಗ್ರೂಪಿಗೆ. ಅವರಿಂದ ಎಲ್ಲ ಚಟುವಟಿಕೆಗಳು ಎಲ್ಲರೂ ತಲೆಗೂ ಕೆಲಸ ಕೊಡ್ತಾ ಇದ್ದಾರೆ. ಅವರು ನಿಜವಾಗ್ಲೂ ತುಂಬಾ ಗ್ರೇಟ್. ನಮ್ದು ಬಾಲ್ಯ ಹೇಗಿರ್ಬೋದು ಅಂತ ನೀವು ಒಂದ್ ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಅವ್ರು ನಮಗೆ ಎಷ್ಟು ಹೊಡೆದು ಬಡ್ದು ಹೇಳ್ಕೊಟ್ಟಿರ್ಬೋದು ಅಂತ. ತುಂಬ ನಿಮ್ಮ ತಂದೆಯವರ ಮತ್ತಷ್ಟು ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಿಮ್ಮ ಮನೆ ಪೊಲೀಸ್ ಬಡಾವಣೆಯಲ್ಲಿ ಇದೆಯಾ? ನೀವು ನಿಮ್ಮ ಕಥೆನ ಇನ್ನೂ ಸ್ವಲ್ಪ ಮುಂದುವರಿಸಿದ್ರೆ ನಿಮ್ಮ ನೆಕ್ಸ್ಟ್ ನಾಗಮಣಿ ಕುಮಾರ್ ಅವರು ಕಂಪ್ಲೇಂಟ್ ಕೊಡಬೇಕಾಗ್ತಿತ್ತು ಅಷ್ಟೇ. ಇಲ್ಲ, ಅದು ನೀವು ಆ ಕತೆಗೆ ತುಂಬ ಅಂದರೆ ಕುತೂಹಲ ಮೂಡಿಸೋಂಥ ಒಂದು ಘಟ್ಟಕ್ಕೆ ತಗೊಂಡೋಗಿದ್ರಿ ನೀವು ಮತ್ತು ಭರತ್ ಭೂಷಣ್ ಅವರು. ಬಹಳಷ್ಟು ಜನ ಓದುಗರಿಗೆ ಕೂಡ ಮುಂದೇನಾಗುತ್ತೆ ಅನ್ನುವಂಥ ಒಂದು ಇದನ್ನ ಆಲೋಚನೆ ಅಥವಾ ಒಂದು ಕುತೂಹಲ ತುಂಬ ಮೂಡಿಬಿಟ್ಟಿತ್ತು ನಿಮ್ಮ ಕಥೆಯವರೆಗೆ. ಭಾಳಷ್ಟು ಜನಕ್ಕೆ ಅದು ಇತ್ತು, ಇನ್ನು ಇದು ಹಿಂಗೆ ಹೋದರೆ ಕತೆ ಇನ್ನು 3 ಜನಕ್ಕೆ ಮುಗಿಸೋಕ್ಕೆ ಸಾಧ್ಯನಾ ಅಂತಲೂ ಕೆಲವರಿಗೆಲ್ಲ ಅನುಮಾನ ಇತ್ತು. ಅಂದರೆ ಅವ್ರನ್ನೆಲ್ಲ ಹಿಡಿಬೇಕು, ಏನೋ ಆಗಬೇಕಲ್ಲ ಮುಂದಿಂದೆಲ್ಲ ಇದು. ಸೊ ಅದೆಲ್ಲ ಇನ್ನು 3 ಜನಕ್ಕೆ ಮುಗಿಸೋಕ್ಕಾಗತ್ತಾ, ಇದು ಮುಂದಿನವರು ಏನು ಮಾಡ್ಬೋದು ಅನ್ನುವಂಥ ಕುತೂಹಲ ತುಂಬ ಜನಕ್ಕೆ ಇತ್ತು. ಅದಕ್ಕೆ ಮೊದಲನೇ ಕಥೆಗಾರ್ತಿ ಸುಕನ್ಯಾ ಮೇಡಮ್ ಅವರ ಒಂದು ಆಶಯ ಇದಂತೆ ಅವರು ನಾಗಮಣಿ ಕುಮಾರ್ ಅವರು ಅದನ್ನು ಅಲ್ಲಿಗೇ ಒಂದು ಬ್ರೇಕ್ ಹಾಕ್ಬಿಟ್ಟು ಮತ್ತೆ ಸರಿದಾರಿಗೆ ತಗೊಂಬಂದ್ರು ಅಂತ ಅನಿಸುತ್ತೆ. ಬಟ್ ಒಂದು ಒಳ್ಳೆ ಕುತೂಹಲ ಮೂಡಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿ ಬರೆದಿದ್ದೀರಿ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇಷ್ಟೆಲ್ಲ ಬಿಡುವು ಮಾಡಿಕೊಂಡು ಪಾಲ್ಗೊಳ್ತೀರಲ್ಲ, ಇಂಥ ಎಲ್ಲ ವಿಚಾರಗಳಲ್ಲಿ ಪಾಲ್ಗೊಳ್ತೀರಿ ಮತ್ತು ಎಲ್ಲರಿಗೂ ನೀವು ಒಂದು ಸ್ಫೂರ್ತಿ, ಯಾವುದೇ ವಿಚಾರ ತಗೊಂಡ್ರು ತುಂಬ ಸ್ಫೂರ್ತಿ ಬರ್ತಕ್ಕಂಥ ಕೆಲಸಗಳು ನೀವು ನಿತ್ಯ ಬರಿತೀರಿ. ಎಲ್ಲವೂ ತುಂಬ ಚುಟುಕಾಗಿದ್ದರೂ ಕೂಡ ತುಂಬ ಒಳ್ಳೆಯ ಮೆಸೇಜನ್ನು ಕೊಡ್ತಕ್ಕಂಥದ್ದನ್ನ ಬರಿತಾ ಇದ್ದಾರೆ. ಅದನ್ನು ಅಷ್ಟು ಬರಿಬೇಕು ಅಂದರೂ ಕೂಡ ಅದ್ರ ಹಿಂದೆ ಸಾಕಷ್ಟು ಶ್ರಮ ಇರ್ತದೆ, ಒಂದು ಆಸಕ್ತಿ ಇರಬೇಕು. ಅಷ್ಟೆಲ್ಲವನ್ನು ಇಟ್ಕೊಂಡು ನಮ್ಮ ಗ್ರೂಪ್ಗೋಸ್ಕರ ಇಷ್ಟು ಸಮಯ ಕೊಡ್ತೀರಿ, 2 ಕ್ವಿಜ್ ಮಾಡ್ತೀರಿ, ಅದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತೀರಿ. ತುಂಬ ತುಂಬ ಧನ್ಯವಾದಗಳು ಸರ್. ನೀವು ಈ ಕತೆ ಬರೀತಂತ ಹೇಳಿದ ಮೊದಲನೇ ಪುರುಷ ನೀವೇ. ಇಬ್ಬರಿದ್ದೀರಿ, ಬಟ್ ಅದರಲ್ಲಿ ಮೊದಲವ್ರು ನೀವು. ಹಾಗಾಗಿ ಇತರೇ ಇವ್ರಿಗೂ ಕೂಡ ನೀವು ಮಾದರಿ ಆಗ್ತೀರಿ. ಧನ್ಯವಾದಗಳು ಸರ್. ಈಗ ನಾಗಮಣಿ ಕುಮಾರ್ ಅವರು. ನಮಸ್ಕಾರ ಎಲ್ರಿಗೂ. ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಬರಲ್ಲ, ನಂದೇನಿದ್ರು ಬರವಣಿಗೆಯಲ್ಲಿ ತೋರಿಸ್ತೀನಿ ಅಷ್ಟೇ, ಮಾತಾಡ್ಲಿಕ್ಕೆ ಬರಲ್ಲ. ಅಂದರೆ ನನಗೆ ಸ್ಟಾರ್ಟಿಂಗ್ ಸುಕನ್ಯಾರ ಕತೆ ಓದಿದ ತಕ್ಷಣ ನನಗೆ ಒಂಥರ ಖುಷಿ ಆಯಿತು. ಸಾಮಾಜಿಕದ ಹತ್ರ ಹೋಗ್ತಾ ಇದೆ, ಮಾಲತಿ ಮಾಧವ ನಮ್ಮಂಥ ಎಲ್ಲ ನಮ್ಮ ಒಂದು ನಾವು ನೋಡುವಂಥ ಕುಟುಂಬದನೇ ಅಂದ್ಕೊಂಡೆ. ಆಮೇಲೆ ವನಿತವರು ಅದೇ ನಿಟ್ಟಿನಲ್ಲಿ ತೊಗೊಂಡು ಹೋದರು. ನನಗೆ ಅಲ್ಲೇ ಒಂದು ಪಾತ್ರ ಬಂದಿತ್ತು ನನ್ನ ಮನಸ್ಸಲ್ಲಿ. ಅಲ್ಲಿ ಅವರು ಸಮಸ್ಯೆ ಮಾಲತಿ ಮಾಧವ ಅವ್ರ ಮನೆಯಲ್ಲಿ ಏನೋ ಒಂದು ಘಟನೆಗಳು ನಡೆದಾಗ, ಅವ್ರ ಅತ್ತೆ ಜೊತೆ ಏನೋ ಒಂದು ಹಿಂಗೆಲ್ಲ ಸಂಘರ್ಷಗಳು ನಡೆದಾಗ ಅವರಿಬ್ಬರು ಮಾತಾಡ್ಬೇಕಾದ್ರೆ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಪಕ್ಕದಲ್ಲಿ ಅನಸೂಯ ಅನ್ನೋ ಒಂದು ಪಾತ್ರ ಬರುತ್ತೆ ಅಲ್ಲಿ. ಅವಾಗ ನನಗೆ ಅನ್ನಿಸ್ತು, ನನಗೊಂದು ಸ್ವಲ್ಪ 1-2-3 ದಿನ ಬೇರೆ ಕೆಲಸದಲ್ಲಿ ಇರಬೇಕಾಗಿರೋದ್ರಿಂದ ಈಗ ಅನಸೂಯ ಪಾತ್ರನ ಯಾಕೆ ತಗೋಬಾರ್ದು ಅಂತ ಅಂದ್ಕೊಂಡು. ಯಾಕೆಂದರೆ ಅವರು ಅನಸೂಯನ ನೋಡು, ಅವ್ರು ಎಷ್ಟು ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾರೆ, ನೀನು ಯಾಕೆ ಕಲಿಬಾರ್ದು ಅನ್ನೋ ಒಂದು ಮಾತು ಮಾಧವರಿಂದ ಮಾಲತಿಗೆ ಬಂದಿರುತ್ತೆ. ಅವಾಗ ಮಾಲತಿ ಮನಸ್ಸಲ್ಲೂ ಅದೇ ಬರುತ್ತೆ, ಹೌದು ಅನಸೂಯ ನೋಡೋಣ ಅಂತ, ಅವ್ರು ಯಾವ ಥರ ಒಂದು ಸಂಸಾರ ನಿಭಾಯಿಸ್ತಾ ಇದ್ದಾರೆ ನೋಡಬೇಕು ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ ಅವರು. ಹಾಗಾಗ್ಬಿಟ್ಟು ನಾನು ಆ ಅನಸೂಯ ಪಾತ್ರ ತೊಗೊಂಡೆ. ನನಗೊಂದು ಅನಿವಾರ್ಯ ಕಾರಣಗಳಿದ್ದಾಗಿ 2 ದಿನದ ಮುಂಚೆನೇ ನಾನು ಅನಸೂಯ ಪಾತ್ರನ ಮುಗಿಸಿ ತೊಗೊಂಡ್ಬಿಟ್ಟಿದ್ದೆ, ಕತೆ ಮಾಡಿದ್ದೆ. ಆಮೇಲೆ ನಂತರ ಭರತ್ ಭೂಷಣ್ ಅವರು ಪತ್ತೆದಾರಿಕೆನಲ್ಲಿ ಬಂದುಬಿಟ್ರು. ನಮ್ಗೆ ನೆಕ್ಸ್ಟ್ ವಾಗೀಶ್ ಸರ್ ಯಾವ ಥರ ತೊಗೊಂಡೋಗ್ತಾರೆ ಅನ್ನೋದೊಂದು ಬಹಳ ಕುತೂಹಲ ಇತ್ತು.
ಆಮೇಲೆ ಮತ್ತು ವಾಗೀಶ್ ಸರ್ ಸಹಿತ ಅವರೇ ಹೇಳ್ದಂಗೆ ಭರತ್ ಭೂಷಣ್ ಮತ್ತು ವಾಗೀಶ್ ಸರ್ ಹೇಳ್ದಂಗೆ ಅವರಿಬ್ಬರು ಪುರುಷರಾದ್ರಿಂದ ಅವ್ರ ಯೋಚನೆ ಎಲ್ಲ ಬೇರೆ ಕಡೆ ಸಾಕ್ತು. ಅವರು ಪತ್ತೇದಾರಿನಲ್ಲೇ ತಗೊಂಡ್ರು. ಅಂದ್ರೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅಂದ್ರೆ ವಾಗೀಶ್ ಸರ್ಗೆ, ಅವ್ರು ಹೇಳ್ದಂಗೆ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಅಳ್ತಾ ಇದ್ದು ಅದಕ್ಕೆ ಸ್ಟಾಪ್ ಮಾಡಿದ್ರು. ಅವ್ರು ಮುಂದುವರ್ಸ್ಕೊಂಡು ಹೋಗಿದ್ರೆ ನಾನು ಮತ್ತೆ ಪೊಲೀಸ್ ಅಂತ ಹೋಗ್ಬೇಕಿದ್ದು, ಡಿಟೆಕ್ಟಿವ್ ಅಂತ ಹೋಗ್ಬೇಕಾಗಿತ್ತು. ತುಂಬಾ ಕಷ್ಟ ಆಗ್ತಾ ಇತ್ತು ನನಗೆ. ಅವ್ರು ಯಾವಾಗ ಅಲ್ಲಿಗೆ ನಿಲ್ಸಿದ್ರಲ್ಲ, ನಾನೇನು ತುಂಬಾ ಯೋಚನೆ ಮಾಡಿದೆ. ಇದು ನನಗೆ ಅನಸೂಯ ಪಾತ್ರ ಬಹಳ ಹಿಡ್ಸಿತ್ತು, ಯಾಕಂದ್ರೆ ಮಾಲತಿ ಅವರಿಂದ ಕಲಿಯೋದು ಬಹಳಷ್ಟಿತ್ತು. ಹಂಗಾಗ್ಬಿಟ್ಟು ನಾನು ಇದನ್ನ ತೆಗಿಯೋದಕ್ಕಾಗಲ್ಲ, ಇದನ್ನೇ ಮುಂದುವರಿಸ್ಬೇಕು ಅಂತ ಹೇಳಿ ಬಹಳ ಯೋಚನೆ ಮಾಡಿ ಯಾಕೆ ಇದೊಂದನ್ನು ಪಾಪ ಮಾಲತಿ ಮಾಧವರಿಗೆ ಸಂಸಾರದಲ್ಲಿ ಇದೊಂದು ಯಾಕೆ ಕೆಟ್ಟ ಕನಸಾಗಬಾರ್ದು, ಇದೇ ಒಂದು ನನಸಾಗ್ಬಿಟ್ರೆ ಪಾಪ ತೊಂದರೆಯಲ್ಲಿ ಮತ್ತೊಂದು ತೊಂದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ, ಅವ್ರ ಮುಂದಿನ ಭವಿಷ್ಯ ತೊಂದರೆ ಆಗುತ್ತೆ. ಇದು ಒಂದು ಯಾಕೆ ಕನಸಾಗಬಾರ್ದು, ಆ ಮಾಲತಿ ಕಂಡ ಕನಸಾಗಬಾರ್ದು ಯಾಕೆ ಅಂತ ನಾನು ಯೋಚನೆ ಮಾಡಿ ಅದನ್ನ ಕನಸಿನ ರೂಪಕ್ಕೆ ತಂದ್ಬಿಟ್ಟೆ. ಆಮೇಲೆ ಅದಕ್ಕೆ ಗೊತ್ತಾಯ್ತು. ಆಮೇಲೆ ಎಲ್ರಿಗೂ ಸಮಾಧಾನ ಆಯ್ತು. ಎಲ್ಲ ಪ್ರತಿಕ್ರಿಯೆ ನೋಡಿ ನನಗೂ ಖುಷಿ ಆಯ್ತು. ವೈಯಕ್ತಿಕವಾಗಿ ಸಹಿತ ನನಗೆ ತುಂಬಾ ಜನ ಪ್ರತಿಕ್ರಿಯೆ ಕಳಿಸಿದ್ರು. ಮೇಡಮ್ ನಿಜವಾಗ್ಲೂ ನಾವು ಕೆಟ್ಟ ಕನಸಾಗೆ ಹೋಯ್ತು, ನನಸಾಗ್ಲಿಲ್ಲ. ಇಲ್ಲ ಅಂದಿದ್ರೆ ಮನಸ್ಸು ಈಗಿನ ಒಂದು ಸಮಾಜದಲ್ಲಿ ಆ ಥರ ಮಕ್ಕಳು ದಾರಿ ತಪ್ಪಿಟ್ರೆ ಎಷ್ಟೊಂದು ತಂದೆ ತಾಯಿಗೆ ನೋವಾಗುತ್ತೆ. ಮುಂದೆ ಮಕ್ಕಳ ಭವಿಷ್ಯ ಯಾವ ಥರ ಇರುತ್ತೆ. ನೀವು ಬರೆದಿದ್ದ ಕಥೆನಲ್ಲಿ ಎಷ್ಟೋ ನನ್ನ ಮಕ್ಕಳನ್ನ ಕಂಡ್ಬಿಟ್ಟೆ ಅಂತ ಹೇಳಿದ್ರು, ವೈಯಕ್ತಿಕವಾಗಿ ಕಳಿಸ್ಬಿಟ್ರು. ನನ್ನ ಮಕ್ಕಳನ್ನ ನಾನು ಅಲ್ಲಿ ಕಲ್ಪಿಸ್ಕೊಂಡ್ಬಿಟ್ಟೆ. ನಾಗಮಣಿಯವ್ರು ಹೇಗೆ ತಗೊಂಡೋಗ್ತಾರೆ ಅನ್ನೋದೊಂದು ಬಹಳ ಕುತೂಹಲ ಇತ್ತು ಅಂತ ವಾಗೀಶ್ ಸರ್ ಕ್ಷಮೆ ಕೋರ್ಬಿಟ್ಟು ನಾನು ಅದನ್ನ ಕನಸು ಅಂತ ಮಾಡಿಬಿಟ್ಟೆ. ಯಾಕಂತಂದ್ರೆ ನನಗೆ ಮುಂದೆ ತಗೊಂಡೋಗ್ಬೇಕಾಗಿತ್ತು ಪಾತ್ರನ, ಅದು ಮೂಲ ಹುಡುಕ್ಬೇಕಾಗಿತ್ತು. ಮತ್ತೆ ನನ್ನ ನಂತರ ಇಬ್ಬರಿದ್ರು. ಹಂಗಾಗ್ಬಿಟ್ಟು ಇದು ಸಾಮಾಜಿಕ ಆಗಿದ್ರೆ ನಾನು ಕನಸು ಅಂತ ಮಾಡಿದೆ ಸರ್. ಅದರಿಂದ ನಿಮ್ಮ ಮೆಚ್ಚುಗೆನೂ ಕಳಿಸ್ದೆ. ಅದು ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಮುಖದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ನಗು ತರಿಸಿದ್ನಲ್ಲ, ಅದು ಖುಷಿ ಆಯಿತು. ಹಂಗಾಗಿ ಗುರುಗಳೇ ಅಂತ ನಿಜವಾಗ್ಲೂ ನೀವು ಪ್ರತಿ ಶನಿವಾರ ಕಾಯ್ತಾ ಇರ್ತೀನಿ. ಫಸ್ಟಿಗೆ ಓದ್ಬಿಡ್ತೀನಿ. ಇವತ್ತು ಯಾಕೋ ನಂಗೆ ಒಂದು ಹೊಳಿಲಿಲ್ಲ. ನನಗೊಂದು ಸ್ವಲ್ಪ ಮ್ಯಾಥ್ಸು ಕಬ್ಬಿಣದ ಕಡಲೆನೇ ನಾನು ಮೊದಲಿಂದಲೂ ಹೈಸ್ಕೂಲಿಂದಲೂ ಇದ್ದಾಗಿದ್ದಲು. ನಾಳೆ ನೋಡ್ತೀನಿ ಸರ್ ನಿಮ್ಮ ಅದೆಷ್ಟು ಸಲೀಸಾಗಿತ್ತು ಉತ್ತರ, ಅಂದರೆ ನಾವೆಷ್ಟು ಇದು ಅಂತ ನಮಗೆ ಗೊತ್ತಾಗತ್ತೆ. ಅಂದರೆ ನನಗೆ ಇಲ್ಲಿ ಪಾತ್ರದಲ್ಲಿ ಕಥೆನಲ್ಲಿ ಎಲ್ಲೂ ನನಗೇನು ಇದಾಗಲಿಲ್ಲ. ಬಟ್ ಒಂದರಲ್ಲಿ ನನಗೊಂದು ಸ್ವಲ್ಪ ಬೇಜಾರಾಗಿತ್ತು ಅಂತಂದರೆ ಮತ್ತೆ ಹೇಳ್ಬೋದಾ ಅಂತ ಅಂದ್ಕೊಂಡೆ. ಹೇಳ್ಬೋದಾ ಸರ್? ನನ್ನ ಮನಸ್ಸಿಗೆ ಬಂದಿದ್ದಷ್ಟೇ, ಇನ್ನೇನಿಲ್ಲ. ಮಾಲತಿ ಅವರ ನಾದಿನಿಯವ್ರನ್ನ ಸ್ವಲ್ಪ ನೆಗೆಟಿವ್ ಆಗಿ ತೋರಿಸಿದ್ದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಷ್ಟೇ. ಪಾಪ ಅವ್ರ ಮನೇಲಿ ಅವ್ರದ್ದು ಏನೋ ಸಮಸ್ಯೆ ಇರುತ್ತೆ, ಅದನ್ನು ನಾವು ಇಲ್ಲಿ ಅವರೇ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳೋದು, ಏನೋ ಒಂಥರ ಬಿಂಕ ಮಾಡ್ತಾರೆ ಅನ್ನೋದು. ಹೆಣ್ಮಕ್ಳು ಅಂದಮೇಲೆ ಎಲ್ಲರಿಗೂ ಅವರದ್ದೇ ಆದಂಥ ಒಂದೊಂದು ಸಮಸ್ಯೆಗಳಿರುತ್ತೆ. ನಾವು ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಅದೊಂದು ಅವೆರಡು ಪಾತ್ರಗಳನ್ನ ನೆಗೆಟಿವ್ ಆಗಿ ಮಾಡಬಾರ್ದಾಗಿತ್ತು ಅಂತ ನನಗೆ ಅನಿಸ್ತು ಅಷ್ಟೇ. ಹಾಗಾಗಿ ನಾನು ಅನಸೂಯ ಪಾತ್ರ ತಗೊಂಡೆ. ಎಲ್ಲರಿಗೂ ಇಷ್ಟ ಆಯಿತು. ನನಗಿನ್ನು ಮತ್ತೆ ಇನ್ನೇನು ಹೇಳೋಷ್ಟಿಲ್ಲ ಸರ್. ಮತ್ತು ಮುಂದಿನವರು ಅಷ್ಟೇ ತುಂಬ ಚೆನ್ನಾಗಿ ತಗೊಂಡು ಹೋದರು. ಮತ್ತು ಆಮೇಲೆ ಓದುಗರು ಸಹಿತ ಕತೆ ಬರೆದ್ರಲ್ಲ, ಅದೋದಿನೂ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಬರೀತಾರೆ, ಎಲ್ಲರ ಮನಸ್ಸಲ್ಲಿ ಎಂಥ ಒಂದು ಕಲ್ಪನೆ ಇರುತ್ತಲ್ಲ ಅಂತ. ನಾವು ಸ್ವಂತ ಕತೆ ಬರೆಯೋದೇ ಬೇರೆ, ಆದರೆ ಬೇರೆಯವರ ಕಲ್ಪನೆಯಲ್ಲಿ ನಮ್ಮ ಕಥೆಯನ್ನು ಸೇರಿಸ್ಕೊಂಡು ಬರೆಯೋದಿದೆಯಲ್ಲ, ಅದೊಂದು ಒಳ್ಳೆ ಚಾಲೆಂಜಿಂಗ್ ಆಗಿತ್ತು ಸರ್. ತುಂಬ ಖುಷಿ ಆಯಿತು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಅಶ್ವಥ್ ಸರ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೀವು ಹೇಳ್ದಂಗೆ ನಾವು ಅಷ್ಟು ಜನನು ಆತ್ಮೀಯರಾದ್ವಿ, ನಾವು ಅಷ್ಟು ಜನರು ಒಟ್ಟಾದ್ವಿ, ನಾವು ಅಷ್ಟು ಜನರು ಮಾತಾಡಿದ್ವಿ. ಅದೊಂದು ಮತ್ತೆ ಪರಿಚಯ ಆಯಿತು, ಪರ್ಸನಲ್ ಆಗಿ ಪರಿಚಯ ಆದರು ಎಲ್ಲರೂ. ಸಾಧನಾ ಮೇಡಮ್ ಅವರು, ರಾಜಲಕ್ಷ್ಮಿ ಅವರು, ಸುಕನ್ಯಾ ಅವ್ರನ್ನ ನಾನು ಅಷ್ಟು ಮಾತಾಡಿಸ್ಲಿಲ್ಲ ಅನ್ಸುತ್ತೆ ಪಾಪ, ಸಾರಿ ಮೇಡಮ್. ಹಾಗೆ ಬೇರೆಯವರೆಲ್ಲರೂ ನಮಗೆ ಒಂದು ಸ್ವಲ್ಪ ಮಂಜುಳಾ ಅವರು ಆತ್ಮೀಯರಾದರು. ಅದೊಂದು ಖುಷಿ ಸರ್, ಇನ್ನೇನು ಹೇಳೋಷ್ಟಿಲ್ಲ. ನೀವು ಕತೆ ಬರೆದಿದ್ರ ಮುಖಾಂತರ ನನಗೆ ತುಂಬಾ ಆತ್ಮೀಯರಾದ್ರಿ. ಓಕೆ, ಹೌದು, ತುಂಬಾ ಖುಷಿ ಆಯ್ತು. ಆಮೇಲೆ ನಾನು ಇಂಥ ಒಂದು ಒಳ್ಳೆ ಕತೆ ಕೊಟ್ರಲ್ಲ ಸುಕನ್ಯಾ ಅವರು ನಮಗೆಲ್ಲರಿಗೂ ಅಂತ ಅನಿಸ್ತು ಸರ್. ಇದು ನನಗೆ ಕತೆ ಆಗಿಲ್ಲ ಮೇಡಮ್, ಅದು ಜೀವನ ಕತೆ ಅಂತ ಹೇಳಿ ಒಂದು ಹೇಳ್ಬೇಕು ಅಂದ್ರೆ, ನಾನ್ ತಗೊಂಡಿದ್ದ ಅನಸೂಯ ಪಾತ್ರ ಮತ್ತೆ ಅದು ಕಾಲ್ಪನಿಕ ಅಲ್ಲ, ಸತ್ಯ ಘಟನೆ. ಯಾಕಂದ್ರೆ ನಮ್ಮ ಇತ್ತೀಚೆಗಷ್ಟೇ ನಡೆದದ್ದು. ಅವ್ರು ಈಗಲೂ ಸಹಿತ ಅತ್ತೆ ಸೊಸೆ ಹಾಗೆ ಆತ್ಮೀಯವಾಗಿದ್ದಾರೆ. ಅವ್ರನ್ನ ನೋಡಿದ್ರೆ ಅಷ್ಟೇ ಖುಷಿ ಆಗತ್ತೆ. ಅದು ಕಲ್ಪನೆ ಕತೆ ಅಲ್ಲ, ಸತ್ಯ ಕತೆ ಅಂತ ಹೇಳ್ಬೋದು. ಹೌದು, ಅದು ನಿಜ. ಯಾಕಂದ್ರೆ ನಾನು ಅವ್ರಿಗೆ ಈ ಕತೆ ಕಳಿಸ್ದಾಗ ಅವ್ರಿಗೂ ಅನಿಸ್ತು, ಏನು ನಾಗಮಣಿ ಅಂತಂದ್ರು. ಆಗ ಅಷ್ಟೇ ಅಂದ್ರೆ ಖುಷಿ ಆಯ್ತು ನನಗೆ. ಅನಸೂಯ ಅಂದ ತಕ್ಷಣ ಅವರು ನಮಗೆ ನೆನಪಿಗೆ ಬಂದಿದ್ದು, ಅವರ ಒಂದು ಅತ್ತೆ ಸೊಸೆ ಬಾಂಧವ್ಯ ನೆನಪಿಗೆ ಬಂತು. ಹಾಗಾಗಿ ನಾನು ಆ ಪಾತ್ರನ ಇಲ್ಲಿ ಅನಸೂಯ ಪಾತ್ರನ ತಗೊಳಕ್ಕಾಯ್ತು.
ಖುಷಿ ಆಯ್ತು ಮೇಡಮ್. ನಿಮ್ ಬಗ್ಗೆ ಅದು ನಿಮ್ಮ ಅನುಭವ. ಅನಸೂಯ ಅನ್ನೋರು ಇದ್ರಲ್ವಾ, ಆ ತರ ಆ ಅವ್ರ ಹೆಸರನ್ನ ಹೇಳ, ಗೀತಾ ಮತ್ತೆ ಕವಿತಾ ಅಂತ ನಾದಿನಿಯರನ್ನ ನಾನು ನೋಡಿದ್ದೀನಿ. ಹೌದಾ? ಅವ್ರು ಓಕೆ, ಇರ್ತಾರೆ. ತಮ್ಮ ಮನೆಯಲ್ಲಿ ತಮ್ಮದೇ ನಡಿಬೇಕು, ತನ್ನ ಗಂಡ ತಾ ಹೇಳ್ದಾಗ ಕೇಳಬೇಕು ಅಂತ ಅನ್ಕೊಂಡವರು ಇಲ್ಲಿ ಆ ಮನೆಯಲ್ಲಿ ಅಂದ್ರೆ ತನ್ನ ತವರು ಮನೆಯಲ್ಲಿ ನಮ್ಮ ಅಮ್ಮ ಹೇಳ್ದಂಗೆ ನನ್ನ ಅತ್ತಿಗೆ ಕೇಳ್ಬೇಕು, ನಮ್ಮ ಅಣ್ಣ ಅತ್ತಿಗೆ ಹೇಳ್ದಂಗೆ ಕೇಳಬಾರ್ದು. ಅವ್ರು ಏನು ಇರುತ್ತೆ. ಇಂಥ ತನ್ನ ಗಂಡ ಮಾತ್ರ ತನ್ನ ಗಂಡ ತಾ ಹೇಳ್ದಂಗೆ ಕೇಳ್ಬೇಕು, ತಮ್ಮ ಅತ್ತೆ ತನ್ನ ತಾಳಕ್ಕೆ ಕುಣಿಬೇಕು, ತಮ್ಮ ಅತ್ತೆ ಜೋರಾಗಿ ಇಟ್ಕೊಂಡು ಅತ್ತೆನ ವೃದ್ಧಾಶ್ರಮ ಕಳಿಸ್ತವ್ರನ್ನ ಕೂಡ ನಾನು ನೋಡಿದೀನಿ. ವೃದ್ಧಾಶ್ರಮ ಹೌದು ಮೇಡಮ್, ಇದೆ. ಅಂದ್ರೆ ನನಗೆ ಅನ್ಸ್ತಷ್ಟೇ, ಆ ತರ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ, ನಾವು ಕಂಡಂತೆನೂ ಇದ್ದಾರೆ. ನಾವು ಯಾವುದೇ ಕೂಡ ನಮ್ಮ ತಲೆಯಲ್ಲಿದ್ದ ಒಂದು ಎಳೆಯನ್ನೇ ನಾವು ಬಿಡಿಸ್ತಾ ಹೋಗಿರ್ತೀವಿ ಅಂತ, ಅಂದ್ರೆ ಆ ಎಳೆಗೆ ಉದ್ದ ಮಾಡ್ತಾ ಹೋಗ್ತೀವಿ ಅಂತ. ಹೂಬತ್ತಿ ಎಲ್ಲ ಮಾಡ್ತೀವಲ್ವಾ, ಆ ತರ ಒಂದು ಬತ್ತಿ ಮಾಡೋ ತರ ನಾವೊಂದು ಚಿಕ್ಕ ಹತ್ತಿನ ಹೀಗೆ ಉದ್ದ ದಾರ ಮಾಡ್ತೀವಿ. ಆ ತರ ನನ್ನ ತಲೆಯಲ್ಲಿದ್ದ ಆ 2 ಪಾತ್ರಗಳು ಆ ಮೂಲಕ ಬಂತಷ್ಟೆ. ನಾನು ಆ ಪಾತ್ರಗಳನ್ನೇ ಪಾಸಿಟಿವ್ ಆಗಿ ಮಾಡೋಣ ಅಂತ ಅನ್ಕೊಂಡೆ ಮೇಡಮ್ ನಾನು. ಆದ್ರೆ ಮತ್ತೆ ಆ ಒಂದು ಸಾಂಸಾರಿಕವಾಗಿ ಹೋಗ್ಬೇಕು, ನೀವೊಂದು ಕಲ್ಪನೆ ಎಳೆ ಕೊಟ್ಟಿರ್ತೀರಿ, ನಾನು ಅದನ್ನ ಮತ್ತೆ ಬೇರೆ ಕಡೆ ತಿರುಗಿಸೋದು ಬೇಡ ಅನ್ನೋ ಉದ್ದೇಶದಿಂದ ಈ ಒಂದು ನಿಮ್ಮ ಭಾವನೆಗೆ ನಾನು ಬೆಲೆ ಕೊಟ್ಟೆ. ನಾನು ಅನಸೂಯ ಪಾತ್ರ ನಾನು ತಗೊಂಡೆ. ಯಾಕಂದ್ರೆ ನನಗೂ ನೀವು ಹೇಳಿದ್ರಲ್ಲ ಆಮೇಲೆ ಸರಿ ಅನಿಸ್ತು, ಇರೋದ್ರಿಂದಲೇ ಮತ್ತೆಲ್ಲ ಇಂಥವೆಲ್ಲ ಈ ಒಂದು ಬರವಣಿಗೆಯಲ್ಲಿ ಬರತ್ತೆ ಅನ್ಕೊಂಡು ನಾನು ಆ ಪಾತ್ರನ ಮುಂದುವರಿಸ್ತಲೇ ಪಕ್ಕದಲ್ಲಿ ಇದ್ದಂತ ಒಂದು ಅನಸೂಯ ಪಾತ್ರ ನಾನು ತಗೊಂಡೆ ಮೇಡಮ್. ಮತ್ತೆ ಇನ್ನೊಂದ್ಸಲ ಕತೆ ಬರೆಯೋಣ ತಾಳ್ರಿ, ಅದೇ ಆ 2 ಪಾತ್ರ ತರ. ಆಯ್ತು ಖಂಡಿತ. ಓಕೆ. ಹೌದು ಸರ್, ಈಗ ನನಗೆ ಅದೇ ಅನ್ಸಿದೆ. ಈಗ ನೆಕ್ಸ್ಟ್ ಮಾತ್ ನಾನೇ ಅದೇ ಹೇಳ್ತಾ ಇದ್ದೆ. ಅವಾಗ ಒಂದು ಪತ್ತೆದಾರಿ ಕಾದಂಬರಿ ಬರುತ್ತೆ ನೋಡಿ ನಮಗೆ ಓದ್ಲಿಕ್ಕೆ. ಹೌದು, ಥ್ಯಾಂಕ್ ಯು. ಎಸ್ ಸರ್, ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು ಅಶ್ವಥ್ ಸರ್. ಮೊದಲನೇದಾಗಿ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ತಾವು ಇದನ್ನ ಜಸ್ಟ್ ಕಥೆನ ವಾಚನ ಮಾಡೋಣ ಆ ತರದ ಒಂದು ಯೋಜನೆಯನ್ನು ಹಾಕೊಂಡ್ರಿ. ಮತ್ತೆ ಕಥೆ ಹೀಗೆ ಇರ್ಬೇಕು, ಒಂದು ರೂಪುರೇಷೆ ಅಥವಾ ಈ ತರದೊಂದು ವಿಶಿಷ್ಟ ಯೋಜನೆ ಹಾಕೊಳ್ಳೋದೇ ಒಂದು ವಿಶಿಷ್ಟ ಕೆಲಸ. ಆತರ ಯೋಚನೆ ಮಾಡೋದು, ಕೋಕ್ ಕಥೆಗಳಿರ್ಬೋದು, ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ. ಆದ್ರೂ ತಾವು ಇದನ್ನ ತುಂಬಾ ಚೆನ್ನಾಗಿ ಅದನ್ನ ನಿರ್ವಹಿಸಿದ್ರಿ. ಅದಕ್ಕೆ ನಾನು ತಮ್ಗೆ ಅಭಿನಂದನೆಗಳನ್ನ ಹೇಳ್ತೀನಿ ಸರ್. ಹಾಗೆ ಎಲ್ಲ ಗುಂಪಿನವರು, ಮೊದಲನೇದಾಗಿ ಶ್ರೀಮತಿ ಸುಕನ್ಯಾ ಮೇಡಮ್ ಅವ್ರು ಫಸ್ಟ್ ಬರೆದ್ರು. ಅವ್ರು ಬರ್ದಾಗ ಅವರು ಅದು ಒಂದ್ 5-6 ಪೇಜ್ ಇರಬಹುದು, ಆದ್ರೆ ಅದು ಎಷ್ಟು ಫಾಸ್ಟ್ ಆಗಿ ಓದಿಸ್ಕೊಂಡು ಹೋಯ್ತು ಅಂತಂದ್ರೆ ಎಷ್ಟೊಂದೆಲ್ಲ ಭಾವನೆಗಳಲ್ಲಿತ್ತು ಸಾಮಾಜಿಕವಾಗಿ. ಅದಾದ್ಮೇಲೆ ವನಿತಾ ಮೇಡಮ್ ಅವರು ಅದನ್ನು ಮುಂದುವರಿಸಿದ್ರು. ಅವರು ಕಡೆಗೆ ಅತ್ತೆ ಸೊಸೆಯ ಬಾಂಧವ್ಯದ ಬಗ್ಗೆ ಅವರೆಲ್ಲ ಹೇಳಿದ್ರು. ಕಡೆಗೆ ನನಗೆ ಮಕ್ಕಳ ಬಗ್ಗೆ ಫೋಕಸ್ ಮಾಡ್ಬೇಕು ಅಂತ ಅನ್ನಿಸ್ತು. ಆದ್ರೆ 2 ಪುಟಗಳ ಲಿಮಿಟ್ ಅಂದಾಗ ಅದು ಕಷ್ಟ ಏನೋ ಅನ್ನಿಸ್ತು. ಆದ್ರೂ ಏನೋ ಒಂದು ತಿರುವು ಕೊಡ್ಬೇಕು ಅಂತ ನಾನೆಲ್ಲ ನೋಡ್ತಿರ್ತೀನಿ ಈಗೆಲ್ಲ ಕೆಲವು ಸೀರಿಯಲ್ಗಳಲ್ಲಿ, ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಅವರೆಲ್ಲ ಹೇಗೆ ಯೋಚನೆ ಮಾಡ್ತಾರೆ, ಮಕ್ಕಳು ಹದಿಹರೆಯದವರು ಹೇಗೆ. ಸೊ ಹಾಗಾಗಿ ಇಬ್ರು ಹದಿಹರದ ಮಕ್ಕಳಿದ್ದಾಗ ಈ ತರದ ಸೋಷಿಯಲ್ ಪ್ರಾಬ್ಲಮ್ಸ್ ಇದೇ ಇರುತ್ತೆ. ಈ ತರದ್ ಏನೋ ಒಂದು ಮಕ್ಕಳು ಓದೋದಿಲ್ಲ ಅಂತನೋ ಈ ತರದ್ದು. ಅದ್ರಲ್ಲಿ ನಾವು ಕಥೆ ಆದ್ರಿಂದ ಒಂದ್ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಿ ಈ ತರ ಡ್ರಗ್ ಸಮಸ್ಯೆ ಈ ತರದ್ ಏನಾದ್ರು ತರ್ಬೇಕು ಅಂತ ನಾನ್ ಅನ್ಕೊಂಡೆ. ಆತರ ಅನ್ಕೊಂಡೆ. ಆಮೇಲೆ ಅದೇ ರೀತಿಯಾಗಿ ಉಳ್ದವ್ರುನು ಬಹುಶಃ ಅದನ್ನ ಮುಂದುವರಿಸ್ತಾರೆ. ಪೊಲೀಸು, ಕೋರ್ಟ್ ಈ ತರ ಎಲ್ಲ ಬರುತ್ತೆ. ವಾಗೇಶ್ ಸರ್ ಸ್ವಲ್ಪ ದಯವಿಟ್ಟು ಮ್ಯೂಟ್ ಮಾಡ್ಕೊಡಿ, ತಮ್ಮಿಂದ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ನನಗನ್ನಿಸ್ತು. ಹಾಗಾಗಿ ನಾನು ಹಾಗೆ ಮುಂದುವರಿಸ್ತೀರಾ ಅನ್ಕೊಂಡೆ. ಆದ್ರೆ ನನ್ನ ಯೋಚನಾ ಲಹರಿಗೆ ಭಿನ್ನವಾಗಿ ಮುಂದೆ ನಾಗಮಣಿ ಮೇಡಮ್ ಅವರು, ಮಂಜುಳಾ ಮೇಡಮ್ ಅವರು, ಕಡೆಗೆ ರಾಜಲಕ್ಷ್ಮಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಅದನ್ನ ಕನಸು ಈ ರೀತಿಯಾಗಿ ಅವರು ಎಂಡ್ ಮಾಡಿದ್ರು. ಬಟ್ ಸುಖಾಂತ್ಯ ತಂದ್ರು. ಅದೇ ಬಟ್ ಬಹುಶಃ ನನ್ನ ಲಹರಿಯಲ್ಲೇ ಹೋಗಿದ್ದಿದ್ರೆ ಅದು ಸುಖಾಂತ ಖಂಡಿತ ಆಗ್ತಿರ್ಲಿಲ್ಲ. ಯಾರಿಗೋ ಒಂದಿಬ್ಬರಿಗೆ ಸಮಸ್ಯೆಗಳಾಗೇ ಆಗ್ತಿತ್ತು. ಅದೊಂಥರ ಶಬ್ದವೇದಿ ಫಿಲ್ಮ್ ತರ ಆಗ್ಬಿಡೋದು ಕಡೆಗೆ.
ಆತರ ಎಲ್ಲ ಆಗೋ ಚಾನ್ಸಸ್ ಇತ್ತು. ಸ್ವಲ್ಪ ಅದು ಬಹುಶಃ ಈ ಸಾಮಾಜಿಕ ಕಥೆಗಳಲ್ಲಿ ಅದು ತುಂಬಾ ಜನ ಇಷ್ಟ ಪಡ್ಲಿಕ್ಕಿಲ್ವೇನೋ ಆತರ. ಆದ್ರೆ ನಿಜವಾಗ್ಲು ನಾನು ಸ್ಟಾರ್ಟ್ ಮಾಡಿದವರು ಇದನ್ನ ಸುಕನ್ಯಾ ಮೇಡಮ್ ಅವರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೊಂತೀನಿ. ಎಷ್ಟೆಲ್ಲ ಭಾವನೆಗಳನ್ನ ಅವರು ತುಂಬಿ ಕಟ್ಟಿಕೊಟ್ರು, ಆಮೇಲೆ ಎಲ್ಲ ಹಾಗೆ ಮುಂದುವರ್ಸ್ಕೊಂತಾ ಹೋದ್ರು. ಹಂಗಾಗಿ ಅದೊಂಥರ ಈ 100 ಮೈಲ್ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ಸಿಂಗಲ್ ಸ್ಟೆಪ್ ಅಂತಾರಲ್ಲ, ಹಾಗೆ ಸುಕನ್ಯಾ ಮೇಡಮ್ ಅವರು ನಿಜವಾಗ್ಲು ನಮಗೇನೆ ಏನ್ ಮಾಡೋದು ಅನ್ನೋ ತರ ತುಂಬಾ ಚೆನ್ನಾಗಿ ಅವ್ರು ಕಟ್ಕೊಟ್ಟಿದ್ರು. ಅಲ್ಲಿಂದ ಆಮೇಲೆ ನಮಸ್ತೆ. ಉಳಿದವರು ನಾನು ಮೇಡಮ್ ನಾನು ಮುಗಿಸ್ಬಿಡ್ತೀನಿ. ಏನು ಗೊತ್ತಿಲ್ಲ, ನಾನು ಜೀವನಾನುಭವನ ಅದ್ರಲ್ಲಿ ತುಂಬಿದೆ ಅಷ್ಟೇ. ಕತೆ ಅಂತ ಬರೆಯಕ್ ಹೋಗಿ ರೂಲ್ಸ್ ನಿಯಮಾವಳಿಗಳೆಲ್ಲ ನನಗೆ ಗೊತ್ತಿಲ್ಲ. ಸುಮ್ನೆ ಅದು ನನಗೆ ತಮ್ದು ಸ್ವಲ್ಪ ಪೇಜಸ್ ದೀರ್ಘ ಆಗಿರ್ಬೋದು, ಆದ್ರೆ ಅದು ಅದ್ಭುತವಾಗಿತ್ತು. ನಾವು ಕಡಿಮೆ ಒಂದ್ 2 ಪೇಜ್ ಅಲ್ಲಿ ಅದನ್ನ ಕಟ್ಕೊಡೋದಕ್ಕೆ ನಮ್ಗೆ ಎಷ್ಟೋ ಸಲ ಆಗ್ತಿರ್ಲಿಲ್ಲ. ಅಂದ್ರೆ ಡೈಲಾಗ್ ಗಳನ್ನ ಕಡಿಮೆ ಮಾಡಿದ್ವಿ ಅಷ್ಟೇ, ಬಟ್ ತುಂಬಾ ಚೆನ್ನಾಗಿತ್ತು ಮೇಡಮ್ ಅಷ್ಟು. ಆಮೇಲೆ ಉಳಿದವರು ಅಷ್ಟೇ, ಒಬ್ರಿಗಿಂತ ಒಬ್ರು. ಅದು ಹೆಂಗೆ ಅಂದ್ರೆ ಅದು ಒಂದು 3, 4, 5ನೇ ಎಪಿಸೋಡ್ ಬರೋ ಅಷ್ಟೊತ್ತಿಗೆ ಲಾಸ್ಟ್ಗೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಏನಾಗುತ್ತೋ ಅಂತೇಳಿ ನಾನ್ ಬೇರೆ ಗ್ರೂಪ್ ಅಲ್ಲೂ ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೆ, ಏನಾಯ್ತು ಲಾಸ್ಟ್ ಎಪಿಸೋಡ್ ಹಾಕು ಅಂತ ನನಗೆ ಮೆಸೇಜ್ ಎಲ್ಲ ಬರಕ್ ಶುರು ಮಾಡಿದ್ರು. ಆಮೇಲೆ ಎಲ್ರು ನನಗ್ ಬೈಲಿಕ್ಕೂ ಶುರು ಮಾಡಿದ್ರು, ನೀನ್ ಅದನ್ನ ಏನೇನೋ ಮಾಡಿ ಉಳಿದವರಿಗೆ ಇದ್ ಮಾಡಿದ್ವಿ ಅಂದ್ರು. ಆಮೇಲೆ ವಾಗೀಶ್ ಶರ್ಮಾ ಸರ್ ನೆಕ್ಸ್ಟ್ ಡೇ ಫೋನ್ ಮಾಡಿ ನನಗೆ ಕೇಳಿದ್ದು, ಯಾರದು ಬಾಗಿಲು ತರ್ತಾರ ಹೇಳಿ ಅಂತ ಕೇಳಿದ್ರು. ಆದ್ರೆ ಅವ್ರಿಗೆ ಹೇಗೆ ಮುಂದುವರಿಸಬೇಕು ಅಂತಾನೂ ಸ್ವಲ್ಪ ಗೊಂದಲ ಆಗಿತ್ತು. ಅದಕ್ಕೆ ನಾನು ಕ್ಷಮೆ ಕೋರ್ತೀನಿ. ನನ್ನ ಉದ್ದೇಶ ಅಷ್ಟೇ ಇದ್ದಿದ್ದು, ಈಗಿನ ಮಾಡರ್ನ್ ಪ್ರಾಬ್ಲಮ್ಸ್ ಗೆ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಮಿಸ್ಯೂಸ್ ಆಫ್ ಲಾಸ್ ಇದೆ, ಮೆಡಿಕಲ್ ಇದಿದೆ, ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಇದೆ, ಡಿಪ್ರೆಷನ್ ಇದೆ, ಹದಿಹರೆಯರ ಡಿಪ್ರೆಷನ್ ಮತ್ತೆ ವಯಸ್ಸಾದ ಡಿಪ್ರೆಷನ್. ಈ ತರದ್ ಯಾವ್ದಾದ್ರು ಒಂದು ಅಂಶಗಳ ಬಗ್ಗೆ ಟಚ್ ಮಾಡ್ಬೇಕು ನಾವು. ಸಾಮಾಜಿಕ ಅಂದ್ರೆ ಬರೇ ಅತ್ತೆ ಸೊಸೆ, ಗಂಡ ಹೆಂಡತಿ ಜಗಳ, ಡೈವರ್ಸ್ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ ಇತ್ತು. ಬಟ್ ಇದ್ರಲ್ಲಿ ಎಲ್ಲಾ ರೀತಿದ್ದನ್ನು ಸ್ವಲ್ಪ ಸಾಮಾಜಿಕ, ಮಾನಸಿಕ ಅಂಶಗಳು, ಭೌತಿಕ ಅಂಶಗಳು ಎಲ್ಲದನ್ನೂ ಟಚ್ ಮಾಡಿದ್ರು. ಅದು ಒಂದು ನನಗೆ ತುಂಬಾ ಖುಷಿ ಅನಿಸ್ತು. ಓವರ್ ಆಲ್ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು, ಒಂದು ಒಳ್ಳೆ ಅನುಭವ. ಮತ್ತೊಮ್ಮೆ ಧನ್ಯವಾದಗಳು ಸರ್. ನನ್ನ ಮಾತಿಷ್ಟೇ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಡಾಕ್ಟರ್ ಭರತ್ ಭೂಷಣ್ ಅವರೇ. ನಿಮ್ಮದು ಇವತ್ತು ಬೇರೆ ಕಾರ್ಯಕ್ರಮನೂ ಇತ್ತು ಅನಿಸುತ್ತೆ, ಆದರೂ ಬಿಡು ಮಾಡ್ಕೊಂಡು ಬಂದಿದ್ದೀರಾ. ತುಂಬ ಧನ್ಯವಾದಗಳು. ನೀವು ಬಹಳಷ್ಟು ಕಥೆಗಳನ್ನು ಓದಿದ್ದೀರಾ, ನಿಮ್ಮ ಕಥಾವಾಚನ ಗ್ರೂಪಲ್ಲಿ ಎಷ್ಟೋ ಕಥೆಗಳನ್ನು ಓದಿದ್ದೀರಿ. ಹಾಗಾಗಿ ನಿಮ್ಮ ಅನುಭವಗಳು ಬೇರೆಯೇ ಇರುತ್ತೆ. ಹಾಗಾಗಿ ನಿಮ್ಮನ್ನು ನಾನು ಈ ಗ್ರೂಪಲ್ಲಿ ಫಸ್ಟ್ ಗ್ರೂಪಲ್ಲಿ ಸೇರಿಸಿದ್ದೆ ಆ ಕಾರಣಕ್ಕೆ. ನಿಮಗೆ ಕಥಾವಾಚನ ಇದರಲ್ಲಿ ಎಷ್ಟೋ ಕಥೆಗಳನ್ನು ಓದಿರಿ, ಬೇರೆ ಬೇರೆ ಬರೆದಿರ್ತಕ್ಕಂಥ ಕಥೆಗಳನ್ನೆಲ್ಲ ಓದಿದಿರಿ. ಮತ್ತು ನಿಮ್ಮ ವಾಚನ ಶೈಲಿ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನೀವು ರಾಜಲಕ್ಷ್ಮಿ ಮೇಡಮ್ ಬರೆದಿದ್ದಂಥ ಒಂದು ಕಥೆಯನ್ನು ಓದಿದ್ರಿ, ಅವತ್ತು ನಾನು ಕೂಡ ಜಾಯಿನ್ ಆಗಿದ್ದೆ. ತುಂಬ ಖುಷಿ ಅನ್ನಿಸ್ತು ನೀವು ಓದಿದ ಶೈಲಿ ಎಲ್ಲ. ಇವತ್ತು ಕೂಡ ಆ ಕಥೆಯನ್ನು ನಿಮ್ಮಿಂದ ಓದಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಇದು ಫಸ್ಟ್ ಸಂವಾದ ಆಗಿರೋದ್ರಿಂದ ಎಷ್ಟೊತ್ತಾಗುತ್ತೆ ಏನೋ ನನಗೆ ಅಂದಾಜಿರಲಿಲ್ಲ. ಹಾಗಾಗಿ ಇವತ್ತು ಸದ್ಯಕ್ಕೆ ಬೇಡ, ಮುಂದಿನ ಕಥೆನ ನೀವೇ ಓದಿ ಅಂತೇಳಿ ನಿಮಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ನಿಜವಾಗ್ಲೂ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಸಮಯ ಸಿಕ್ಕಿದೆ, ತುಂಬ ಖುಷಿ ಆಗ್ತಾಯಿದೆ. ಈಗ ಮುಂದಿನ ಕಥೆಗಾರರು ಮಂಜುಳಾ ಮೇಡಮ್ ಅನ್ಸುತ್ತೆ. ನಾಗಮಣಿ ಕುಮಾರ್. ಹಾಂ, ಓಕೆ ಮೇಡಮ್. ಹೌದು ಸರ್. ಮೇಡಮ್, ನಿಮ್ಮ ಬರವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಕತೆ ಬಗ್ಗೆ ಒಟ್ಟಾರೆ ಅಭಿಪ್ರಾಯ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಮೊದಲು ನಾನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಅಶ್ವಥ್ ಸರ್ಗೆ. ಯಾಕೆಂದ್ರೆ ನಂದು ತುಂಬಾ ದಿನದ ಇದು ಬಯಕೆ ನಂಗೆ ಕತೆ ಬರಿಬೇಕು ಅನ್ನೋದು. ಬಟ್ ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಹೇಗ್ ಬರಿಬೇಕು ಅನ್ನೋದು ನನಗೆ ಖಂಡಿತವಾಗ್ಲೂ ನನಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈ ಕಥಾಯನದಲ್ಲಿ ನಾನು ಅದನ್ನ ಪೂರೈಸ್ಕೊಂಡೆ ನಾನು. ಸೊ ಹಾಗಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ. ಅದು ಸರ್, ನಾಗಮಣಿ ಮೇಡಮ್ ಬರ್ದಿದ್ದನ್ನ ಓದ್ಬಿಟ್ಟು ನನಗೆ ನನ್ ಮುಂದೆ ಏನ್ ಬರಿಬೇಕಪ್ಪ ಅನ್ನೋದೇ ನಂಗೆ ತೋಚ್ದಂಗಾಯ್ತು. ಯಾಕೆ ಅಂತಂದ್ರೆ ಅವ್ರೆಲ್ಲಾನು ತಗೊಂಡ್ ಬರ್ದ್ಬಿಟ್ಟಿದ್ರು, ಪಕ್ಕದ ಮನೆಯವ್ರದ್ದು ಬರ್ದ್ಬಿಟ್ಟಿದ್ರು. ಆಮೇಲೆ ಈ ಕಡೆ ಅತ್ತೆ ಜೊತೆಗೆ ಮಾತಾಡಿದ್ದು ಪಾತ್ರೆಗಳನ್ನೆಲ್ಲ ನಾನ್ ತೊಳಿತೀನಿ ಅಂತ ಅದು ಸಂವಾದ ಆಗೋಗಿತ್ತು. ಮತ್ತೆ ನಾನು ನೆಕ್ಸ್ಟ್ ಏನ್ ತಗೋಬೇಕಪ್ಪ ಅನ್ನೋದು ನನಗೆ ಒಂಥರ ಗೊಂದಲ ಆಯ್ತು. ಆಮೇಲೆ ನಾನು ರಾಜಲಕ್ಷ್ಮಿ ಮೇಡಮ್ಗೆ ಕೇಳ್ದೆ, ನಾನು ಮೇಡಮ್ ನನ್ ಏನ್ ಬರಿಬೇಕು ಅಂತಾನೆ ತೋಚ್ತಲ್ಲ, ನಾನು ಯಾವ ರೀತಿ ಬರೀಲಿ ಅಂತ. ಅದಕ್ಕೆ ಅವ್ರಿದ್ದಾರೆ, ಇಲ್ಲ ನೀವು ಏನಾರು ಒಂದು ಲಾಸ್ಟ್ ಟ್ವಿಸ್ಟ್ ಕೊಡಿ, ನೀವು ಅದನ್ನೇ ತಗೊಂಡೋಗಿ, ನೀವು ಎಲ್ಲ ಬೇರೆ ಬೇರೆ ಪಾತ್ರಗಳಿದಾವಲ್ಲ ಅದ್ ತಗೊಂಡ್ ಹೋಗಿ, ನೀವು ಲಾಸ್ಟ್ ಒಂದ್ ಏನಾರು ಒಂದ್ ಟ್ವಿಸ್ಟ್ ಕೊಡಿ, ನಾನ್ ಅದನ್ನ ಮುಂದುವರ್ಸ್ಕೊಂಡ್ ಹೋಗ್ತೀನಿ ಆ ಟ್ವಿಸ್ಟ್ ನ ಅಂತಂದ್ರು. ಆಮೇಲೆ ಅದನ್ನೇ ನಾವ್ ಕನಸು ಆಗಿರೋದನ್ನೇ ನನ್ಸಾಗಿ ನಾವ್ ತಗೊಂಡು, ಆಕ್ಚುಲಿ ಅವನು
ರಾಜೀವ ತುಂಬಾ ಇನ್ನೋಸೆಂಟ್ ಇರ್ತಾನೆ, ಯಾರೋ ಪಾಕೆಟ್ ಕೊಟ್ಟಿರ್ತಾನೆ, ಏನೋ ಸುಮ್ನೆ ಏನೋ ಸಕ್ಕರೆ ಪಾಕೆಟ್ ಪೌಡರ್ ಅನ್ಕೊಂಡು ಇಟ್ಕೊಂಡಿರ್ತಾನೆ. ಅದು ಆಮೇಲೆ ಕೊನೆಗೆ ಅವನಿಗೆ ಗೊತ್ತಿರಲ್ಲ. ಅದನ್ನ ತಂದೆ ತಾಯಿ ಅದನ್ನ ನೋಡ್ಬಿಟ್ಟು ಆ ಈ ತರ ಹಿಂಗೆಲ್ಲ ಮಾಡ್ಬಾರ್ದು, ಈ ತರ ಇದು ಅಫೆನ್ಸ್ ಅಂತ ಅನ್ಬಿಟ್ಟು ಅವ್ನಿಗೆ ತಿಳಿ ಹೇಳೋದು. ಆಕ್ಚುಲಿ ಅವ್ನು ತುಂಬಾ ಇನ್ನೋಸೆಂಟ್ ಇರ್ತಾನೆ, ಅವ್ನಿಗೆ ಏನು ಗೊತ್ತಿರಲ್ಲ. ಆ ತರ ತಗೊಂಡು ಹೋಗ್ಬಿಟ್ಟು ಕೊನೆಗೆ ಸ್ಕೂಲಲ್ಲಿ ಕೂಡ ಅದ್ರ ಬಗ್ಗೆ ಎಲ್ಲ ಅರಿವು ಮಕ್ಳಿಗೆಲ್ಲ ಮೂಡಿಸ್ಬೇಕು. ಯಾಕಂದ್ರೆ ಅದೆಲ್ಲ ಹದಿಹರೆಯದ ವಯಸ್ಸು, ಏನು ಅಂದ್ರೆ ಏನು ಗೊತ್ತಿರಲ್ಲ ಆ ಹೈಸ್ಕೂಲ್ ಮಕ್ಳಿಗೆ. ಸೊ ಅದ್ರ ಬಗ್ಗೆ ಏನಾರು ಒಂದು ಟೀಚರ್ಸ್ ಎಲ್ಲ ಅವ್ರ ಬಗ್ಗೆ ಅದು ಅರಿವು ಮೂಡಿಸ್ಬೇಕು. ಆ ತರ ಒಂದ್ ತಗೊಂಡ್ ಹೋಗ್ತಾರೆ ಅಂತ ಅನ್ಬಿಟ್ಟು ನಾನೇನ್ ಮಾಡ್ದೆ, ಎಲ್ಲಾ ಪಾತ್ರನು ತಗೊಂಡೆ. ನಾಗಮಣಿ ಮೇಡಮ್ ಕೂಡ ಹೇಳ್ತಾ ಇದ್ರು, ಮಾಧವ ಪಾತ್ರಗೂ ಕೂಡ ಸ್ವಲ್ಪ ಒತ್ತು ಕೊಡಿ ಅಂತಂದು. ಸರಿ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾನು ಎಲ್ಲರ ಪಾತ್ರಗಳನ್ನು ತಗೊಂಡೆ. ಅಂದ್ರೆ ಒಂಥರ ಸಾಂಸಾರಿಕ ತಗೊಂಡೆ ನಾನು. ಮನೆಯಲ್ಲಿ ನಡೆಯುವಂತ ಒಂದ್ ಪ್ರೀತಿ, ಒಂದ್ ಅಣುಕು, ಒಂದ್ ಕೆಣಕು, ಈ ತರ. ಆಮೇಲೆ ಅತ್ತೆ ಸೊಸೆ, ಅತ್ತೆ ಅಂದ್ರೆ ಅದು ವನಿತಾ ಮೇಡಮ್ ಅದು ಎಂಡ್ ಮಾಡಿದ್ರು, ನಾಳೆ ಬೆಳಿಗ್ಗೆ ನಾನು ಅತ್ತೆ ಹತ್ರ ಕ್ಷಮೆ ಕೇಳ್ಬೇಕು ಅಂತ. ಸೊ ಅದನ್ನ ನಾನ್ ತಗೊಂಡ್ಬಿಟ್ಟು ಅದನ್ನ ಮುಂದುವರಿಸ್ದೆ, ಅವ್ರು ಕ್ಷಮೆ ಕೇಳೋ ತರ. ನನ್ ತಪ್ಪು, ಯಾಕೆಂದ್ರೆ ಅಂದ್ರೆ ಆ ಮಾಲ್ತಿಗೆ ತಾಯಿ ಇಲ್ದಲೆ ಅವಳು ಬೆಳ್ದಿರ್ತಾಳೆ, ಆ ತಾಯಿ ಪ್ರೀತಿನ ಅತ್ತೆ ಕೊಟ್ಟಿರ್ತಾಳೆ. ಸೊ ಇದೆಲ್ಲ ಅವಳು ಅನ್ಕೊಂಡು, ಇಲ್ಲ ನಾನು ಅತ್ತೆ ಹತ್ರ ಒಂದು ಕ್ಷಮೆ ಕೇಳ್ಬೇಕು ಅಂತ ಅನ್ಬಿಟ್ಟು ಅವಳು ಕಾಫಿ ಕೊಡೋ ಮಾಡ್ತೀನಿ ಅನ್ನೋ ನೆವದಲ್ಲಿ ಅವಳು ಅದನ್ನೆಲ್ಲ ಸರಿ ಮಾಡ್ಕೊಂತಾಳೆ. ಹಾಗೇನೆ ನಾನು ಸಾಂಸಾರಿಕವಾಗಿ ಅದನ್ನ ಎಲ್ಲಾರ್ದನ್ನ ಪಾತ್ರನ ತಗೊಂಡೆ. ಈ ಕಡೆ ಸಂಜೀವಂದು ತಗೊಂಡೆ, ಸಂಜೀವಂದು, ಆಮೇಲೆ ರಾಜೀವಂದು ಮುಂದೆ ರಾಜಲಕ್ಷ್ಮಿ ಮೇಡಮ್ ತಗೊಂಡ್ ಹೋಗ್ತಾರೆ ಅಂತ ಅನ್ಬಿಟ್ಟು ನಾನು ಎಲ್ಲಾ ಪಾತ್ರನು ಸ್ವಲ್ಪ ಪಾತ್ರಗಳಿಗೆ ಒಂದು ಇದನ್ನ ಒದಗಿಸಿ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋದೆ. ಸೊ ನನಗೆ ಅದು ಏನ್ ಬರಿಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಸಾಂಸಾರಿಕವಾಗಿ ನಾನು ಮನೇಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಾನು ತಗೊಂಡು ಬರ್ದೆ ಸರ್. ಅಷ್ಟೇ ನಾನು ಹೇಳೋದು. ಯಾಕೆಂದ್ರೆ ನನ್ಗಿದು ಪ್ರಥಮ ಇದು ನನಗೆ ಮೊದಲನೇ ಸರಿ ಬರ್ದಿರೋದನ್ನ ಏನ್ ಬರಿಬೇಕು ಅಂತಂದು ತೋಚ್ತಿರ್ತೇನೆ. ನಾನು ಈ ರೀತಿ ಬರ್ದೆ ನಾನು. ನನಗೆ ಇದನ್ನ ವೇದಿಕೆ ಇದು ಮಾಡ್ಕೊಟ್ಟಿದ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಹಾಗೆ ಎಲ್ಲರ ಕಥೆನೂ ಕೂಡ ತುಂಬಾ ಚೆನ್ನಾಗಿತ್ತು, ಓದಿಸ್ಕೊಂಡು ಹೋಯ್ತು. ನೆಕ್ಸ್ಟ್ ರಾಜಲಕ್ಷ್ಮಿ ಮೇಡಮ್ ಕೂಡ ಒಂದು ತಿರುವು ಕೊಟ್ಕೊಂಡು ನಂದನ್ನ ಅದನ್ನ ಪುಟ್ಟಣದ್ದು ಅಂದ್ರೆ ಯಾವ್ದು ಭಸ್ಮ ಅಂತ ತರ ಇದ್ ಮಾಡ್ಕೊಂಡು ಅದ್ ತಗೊಂಡೋಗಿ ಅದನ್ನ ಮುಗಿಸಿದ್ರು. ಎಲ್ಲರ ಕಥೆನೂ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈ ಬಹುಶಃ ಈ 7 ಜನರಲ್ಲಿ ಹೆಚ್ಚು ಗೊಂದಲ ಆಗಿದ್ದು ನಿಮಗೆ ಅನ್ಸುತ್ತೆ. ಯಾಕಂದ್ರೆ ಎರಡೂ ತಂದ್ಬಿಟ್ಟು ನಿಮ್ಮ ಮನೆ ಮುಂದೆ ಹಾಕಿ ಹೋಗ್ಬಿಟ್ರು. ಒಬ್ರು ಸಾಮಾಜಿಕ ಅಂತಾರೆ, ಇನ್ನೊಬ್ರು ಪತ್ತೆದಾರಿ ಅಂತಾರೆ. ಯಾಕೆಂದ್ರೆ ನನಗೆ ಅವ್ರ ಪಕ್ಕದ ಮನೆಯವ್ರದ್ದು ತಗೊಂಡ್ಬಿಟ್ರು, ನಾಗಲಕ್ಷ್ಮಿ ಮೇಡಮ್ ಪಕ್ಕದ ಮನೆಯವ್ರದ್ದು ತಗೊಂಡ್ರು, ಎಲ್ಲಾರ್ದು ತಗೊಂಡ್ಬಿಟ್ಟು ಒಂಥರ ಈ ತಟ್ಟೆಲಿ ಎಲ್ಲಾ ಊಟನು ಎಲ್ಲ ರೆಡಿ ಮಾಡ್ಬಿಟ್ಟು ಇನ್ನೇನ್ ತಿನ್ಬೇಕು ಅನ್ನೋ ತರ ಬಿಟ್ಬಿಟ್ರು. ನನಗೆ ಇನ್ ನೆಕ್ಸ್ಟ್ ಏನು ಖಾದ್ಯಗಳು ಮಾಡ್ಬೇಕು ಅನ್ನೋದಾಗ ಗೊತ್ತೇ ಆಗ್ಲಿಲ್ಲ ಸರ್ ನನಗೆ. ಅದಕ್ಕೆ ಅದ್ರೊಳಗೇನೆ ಎಲ್ಲ ಸ್ವಲ್ಪ ತಗೊಂಡು ಆತರ ಸಾಂಸಾರಿಕವಾಗಿ ಬರ್ದ್ಬಿಟ್ಟೆ. ಅದೇ ನೀವು ಹೊಸ ಕತೆ ಬರ್ಬಿಟ್ರೆ ಇನ್ನೂ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನೇ ಮುಂದುವರ್ಸಿದ್ರೆ ಅದು ಖುಷಿ ಪಡ್ಬೇಕೀಗ. ಇಲ್ಲ ಸರ್, ಹೊಸ ಕತೆ ಆಗಿದ್ರೆ ಇನ್ನು ಏನಾದ್ರು ಬೇರೆ ಬರ್ತಿದ್ದೇನೆ. ಯಾಕಂದ್ರೆ ಇದೇ ಎಳೆನೆ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಸರ್. ಅವ್ರು ಬರ್ದಿರೋದನ್ನೇ ನಾನು ಎಳೆ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ವಾ. ಹಾಗಾಗಿ ಅದು ಸ್ವಲ್ಪ ನಂಗೆ ಗೊಂದಲ ಆಯ್ತು ಅಷ್ಟೇ. ಇಲ್ಲ, ಸಮಯೋಚಿತವಾಗಿ ತುಂಬಾ ಚೆನ್ನಾಗಿ ಕಥೆನ ಮುಂದಿನ ಇದಕ್ಕೆ ಬೆಸುಗೆ ಕೊಟ್ಟಿದ್ದೀರಿ. ತುಂಬ ಖುಷಿ ಆಯಿತು. ನೀವು ಬರೆದಿದ್ದು ಕೂಡ ಮೊದಲನೇ ಸರ್ತಿ ಬರೆದಿದ್ದು ಅಂತ ಎಲ್ಲೂ ಅನಿಸ್ಲಿಲ್ಲ ಓದುಗರಿಗೂ ಕೂಡ. ನೀವು ಕತೆ ಬರಿಬೇಕಾದ್ರೂ ಸಾಕಷ್ಟು ಜನಕ್ಕೆ ಕುತೂಹಲ ಇತ್ತು. ಯಾಕೆಂದರೆ ಒಬ್ಬರು ಹಾಗೆ ಇನ್ನೊಬ್ಬರು ಹೀಗೆ ಎರಡೂ ಬರೆದಾಗ ಮುಂದಿನವರು ಏನು ಮಾಡ್ತಾರೆ ಅನ್ನೋಂಥ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ನೀವು ಸರಿಯಾದ ರೀತಿಯಲ್ಲೇ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೀರಿ. ತುಂಬ ಖುಷಿ ಆಯಿತು. ನಿಮ್ಮದೇ ಆಗಲಿ ಅಥವಾ ಈಗ ನಮ್ಮ ಡಾಕ್ಟರ್ ಭರತ್ ಭೂಷಣ್ ಅವ್ರು ಹೇಳ್ದಂಗೆ ಸುಕನ್ಯಾ ಮೇಡಮ್ ಅವರು ಕೂಡ ಮೊದಲನೇ ಸರಿ ಬರೆದಿದ್ದಂದು ಕೂಡ ಸಾಕಷ್ಟು ಭಾವನೆಗಳನ್ನು ಅದರಲ್ಲಿ ತುಂಬಿ ಬರೆದಿದ್ರು. ಹಾಗಾಗಿ ಯಾರ್ದು ಕೂಡ ಮೊದಲನೇ ಸರ್ತಿ ಬರಿತಾ ಇದ್ದಾರೆ, ಇವ್ರಿಗಿನ್ನೂ ಹೊಸಬ್ರ ಅಥವಾ ಇನ್ನೂ ಇದರಲ್ಲಿ ಪಳಗಬೇಕಿತ್ತು ಅನ್ನೋಂಥ ಯಾರಿಗೂ ಕೂಡ ಒಂದು ಸಣ್ಣ ಸುಳುವು ಕೂಡ ಸಿಗದ ಹಾಗೆ ಬರೆದಿದ್ದೀರಿ. ತುಂಬ ಖುಷಿಯಾಯಿತು ಮೇಡಮ್. ಈಗ ಕೊನೆಯದಾಗಿ ಅಧ್ಯಕ್ಷೀಯ ನುಡಿಗಳು ರಾಜಲಕ್ಷ್ಮಿ ಮೇಡಮ್ ಅವರಿಂದ. ಅವರು ಕತೆಗೆ ಮುಕ್ತಾಯವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕೋದಕ್ಕೆ ಮತ್ತಷ್ಟು ಜನರ ಹತ್ರ ಬರೆಸಬೇಕು ಅಂತೇಳಿ ಸಲಹೆ ಕೊಟ್ಟಿದ್ದು ಅವರನ್ನೇ. ಸರ್, ನಾನು ಬರೆಯೋದಕ್ಕೆ ಮುಂಚೆ ಬೇರೆ ಓದುಗರು ಅವ್ರ ಅಭಿಪ್ರಾಯ ಏನೋ ಕೇಳೋಣ, ಅವ್ರಿಗೊಂದು ಅವಕಾಶ ಕೊಡೋಣ ಅಂಥೇಳಿ ಅವಕಾಶ ಕೊಟ್ಟರು. ಸೊ ಮೇಡಮ್, ಒಂದು ರಿಕ್ವೆಸ್ಟು. ಈಗ ನೀವು ಹೇಳಿದ ಹಾಗೆ ಕತೆ ಬರೆದ್ರಲ್ಲಿ ಕತೆ ಬರೆದ್ರಲ್ಲಿ ಡಾಕ್ಟರ್ MT ಮಂಜುನಾಥ್ ಸರ್ ಅವರು ಜಾಯಿನ್ ಆಗಿದ್ದಾರೆ. ನಮ್ಮ ಡೈರೆಕ್ಟರ್ ಆಗಿದ್ದರು, ಅವರು ನಮ್ಮ ಇಲಾಖೆ ಡೈರೆಕ್ಟರ್ ಆಗಿದ್ದರು. ಅವರು ಫಸ್ಟ್ ಟೈಮು ನೀವು ಹೇಳಿದ ತಕ್ಷಣ ನಾನು ಬರಿಬೋದು ಅಂತಂದ್ಬಿಟ್ಟು ತುಂಬ ಉತ್ಸಾಹದಿಂದ ಬರೆದಿದ್ದಾರೆ. ಅವ್ರ ಅನಿಸಿಕೆಯನ್ನು ಕೇಳಿಬಿಟ್ಟು ಆಮೇಲೆ ನೀವು ಮಾತಾಡಿದ್ರೆ ಸರಿ ಹೋಗುತ್ತೆ ಅನಿಸುತ್ತೆ. ಸರಿ, ಮಂಜುನಾಥ್ ಸರ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೇಳಿಸ್ತಾ ಇದೆ ಸರ್. ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಮತ್ತು ನೀವು ಬರೆದಿದ್ದ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್.
ನನಗೆ ಸುಕನ್ಯವರು ಕಥೆಯನ್ನು ಪ್ರಾರಂಭ ಮಾಡಿದರು. ಅನಂತರ ನನಗೆ ನೀವೊಂದು ಮಾತು ಹೇಳಿದ್ರಿ, ಇವರೆಲ್ಲ ಒಬ್ರಿಗೊಬ್ರು ಚರ್ಚೆ ಮಾಡಿಕೊಂಡ್ರು ಅಂತ. ಆದರೂ ಕೂಡ ಚರ್ಚೆ ಮಾಡಿಕೊಂಡ್ರು ಅಂದರೆ ಹೇಗೆ ಹೋಗಬೇಕು ಅನ್ನೋದು ಒಂದು ಸುಕನ್ಯವರು ತಮ್ಮ ಕಲ್ಪನೆ ಏನಿತ್ತು ಅಂದರೆ ಕಥೆಗಾರರಿಗೆ ಆದಿ ಮಧ್ಯ ಮತ್ತು ಅಂತ್ಯ ಹೇಗೆ ಒಂದು ಕಲ್ಪನೆ ಇದ್ದೇ ಇರುತ್ತೆ ಅದು ಪ್ರಾರಂಭ ಮಾಡೋ ಮುಂಚೆನೆ. ಅದನ್ನೇನಾದ್ರು ಚರ್ಚೆ ಮಾಡಿಕೊಂಡು ಹೋಗಿದ್ರು ಕೂಡ ಈ ಭರತಭೂಷಣ್ ಮತ್ತು ನಾಗೇಶ್ ಶರ್ಮಾ ಅವರು ಚರ್ಚೆ ಮಾಡಲಿಲ್ವೇನೋ, ಇವರು ಪತ್ತೇದಾರಿ ಕಡೆ ತೆಗೆದುಕೊಂಡು ಹೋದ್ರು ಅಂತ ಅನಿಸ್ತದೆ. ಆದರೂ ಇದನ್ನು ಮತ್ತೆ ಸುಕನ್ಯವರು ಒಂದು ಆಸೆ ಪಟ್ಟ ಹಾಗೆ ಸುಖಾಂತಕ್ಕೆ ತರುವ ಪ್ರಯತ್ನ ಉಳಿದವರು ಮಾಡಿದ್ರು. ನನಗೆ ನಾನು ಕೂಡ ಬೇರೆ ಯಾರಾದರೂ ಇದಕ್ಕೆ ಭಾಗ 7 ಅಥವಾ ಕೊನೆ ಭಾಗವನ್ನು ಬರೀತಾರೆ ಅಂತ ಸ್ವಲ್ಪ ಒಂದು ದಿವಸ ನೋಡಿದೆ. ಆಮೇಲೆ ನೋಡುವ ನಾನೇ ಒಂದು ಪ್ರಯತ್ನ ಮಾಡಿ ಇದನ್ನ ಸುಖಾಂತಗೊಳಿಸೋಣ. ಯಾಕೆಂದ್ರೆ ಎಲ್ಲರ ಮನಸ್ಸಲ್ಲೂ ಇದು ಸುಖಾಂತವಾಗಬೇಕು. ಯಾಕೆಂದ್ರೆ ನಮ್ಮ ಹಳೆಯ ಕನ್ನಡ ಸಿನಿಮಾಗಳು ಹೇಗೆ ಕೊನೆಯಲ್ಲಿ ಹೇಳಿದ್ರಲ್ಲ ಶುಭಂ ಅಂತ ಬರ್ತಿತ್ತು ಅಂತ, ಅಂದ್ರೆ ನಮ್ಗೆ ಮತ್ತೆ ಸಿನಿಮಾ ನೋಡಿದವ್ರಿಗೆ ಸಿನಿಮಾದಲ್ಲಿ ಎಲ್ಲ ಪಾತ್ರಧಾರಿಗಳಿಗೆ ಅದೆಲ್ಲವೂ ಶುಭವಾಗಲಿ ಅನ್ನೋ ರೀತಿನಲ್ಲೇ ಅದು ಕೊನೆಯಲ್ಲಿ ಮುಕ್ತಾಯ ಆಗ್ತಿತ್ತು. ಬಹುಶಃ ಎಲ್ಲರೂ ಆಸೆ ಹಾಗೆ ಇತ್ತೇನೋ. ನಾನು ಕೂಡ ಯಾಕೆ ಇದನ್ನು ಸುಖಾಂತಗೊಳಿಸಬಾರ್ದು ಅಂತೇಳಿ ನಾನು ಬರ್ದೆ. ಆಮೇಲೆ ನನ್ಗೆ ಶೀರ್ಷಿಕೆ ಬಗ್ಗೆ ನಂದೊಂದು ಅಭಿಪ್ರಾಯ ಏನಿತ್ತಂದ್ರೆ, ಮುಖ್ಯ ಪಾತ್ರಗಳನ್ನೇ ಅಲ್ಲಿ ಶೀರ್ಷಿಕೆಯಾಗಿ ಬಳಸ್ಕೊಂಡಿದ್ದಾರೆ. ಬಹುಶಃ ಇದರ ಸಾರವನ್ನು ಒಂದು ಶೀರ್ಷಿಕೆಯಲ್ಲಿ ಕೊಡ್ಬೋದಿತ್ತೇನೋ ಅಂತ ನನ್ಗನ್ನಿಸ್ತು. ಇದು ಶೀರ್ಷಿಕೆ ಬಹುಶಃ ಇದು ಮುಂದೆ ನೀವು ಪ್ರಕಟಣೆಗೆ ಹೋಗೋದಾದ್ರೆ ಈಗ ಹಿಂದೆ ಈಗ ರವೀಂದ್ರ ಅವರು ಹೇಳಿದಾಗೆ ಈ ಕಥೆಗಳನ್ನೆಲ್ಲ ಒಂದು ಸಂಕಲನ ಮಾಡಿ ಒಂದು ಪ್ರಕಟಿಸುವ ಒಂದು ನಿರ್ಧಾರಕ್ಕೆ ಬಂದಾಗ ಬೇಕಾದ್ರೆ ಅದಕ್ಕೊಂದು 4-5 ಜನ ಒಂದು ನುರಿತ ಲೇಖಕರು ಕುಳಿತುಕೊಂಡು ಇದನ್ನ ಎಲ್ಲಾದ್ರೂ ಬದಲಾವಣೆ ಮಾಡಬಾರ್ದು ಅಂತ ಹೇಳಲ್ಲ. ಬಹುಶಃ ಎಲ್ಲರೂ ಒಪ್ಕೊಳ್ಬೋದು ಇದನ್ನ ಒಂದು ಶೀರ್ಷಿಕೆ ಆಗ್ಲಿ ಅಥವಾ ಕತೆ ಹೋಗ್ತಕ್ಕಂಥ ಪಥ ಆಗ್ಲಿ ಎಲ್ಲಾದ್ರೂ ಸ್ವಲ್ಪ ಬದಲಾವಣೆಗಳು ಬೇಕಿದ್ರೆ ಅದನ್ನು ಕೂಡ ಅಳವಡಿಸ್ಕೊಂಡು ಒಂದು ಉತ್ತಮ ಕಥಾ ಸಂಕಲನವನ್ನು ಪ್ರಕಟಿಸುವ ಒಂದು ಪ್ರಯತ್ನದಲ್ಲಿ ಏನು ತಪ್ಪೇನಿಲ್ಲ. ಹೀಗೆ ವಾರಕ್ಕೊಂದು ಕತೆ ಬರ್ತಾ ಹೋದ್ರೆ ಬಹುಶಃ ವರ್ಷಕ್ಕೆ 2-3 ಕಥಾ ಸಂಕಲನಗಳನ್ನು ತರಬಹುದು. ಇಷ್ಟು ಮಾತ್ರ ಸದ್ಯಕ್ಕೆ ಹೇಳಿರ್ತೀನಿ. ನಾನು ಉಳಿದವರು ನಮ್ಮ ರಾಜಲಕ್ಷ್ಮಿ ಮೇಡಮ್ ಅವ್ರ ಮಾತನ್ನು ಕೇಳಿದ್ಮೇಲೆ ನಾವು ಚರ್ಚೆ ಮಾಡೋಣ, ಆಗ್ಬೋದಾ? ಸರ್, ನಂದೊಂದು ಅಭಿಪ್ರಾಯ, ನಾವು ಚರ್ಚಿಸ್ಕೊಂಡ್ವಿ ಅಂದ್ರೆ ಖಂಡಿತ ಕಥೆಯ ಬಗ್ಗೆ ಚರ್ಚಿಸ್ಕೊಂಡಿಲ್ಲ ನಾವು. ಯಾರು ಹೇಗೆ ಅಂದ್ರೆ ಆ ಕಥೆನ ಮರುದಿವ್ಸ ಅದು ಸಮಾನ ಮನಸ್ಕರ ಗುಂಪಿನಲ್ಲಿ ಹೋಗುವುದಕ್ಕಿಂತ ಮುಂಚೆ ನಮಗ್ ಬರ್ತಾ ಇತ್ತು ಅಷ್ಟೇ. ಅದು ಬರ್ತಾ ಇತ್ತು. ಅದು ಬಿಟ್ರೆ ನಾವು ಆಮೇಲೆ ಪರಿಚಯ ಮಾಡ್ಕೊಂಡಿದೀವಿ ಅಷ್ಟೇ. ಪರಿಚಯ ಮಾಡ್ಕೊಂಡಿದೀವಿ. ಆದ್ರೆ ಯಾರು ನಿಮ್ ತಲೆಯಲ್ಲಿ ಏನಿದೆ ಕತೆ ಅಥವಾ ನಮ್ ಮುಂದೆ ಹೇಗ್ ತಗೊಂಡ್ ಹೋಗ್ಲಿ ಅನ್ನೋದ್ರ ಅದಾಗ್ಲೂಬಾರ್ದು. ಚರ್ಚೆ ಆಗ್ಲೂಬಾರ್ದು. ಹೌದು ಸರ್. ಒಂದು ಅದರಲ್ಲಿ ಕಥೆಯಲ್ಲಿ ಆಸಕ್ತಿ ಹೋಗ್ಬಿಡ್ತದೆ. ಯಾಕೆಂದ್ರೆ ನೀವೇನ್ ಬರಿತೀರಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಅದೇ ಪರಿಚಯ ಅದು ನಿಜವಾಗ್ಲು ಇದು ಏನ್ ಗೊತ್ತಾ, ಇದು ಒಂದು ಹೇಗೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ ಆ ಕತೆಗೆ ಏನು ರೂಪ, ನಮ್ಮಲ್ಲಿ ಹೊಸತನ ಏನ್ ಬರುತ್ತೆ ಅದು ಅನ್ನೋದೇ ಮುಖ್ಯ ಅಲ್ವಾ ಇದು ಇಲ್ಲಿರೋದು. ಕಥೆಯನ್ನು ಹೇಗ್ ಮುಂದುವರ್ಸ್ಕೊಂಡು ಹೋಗ್ತೀವಿ, ನಮ್ಮ ಕಲ್ಪನೆಗಳೇನು, ನಮ್ಮ ಕನಸುಗಳೇನು, ಅದೇ ಇರೋದ್ರಿಂದ ನಾವು ನಿಮ್ ತಲೆಯಲ್ಲಿ ಏನಿತ್ತು ಅದನ್ನೇ ನಾ ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ನೋ ಹಂಗಿದ್ರೆ ಇದು ಕಥಾ ಇದನ್ನೇ ಆಗಲ್ಲ. ಅದಿಲ್ಲ ಸರ್, ನಾವು ಚರ್ಚೆ ಮಾಡಿಲ್ಲ. ಹಾಗೆ ಸುಮ್ಮನೆ ಪರಿಚಯ ಮಾಡ್ಕೊಂಡ್ವಿ ಅಷ್ಟೇ. ನಾವು ಒಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗ್ರೂಪ್ ಅಲ್ಲಿ ಇದೀವಲ್ಲ, ನಾವು ಪರಸ್ಪರ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ವಿ. ಒಂದು ವಿಶೇಷ ಏನಂದ್ರೆ ಈಗ ಎಲ್ರು ಬರ್ದಿರೋದ್ರಲ್ಲಿ ಒಂದಲ್ಲ ಒಂದು ಪಾತ್ರದಲ್ಲಿ ತಾವು ಅಲ್ಲಿ ನಿಂತು ವಿಚಾರ ಮಾಡಿದ್ದಾರೆ. ಅದು ಬಹಳ ವಿಶೇಷ. ಒಂದಲ್ಲ ಒಂದು ಪಾತ್ರದಲ್ಲಿ ನಾನು ಇಲ್ಲಿ ಈ ಪಾತ್ರದಲ್ಲಿ ಇದ್ದೇನೆ, ಒಂದು ಸ್ವಲ್ಪ ಇದು ಸಂಪೂರ್ಣವಾಗಿ ಆ ಪಾತ್ರಕ್ಕೆ ಹೊಂದದೇ ಇರಬಹುದು. ಆ ಪಾತ್ರದಲ್ಲಿ ನಿಂತು ಆಲೋಚನೆ ಮಾಡಿ ಮುಂದುವರಿಸಿದ್ದಾರೆ ಅಂತ ನನ್ಗನ್ನಿಸ್ತದೆ. ಇದು ನನ್ನ ಅಭಿಪ್ರಾಯ. ಹೌದು ಸರ್. ಓಕೆ ಸರಿ, ಮುಂದುವರ್ಸೋಣ. ಆಮೇಲೆ ಚರ್ಚೆಯಲ್ಲಿ ಭಾಗವಹಿಸ್ತೇನೆ. ಅಶ್ವಥ್ ಅವರೇ, ಓಕೆ, ಧನ್ಯವಾದಗಳು. ಡಿಜಿಟಲ್ ಓಕೆ. ಮಾಡ್ಬೋದು ಖಂಡಿತ. ಮಾಡ್ಬೋದು. ಥ್ಯಾಂಕ್ ಯು ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ನನಗೆ ಅಶ್ವಥ್ ಸರ್ ಅವರು ಹೀಗೆ ಕಥಾಯನದ ಬಗ್ಗೆ ಹೇಳಿದಾಗ ನಾನು ಎಷ್ಟು ಮಟ್ಟಿಗೆ ಇದರಲ್ಲಿ ಸೇರ್ಕೊಳ್ಬಹುದು ಅನ್ನೋದು ಡೌಟ್ ಇತ್ತು. ಯಾಕೆಂದ್ರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ವಸತಿ ಸಮುಚ್ಚಯದಲ್ಲಿ ನಂದು ಕಮಿಟಿ ಮೆಂಬರ್, ಆಕ್ಟಿವ್ ಮೆಂಬರು. ಹೀಗಾಗಿ ಕೆಲವಷ್ಟು ಕಾರ್ಯಕ್ರಮಗಳನ್ನ ವರ್ಷಾಂತ್ಯಕ್ಕೋಸ್ಕರ ರೂಪಿಸ್ಕೊಂಡಿದ್ವಿ. ಈಗ ಅದರಲ್ಲೊಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಇದ್ದಿದ್ದರಿಂದ ನಾವು ಇಡೀ ವಾರ ನಾನು ಬ್ಯುಸಿ. ಇನ್ಫ್ಯಾಕ್ಟ್ ಇವತ್ತು ಮಾತ್ರನೇ ನಾನು ಈ ಸಂವಾದಕ್ಕೋಸ್ಕರ ರಜಾ ತಗೊಂಡು ನಾನು ಆಮೇಲೆ ಮುಗಿದ ಮೇಲೆ ಜಾಯಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋದು. ಸೊ ದಿನ ಬೇರೆ ಬೇರೆ ಕಾರ್ಯಕ್ರಮಗಳ ಮಕ್ಕಳಿಗೆ ಕಂಡಕ್ಟ್ ಮಾಡೋದು, ದೊಡ್ಡವ್ರಿಗೆ, ಹೀಗೆ ಆ ರೀತಿ ಬ್ಯುಸಿ ಆಗಿದ್ದರಿಂದ ನಾನು ಎಷ್ಟು ಮಟ್ಟಿಗೆ ನಾನು ಬರಬಲ್ಲೆ ಅನ್ನೋದು ಅನಿಸಿತ್ತು. ಆಮೇಲೆ ಟು ಮೈ ಸರ್ಪ್ರೈಸ್ ನನ್ನ ಹೆಸರು ಇತ್ತು, ಮತ್ತೆ ಆ ಒಂದು ಗುಂಪು ಅಂತ ಮಾಡಿ ಆಗಿತ್ತು. ಕೊನೆಯಲ್ಲಿ ಮುಕ್ತಾಯ ನಂದು ಅಂತ ಹೇಳಿ ಬಂತು. ಸರಿ, ಅದು ಬೇಡ ಅಂತ ಹೇಳೋದೇನು ಬೇಡ, ಬಂತಲ್ಲ ನೋಡುವ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ. ಮೊದಲ ದಿನ ಕತೆ ಶುರು ಮಾಡಿದಾಗಲೇ ನನಗೆ ದಸಕ್ಕಂತು. ಇಲ್ಲಿ ಯಾರು ಹೆದರ್ಕೊಳ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾನು ಬೇಸಿಕಲಿ ಫಸ್ಟ್ ಪರ್ಸನ್ ಅಲ್ಲೇ ಬರೆಯೋದು. ನಾನು ಸುಮಾರು 200+ ಕತೆಗಳು ಬರೆದಿದ್ದೀನಿ. ಅದ್ರಲ್ಲಿ ನೀವು ಬೆರಳಿಕೆಯಷ್ಟು ಮಾತ್ರ, ಮೇ ಬಿ ಒಂದು 5 or 6 ಮಾತ್ರ ನಾನು ಒಂದು ಮೂರನೇ ವ್ಯಕ್ತಿಯಾಗಿ ಆ ಕತೆನ ಬರೆದಿದ್ದೇನೆ ಹೊರತು ಮಿಕ್ಕಿದೆಲ್ಲ ಫಸ್ಟ್ ಪರ್ಸನ್ನೇ. ಅಂದ್ರೆ ಯಾವುದೋ ಒಂದು ಗಟ್ಟಿ ಪಾತ್ರಕ್ಕೆ ಹೋಗಿ ಆ ಪಾತ್ರದ ಮೂಲಕನೇ ನಾನು ಕತೆ ಬರಿತಾ ಬಂದಿರೋದು ಇದುವರೆಗೂ ಅಷ್ಟೇನೆ. ಸೋ ಫಾರ್ ಸೋ ಗುಡ್, ಹೀಗೆ ನಡೀತಾ ಇದೆ. ಇದರಲ್ಲಿ ಮೊದಲು ಶ್ರೀಮತಿ ಸುಕನ್ಯಾ ಅವರು ಆ ಕತೆ 3rd ಪರ್ಸನ್ ನೋಡಿದ ತಕ್ಷಣ ನಾನು ಕುಸಿದೆ. ಏನು, ಹೌ ಕ್ಯಾನ್ ಐ ಟೇಕ್ ದಿಸ್ ಅಪ್, ನನಗೆ ಬಹಳ ಕಷ್ಟ ಅಲ್ಲ ಅಂತಂದ್ರೆ ಐ ಆಮ್ ನಾಟ್ ಅಟ್ ಆಲ್ ಯೂಸ್ ಟು. ಫಾರ್ ದ ಲಾಸ್ಟ್ 3 decades ಐ ಆಮ್ ಇನ್ ಟು ರೈಟಿಂಗ್. 3 ದಶಕಗಳಿಂದ ಬರಿತಾನೆ ಇದ್ದೀನಿ. ನನ್ನ ಪ್ರಥಮ ಕಥೆನೇ ಫಸ್ಟ್ ಪರ್ಸನ್, ಮೇರು ಅಂತ ಹೇಳಿ ನನಗೆ ತರಂಗದಲ್ಲಿ ಬಂತು 1919 ಸೊ ಹಾಗಿದ್ದಾಗ ನಾನು ಐ ಆಮ್ ವೆರಿ ಮಚ್ ಯೂಸ್ ಇಟ್, ಐ ಆಮ್ ವೆರಿ ಕಂಫರ್ಟಬಲ್. ಹೀಗೆ ನನ್ನ ಭಾವನೆ, ನನ್ನ ಕಲ್ಪನೆ ಏನಾದ್ರೂ ಇದನ್ನ ತುಂಬಾ ಸಮರ್ಪಕವಾಗಿ ವ್ಯಕ್ತಪಡಿಸೋದಕ್ಕೆ ನನ್ನ ಸಾಧನೆ ಇದು ಫಸ್ಟ್ ಪರ್ಸನ್, ಇದ್ರಲ್ಲೇ ಬರೆಯುವಂಥದ್ದು. ಹೀಗಾಯ್ತಲ್ಲ, ಸರಿ ಇರ್ಲಿ ನೋಡೋಣ ಹೇಗೆ. ನಥಿಂಗ್ ಈಸ್ ಡಿಫಿಕಲ್ಟ್, ಹಾಗಂತ ಮಾಡಬಾರ್ದು. ಬರ್ದಿಲ್ಲ ಅಂತಿಲ್ಲ, ಒಂದೆರಡು ಬರ್ದಿದ್ದೀನಿ, ನೋಡುವ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೆ. ಆಮೇಲೆ 1ನೇ ಕತೆ ಆಯ್ತು, ಅದು ಅಫ್ಕೋರ್ಸ್ ಅದಕ್ಕೊಂದು ಸಾಮಾಜಿಕ ರೂಪ ಬಂತು. 2ನೇವರು ಒಂಚೂರು ನೀಟಾಗಿ, ಅದೇ ಮತ್ತೆ ಸ್ವಲ್ಪ ಕೌಟುಂಬಿಕವಾಗಿ ಏನೇನೋ ತೊಂದರೆ ಇದ್ರೆ ಅದನ್ನ ಇನ್ನೊಂಚೂರು ನೀಟಾಗಿ ತಗೊಂಡ್ ಬರುವಂತ ಪ್ರಯತ್ನ ಆಯ್ತು. ಭರತ್ ಅವರು ನನಗೆ ತುಂಬಾ ಮೆಚ್ಚುಗೆ ಆಗಿದ್ದು ಅಂದ್ರೆ ಭರತ್ ಅವರು. ಯಾಕೆಂದ್ರೆ ಸಾಮಾಜಿಕವಾಗಿ ನಾವು ತುಂಬಾ ಸಾಮಾಜಿಕ ಕೌಟುಂಬಿಕ ಕಥೆಗಳು ಅದನ್ನ ನಾವು ತುಂಬಾ ನೋಡಿರ್ತೀವಿ. ಇದಕ್ಕಿಂತ ವಿಭಿನ್ನವಾಗಿ ಏನಾದ್ರು ಇರುತ್ತೆ ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಆಮೇಲೆ ಡಾಕ್ಟರ್ ಭರತ್ ಅವರು ನನ್ನ ಅವರ ಕಥಾ ಪರಂಪರೆ ಗುಂಪಲ್ಲೂ ನಾನಿದ್ದೀನಿ. ಕಥಾ ವಾಚನಗಳು ನೋಡಿನಿ, ವೆರೈಟೀಸ್ ಆಫ್ ಸ್ಟೋರೀಸ್, ಬೇರೆ ಬೇರೆ ವಿಭಿನ್ನವಾದ ಕಥಾ ವಸ್ತುಗಳೆಲ್ಲ ಇದೆ. ಸೊ ಹೀಗಾಗಿ ಮತ್ತೆ ಅವರ ಪ್ರೊಫೆಷನ್ ಇರೋದ್ರಿಂದ ಆ ರೀತಿ ಏನಾದ್ರು ಇನ್ಫ್ಲುಯೆನ್ಸ್ ಅಲ್ಲಿ ಈಗಿನ ಪ್ರಚಲಿತವಾಗಿ ಇರುವಂತ ಸಮಸ್ಯೆಗಳ ಬಗ್ಗೆ ಬರುತ್ತಾ ಅಂತ ಎದುರು ನೋಡಿದೆ. ನಾನು ಖಂಡಿತ ವಿಭಿನ್ನವಾಗಿರುತ್ತೆ ಅನ್ನೋದಂತೂ ಖಂಡಿತ ಶೂರ್ ಇತ್ತು. ಹಾಗಾಗಿ ಬಂದಾಗ ನನಗೆ ನಾನು ಅಷ್ಟೊತ್ತಿಗೆನೆ ಒಂದ್ ವೇಳೆ ಅದೇ ಲೈನಲ್ಲೇ ಹೋಯ್ತು ಅಂತಂದ್ರೆ, ಆಮೇಲೆ ಅಫ್ಕೋರ್ಸ್ ಐ ವಾಸ್ ವೆರಿ ಶ್ಯೂರ್ ಮಿಸ್ಟರ್ ವಾಗೀಶ್, ನಮ್ಮ ವಾಗೀಶ್ ಸರ್ ಅವರು ಅದನ್ನೇ ಮುಂದುವರಿಸ್ತಾರೆ ಅನ್ನೋದು ನನಗೆ ಒಂದು ಕಲ್ಪನೆ ಇತ್ತು. ಯಾಕಂದ್ರೆ ಅವರು ಆ ದಿಶೆಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಅನಿಸಿಕೆ ಇತ್ತು. ನಾನು ಅಷ್ಟರಲ್ಲೇನೆ ನನ್ನ ವಾಗೀಶ್ ಸರ್ ಆದ್ಮೇಲೆ ನಾಗಮಣಿ, ಮಂಜುಳಾ, ನೆಕ್ಸ್ಟ್ ನಾನು. ಅಷ್ಟರಲ್ಲಿ ಎಷ್ಟರ ಮಟ್ಟಿಗೆ ನಾನು ಲಾಯರು ಆಗಿರೋದ್ರಿಂದ ಲಾಯರು, ಪೊಲೀಸು, ಈ ತರ ಎಲ್ಲ ಈ ವಿಭಿನ್ನವಾದ ಯೋಚನೆಗಳು ಮಾಡ್ಕೊಂಡು ಒಂದ್ ಕಡೆ ರೆಡಿ ಇದ್ದೆ. ಒಂದ್ ವೇಳೆ ಅದೇ ಲೈನಲ್ಲಿ ಬಂದ್ರೆ ನಾವು ಅದು ಸುಖಾಂತ್ಯ ಮಾಡ್ಬೇಕಾ, ಅಥವಾ ಒಂದು ಡಾಕ್ಟರ್ ಎಂಟ್ರಿ ಕೊಟ್ಟು ಅದನ್ನ ಒಂಥರ ಅವನು ಇನ್ನ ಪುಟ್ಟ ಹುಡುಗ, ಹದಿಹರೆಯದವನು, ಅವನ ಲೈಫ್ನ ಹಾಳು ಮಾಡ್ದೇನೆ ಅವನನ್ನ ಹಂಗೆ ನಾಜೂಕಾಗಿ ಅದನ್ನ ಕೇಸ್ನ ಹಾಗೇನೆ ನಾಜೂಕಾಗಿ ಮುಚ್ಚಿಸಿ ಅವನಿಗೊಂದು ಒಳ್ಳೆ ಬೆಳಕನ್ನು ತೋರಿಸ್ಬೇಕಾ, ಒಂಥರ ಇನ್ನೋಸೆನ್ಸ್ ಅಂತ ಹೇಳಿ. ಅಥವಾ ಇಲ್ಲಿ ಲಾಯರ್ ಪಾತ್ರ ಬರುತ್ತಾ, ಪೊಲೀಸ್ ಪಾತ್ರ ಬರುತ್ತಾ, ಡಾಕ್ಟರ್ದು ಏನ್ ಕ್ಯಾರೆಕ್ಟರ್ ಇದೆ, ಅದಕ್ಕೆಲ್ಲ ಒಂದಷ್ಟು ಸ್ವಲ್ಪ ನಾನು ಯೋಚನೆ ಇತ್ತು. ದಿ ಬ್ಯೂಟಿ ವಾಸ್ ನಾಗಮಣಿ ಚೆಕ್ಮೇಟು. ನಾಗಮಣಿ ಏಕ್ದಮ್ ಅದನ್ನ ಕನಸಂದ್ರು. ಬಟ್ ಅವಾಗ ಒಂದ್ ಅನಿಸ್ತು, ಪ್ರತಿಯೊಬ್ಬರಿಗೂ ಅವರಿದೇ ಆದ ಇತಿಮಿತಿ ಇರುತ್ತೆ. ಇವಾಗ ನನ್ನ ಕೆಪಾಸಿಟಿ ಇಷ್ಟು ಅಂದ್ರೆ ನಾನು ಹೀಗೆ ಮಾತ್ರ ಬರೀಬಲ್ಲ. ಇವಾಗ ನನಗೆ ನೀವು ಪೂರ್ತಿ ಪತ್ತೇದಾರಿನೋ ಅಥವಾ ಪೂರ್ತಿ ಇನ್ನೊಂದು ಹೇಳಿದ್ರೆ ಬರಕ್ಕಾಗಲ್ಲ. ನನಗಿರುವಂತ ಒಂದು ಶ್ರೀಮತಿ ವನಿತಾ ಅವ್ರು ಹೇಳ್ದಂಗೆ, ನಾವು ಒಂದು ನೂಲ್ ಇಟ್ಕೊಂಡಿರ್ತೀವಿ, ಒಂದು ಎಳೆ ಇಟ್ಕೊಂಡು ಹೆಣಿತಾ ಹೋಗ್ತೀವಿ. ಅದ್ರಲ್ಲಿ ಹೋದಾಗ ಮಾತ್ರ ನಮಗೆ ಸೇರಿರುತ್ತೆ. ಸೊ ಆ ನೂಲಲ್ಲಿ ಒಂಚೂರು ಈ ಕಡೆ ಆ ಕಡೆ ಹೋದ್ರೂ ಒಂದ್ ಸ್ವಲ್ಪ ಗಲಿಬಿಲಿ ಆಗೋ ಹಂಗಾಗತ್ತೆ. ಬಟ್ ನಾಗಮಣಿ ಅವ್ರದ್ದು ಓಕೆ, ಅವ್ರು ಅದನ್ನ ಕನಸು ಅಂತ ಮಾಡಿದ್ರು, ಬಟ್ ಮುಂದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ನನ್ನ ತಲೆಯಲ್ಲಿ ಹೊಳೆದಿದ್ದೆಲ್ಲ ಇವಾಗ ಅದು ಕನಸು ಅಂತ ಆಗೋಗ್ಬಿಟ್ಟಿದೆ. ಅದನ್ನ ನಾನು ವಾಸ್ತವಕ್ಕೆ ತರೋಂತ ಸಾಧ್ಯತೆಗಳು ಇಟ್ ಇಸ್ ರೂಲ್ಡ್ ಔಟ್. ಆಮೇಲೆ ಕೌಟುಂಬಿಕವಾಗಿ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ, ಅದು ಚೆನ್ನಾಗಿ ಬರಬೇಕು. ಆಮೇಲೆ ಈಗ ಶಿಥಿಲ ಆಗ್ತಾ ಇದೆ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಿದೆ, ದೊಡ್ಡವ್ರನ್ನ ನೆಗ್ಲೆಕ್ಟ್ ಮಾಡೋದು ಅದೆಲ್ಲ ಆಸ್ ನಮ್ಮ ಹಿಂದಿನವ್ರು ಹೇಳ್ದಂಗೆ ಹಂಗೆಲ್ಲ ಆಗ್ತಿದ್ದಾಗ ಮತ್ತೆ ಒಂದು ಒಟ್ಟುಗೂಡೋ ಪ್ರಯತ್ನ ಇರ್ಲಿ ಅಂತ ಹೇಳಿ ಅನ್ನಿಸ್ತು. ಸೊ ಕನಸಾಗಿ ಇರ್ಲಿ, ಅಡ್ಡಿಲ್ಲ ಅಂತ ಹೇಳಿ ನಮ್ಮ ಮಂಜುಳಾ ಅವರು ಅದಕ್ಕೆ ಸಹಕಾರ ಕೊಟ್ಟಾಗ ಅಲ್ಲೊಂದು ಚಿಕ್ಕ ಒಂದು ಚೀರೋದ್ರಲ್ಲಿ ಎಂಡ್ ಮಾಡ್ತಾರೆ ಅವ್ರ ಕತೆನ.
ಅವಳು ಚೀರ್ತಾಳೆ ಅಂದ್ರೆ ಅವನೇನೋ ಇದು ಅದು ಏನು ಅಂತನೂ ಹೇಳೋದಿಲ್ಲ. ಅವನು ಚಿಕ್ಕವನು ಸಂಜೀವ ಅಮ್ಮ ಅಂತ ಕೂಗಿದ ತಕ್ಷಣ ಇವಳು ಏನೋ ನೋಡ್ಕೊಂಡು ಚೀರ್ತಾಳೆ ಅನ್ನೋದಕ್ಕೆ ನಿಲ್ಲಿಸಿದ್ರು. ಆವಾಗ ನಾನು ಅನ್ಕೊಂಡೆ ಈ ಕನಸಲ್ಲಿ ಕಂಡಿದ್ದನ್ನ ಒಂಚೂರು ರಿಲೇಟ್ ಮಾಡ್ಕೊಂಡು ವಾಸ್ತವಕ್ಕೆ ತಗೊಂಡ್ ಬರೋಣ ಅನ್ನೋ ಯೋಚನೆ ಬಂತು. ಸೊ ಹಾಗೆ ಯೋಚನೆ ಮಾಡ್ಕೊಂಡು ಬಂದಾಗ್ಲೇನೆ ಅವಳು ಬಿದ್ದು ಹೋಗ್ತಾಳೆ. ಅವಳು ಬೀಳೋದು ಯಾತಕ್ಕೆ ಅಂತಂದ್ರೆ ಅವನ ಕೈಲಿರೋ ಚಿಕ್ಕ ಭಸ್ಮದ ಪುಡಿ ನೋಡಿ ಬೀಳೋ ಹಂಗನು. ಆವಾಗ ಆಲ್ರೆಡಿ ದಿಸ್ ಇಸ್ ನರೇಟೆಡ್ ಟು ಹಸ್ಬೆಂಡ್. ಮಾಧವನಿಗೆ ಹೇಳ್ಬಿಟ್ಟಿರ್ತಾಳೆ ತನಗೆ ಆಗಿದ್ ಕನಸು ಅದೆಲ್ಲ ಏನ್ ಹಚ್ಕೋಬೇಡ ಅಂತೆಲ್ಲ ಹೇಳಿದ್ರಿಂದ ಆ ಕನಸನ್ನ ಇನ್ನೊಂದ್ಸಲ ಇನ್ನೊಬ್ರಿಗೆ ಹೇಳುವಂತ ಅವಕಾಶ ನಾನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಹೀಗಾಗಿ ಏನ್ ಮತ್ತೊಂದು ಕನಸು ಕಂಡೆ ಜಿರಳೆ ನೋಡಿದ ತಕ್ಷಣ ಇವಾಗ ನನ್ಗೆ ಸುಮಾರು ಜನಕ್ಕೆ ಗೊತ್ತು, ಜಿರಳೆನೆ ನೋಡಿದ್ರೆ ಹಾವಿಗಿಂತ ಹೆಚ್ಚು ಬೆಚ್ಚ ಬೀಳ್ತಾರೆ. ಅದನ್ನ ನನಗೆ ತುಂಬಾ ಹತ್ರದಿಂದ ನೋಡಿದ್ದೀನಿ. ಸೊ ಹೀಗಾಗಿ ಹಾಗೊಂದು ಕೀಟ್ಲೆ ಮಾಡೋ ಹಂಗೆ ಅದೊಂದು ತುಂಬಾ ಗಟ್ಟಿಯಾಗಿರೋಂಥ ವಾತಾವರಣದಿಂದ ಹೊರಗೆ ಬರ್ಲಿ ಅನ್ನೋ ಹಂಗೆ ಮಾಡಿ ಹಗುರ ಮಾಡೋ ಉದ್ದೇಶದಿಂದ ಹಾಗೊಂದು ಮಾಡಿ ಆಮೇಲೆ ಅದನ್ನ ಅವಳು ಒಂಥರ ಕನ್ಫ್ಯೂಸ್ ಮಾಡ್ಕೊಳ್ತಾನೆ. ನಾನು ಹಿಂಗೆ ಕನಸು ಕಂಡೆ ಅಂತ ಹೇಳಿ ಅತ್ತೆಮ್ಮನ ಹತ್ರ ಕನ್ಫ್ಯೂಸ್ ಮಾಡೋದು. ಅತ್ತೆಮ್ಮನ ಹತ್ತಿಗೆ ಬೈದನ್ ಈ ಸ್ವಲ್ಪ ಬ್ರೋಕನ್ ರಿಲೇಶನ್ಶಿಪ್ಗೆ ತೇಪೆ ಆಗೋಗಿತ್ತು. ಅವರಿಬ್ರಲ್ಲಿ ಒಂದು ಒಳ್ಳೆ ಸಾಮರಸ್ಯ ಬಂದಿರೋ ಹಂಗೆ ಕಾಣಿಸಿದ್ರಿಂದ ಅವಳು ಒಂದು ಅಮ್ಮನ ರೀತಿಲಿ ನೋಡ್ಬಿಟ್ಟು ಅಮ್ಮ ನನ್ಗೆ ಹಿಂಗಾಯ್ತು ಅಂತ ಹೇಳ್ಕೊಳ್ತಾಳೆ. ಅವಾಗ ಅಮ್ಮನ ಕ್ಯಾರೆಕ್ಟರ್ಗೆ ನಾನು ಒಂಚೂರು ಹೀಗೆ ನಾವು ಅಜ್ಜಿಯರೆಲ್ಲ ಬರೀ ಕಂದಾಚಾರದವರು ಅಥವಾ ಮೂಢನಂಬಿಕೆಗಳು ಇಟ್ಕೊಡು ಅಂತಲ್ಲ, ಈಗಿನವರು ದೇ ಆರ್ ವೆರಿ ಬ್ರಿಲಿಯಂಟ್. ಇವರು ಯಾರು ಗ್ರ್ಯಾಂಡ್ ಮದರ್ಸ್ ಆರ್ ದೇರ್ ಅನ್ನೋದು ನನ್ನ ಉದ್ದೇಶ ಇತ್ತು. ಸೊ ಹೀಗಾಗಿ ಆ ಒಂದು ಕೆಲವನ್ನೆಲ್ಲ ತಗೊಂಬಂದೆ. ಕನಸುಂದ್ರೇನೋ, ಆಮೇಲೆ ಅದ್ರೋದು ಒಂದು ನಾವೆಲ್ಲ ಯೋಚನೆ ಮಾಡ್ಬೇಕಾಗಿಲ್ಲ. ಈ ಅದ್ರೋದು ಅಂತ ಹೇಳಿ ಬಂದಾಗ ನನಗೂನು ಅದು ಅನುಭವ ಆಗಿದೆ. ಕೆಲವು ಸಲ ಒನ್ಸ್ ಟುಗೆದರ್ ಯಾವಾಗ್ಲೋ ಒಂದ್ಸಲ ಒಂದ್ ಕಣ್ಣು ಅದ್ರೋದು, 2 ಕಣ್ಣು ಅದ್ರೋದು ಹಂಗೆಲ್ಲ ಆಗ್ತಾ ಇರೋದು. ಅವಾಗ ನಾನು ಅಮ್ಮ ಹತ್ರ ಕೇಳ್ತಿದ್ದೆ, ಏನಮ್ಮ ಹೀಗೆಲ್ಲ ಆಗ್ತಲ್ಲ ಅಂತಂದ್ರೆ, ಯಾವಾಗ್ಲೋ ಒಂದ್ಸಲ ಅದ್ರದಾಗ ಅದನ್ನ ಶಕುನ ಅಂತ ಹೇಳಿ ಅನ್ಕೋಬಹುದು. ಆದ್ರೆ ಪದೇ ಪದೇ ಆಯ್ತು ಅಂತಂದಾಗ ಅದಕ್ಕೇನೋ ಒಂದು ನರ್ವಸ್ ಪ್ರಾಬ್ಲಮ್ ಇನ್ನೇನೋ ಇರುತ್ತೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡ ಅಂತ ಹೇಳಿದ್ರು. ನಮ್ಮಮ್ಮ ತಿಳಿದೇ ಹೇಳ್ತಿದ್ರು ಗೊತ್ತಿಲ್ಲ. ಬಟ್ ಆ ಮೊಮೆಂಟ್ಗೆ ನಮಗೆ ಒಂದು ಧೈರ್ಯ, ಓಹೋ ಪರವಾಗಿಲ್ಲ, ಏನೋ ಒಂಚೂರು ಆಯ್ತು ಅಂತಾನೆ ಅದು ಎಡಗಣ್ಣಾದ್ರೆ ಖುಷಿ, ಬಲಗಣ್ಣಾದ್ರೆ ಇಗ್ನೋರ್ ಮಾಡೋದು, ಏನೋ ತಾಪತ್ರೆ ಆಗೋದು ಲೆವೆಲ್ಗೆ ನಾವು ಮನಸ್ಥಿತಿನ ಬೆಳೆಸ್ಕೊಂಡ್ ಬಂದಿದ್ದೀವಿ. ಸೊ ಅದಕ್ಕೆ ಹೆಚ್ಚೇನು ನಾವು ಇಂಪಾರ್ಟೆನ್ಸ್ ಕೊಡ್ತಾ ಬಂದಿರ್ಲಿಲ್ಲ. ಹಾಗೆ ಬರೆಯೋ ರಭಸದಲ್ಲೇ ಬಂದಿದ್ದು ನನಗೆ ಈ ಏಕಾದಶಿ ದ್ವಾದಶಿ ಇತ್ತು. ಈ ದ್ವಾದಶಿದಲ್ಲಿ ನಾನು ತುಂಬಾ ಕೇಳಿದೀನಿ, ನಾನು ಚಿಕ್ಕವಳಿದ್ದಾಗಲೂ ಕೇಳಿದೆ, ದ್ವಾದಶಿ ದಿನ ತಲೆಗೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ. ಆಮೇಲೆ ನನಗೆ ಕ್ರಮೇಣ ಅರ್ಥ ಆಯ್ತು, ದ್ವಾದಶಿ ದಿನ ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಒಂದು ಸ್ನಾನ ಮಾಡಿದ ಕೂಡಲೇ ಏನಾದ್ರು ಹೊಟ್ಟೆಗೆ ಕೊಡ್ತಾರೆ, ಅಥವಾ ಆಫ್ಕೋರ್ಸ್ ಹೊಟ್ಟೆಗೆ ತಿಂದು ಇಮಿಡಿಯೇಟ್ ಸ್ನಾನ ಮಾಡೋದೇ ಇಲ್ಲ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಬಟ್ ಹಚ್ಕೊಂಡಿದ್ದಾಗ, ತುಂಬಾ ಹಚ್ಕೊಂಡಿದ್ದಾಗ, ಸುಸ್ತಾದಾಗ, ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ಅಂತ ಹೇಳಿ ಅನ್ಕೊಳ್ಳೋಣ, ಅವಾಗ ತೀರಲ್ಲಿ ತ್ರಾಣನೇ ಇಲ್ದೇ ಇದ್ದಾಗ ಖಂಡಿತ ಸ್ನಾನನೇ ಮಾಡೋದಕ್ಕೆ, ತಲೆ ಸ್ನಾನ ಬಿಡಿ, ಸ್ನಾನ ಮಾಡೋದಕ್ಕೂ ಬಿಡುದಿಲ್ಲ. ಸೊ ಆಮೇಲೆ ಈಗ ನಾವು ನಾಗರಿಕತೆಯಲ್ಲಿ ಬಂದಿದ್ದೀವಿ, ಸಿಟಿ ಲೈಫಿಗೆ ಬಂದಾಗ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಿಂದೆ ಹೋಗ್ತಾ ಇದೆ. ಮುಂಚೆ ಮಾಡ್ತಿದ್ದಂತ ಏಕಾದಶಿ ಅನ್ನೋ ಸ್ಟ್ರಿಕ್ಟ್ ಆಗಿ ಬರೀ ಒಂದು ಉದ್ಧರಣೆ ತೀರ್ಥದಲ್ಲಿ ಇರೋಂತ ಕಾನ್ಸೆಪ್ಟ್ಸು ಹೊಟ್ಟೋಗ್ತಾ ಇದೆ. ಅದ್ರ ಬದಲಾಗಿ 3 ಹೊತ್ತು ನಾನು ಅನ್ನ ಭಿನ್ನ ಮಾಡಿ ತಿನ್ನು ಅಂತ ಹೇಳಿ ಬರೀ ಅನ್ನಕ್ಕೆ ಒಂಚೂರು ಅರಿಶಿನ ಹಾಕ್ಬಿಟ್ಟು 3 ಹೊತ್ತು 4 ಹೊತ್ತು ಚೆನ್ನಾಗಿ ಊಟ ಮಾಡೋರು, ಅಂದ್ರೆ ಹಸಿದೆ ಇರೋರೆಲ್ಲ ಇರ್ತಾರೆ. ಹಂಗಿದ್ದವ್ರು ಇದ್ದಾಗ ದ್ವಾದಶಿ ಸ್ನಾನ ಇಟ್ ವಿಲ್ ನಾಟ್ ಮ್ಯಾಟರ್ ಅವ್ರು ಅಂತವ್ರಿಗೆ. ವೇರಾಸ್ ನೀವು ಬರೀ ಒಂದು ಉದ್ಧರಣೆ ತೀರ್ಥ ತಗೊಂಡು ಅಥವಾ ತಗೊಳ್ದೇನೆ ಇಡೀ ದಿನ ಅವರು ಪಾರಾಯಣ ಮಾಡ್ಕೊಂಡು ಏನೇನೂ ಹಾಕೊಳ್ದೆ ಇರೋರಿಗೆ ಅದು ಏಕಾಏಕಿ ತೊಂದರೆ ಆಗ್ತದೆ. ಅದೇ ಕಾರಣಕ್ಕೋಸ್ಕರ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡ್ಬೇಕು ಅಂತಾರೆ, ಏನೋ ಮಾಡ್ತಾರೆ. ನನಗೆ ಆ ವೈಚಾರಿಕವಾಗಿ ಹೆಚ್ಚು ಗೊತ್ತಿಲ್ಲ. ಇದನ್ನ ನಾನು ವೈಜ್ಞಾನಿಕವಾಗಿ ನಾನು ನೋಡಿದ್ದಂಥದ್ದು. 2ನೇದು ತಿಂಗಳ ರಜೆ ಹೆಂಗಸಿಗೆ ಬರುವಂಥದ್ದು. ಇಲ್ಲಿ ಡಾಕ್ಟರ್ಸ್ ಇದಾರೆ, ಎಲ್ಲರೂ ದೊಡ್ಡವರಿದ್ರೆ, ಸೊ ಇಟ್ಸ್ ನಾಟ್ ಔಟ್ ಆಫ್ ಥಾಟ್ಸ್ ಟು ಡಿಸ್ಕಸ್ ಅನ್ಸುತ್ತೆ. ಇವಾಗ ತಿಂಗಳ ರಜೆ ಅಂತ ಹೇಳಿ ಬಂದಾಗ 4ನೇ ದಿನಕ್ಕೆ ನಾವು ತಲೆಗೆ ಸ್ನಾನ ಮಾಡ್ಕೊಂಡೆ ಶುಚಿಯಾಗಿ ಹೊರಗಡೆ ಬರ್ತೀವಿ. ಸೊ 4ನೇ ದಿನಕ್ಕೆ ನಾವು ದ್ವಾದಶಿನ ಅಥವಾ ಇನ್ನೊಂದು ಅಂತಲೂ ನೋಡೋದಿಲ್ಲ. ಬಟ್ ಏನು ಅಂತಂದ್ರೆ ಖಂಡಿತವಾಗ್ಲೂ ಆ ಹಿಂದಿನ 3 ದಿನಕ್ಕೆ ನಾವು ಮುಟ್ಟಾದ ದಿನಗಳಲ್ಲಿ ಹಸಿವುಕೊಂಡು ಇನ್ನೊಂದಿರಲ್ಲ, ನಮ್ಗೆ ಯಾವ್ದು ಸೇರುತ್ತೋ ಅದನ್ನ ಸೇರಿಸ್ಕೊಳ್ತಾ ಇರ್ತೀವಿ ಹೊರತು ರೆಸ್ಟಿಂಗ್ ಅಲ್ಲಿ ಇರ್ತೀವಿ ಹೊರತು ವಿ ಕ್ಯಾನ್ ಅಫೋರ್ಡ್ ಟು ಟೇಕ್ ಹೆಡ್ ಬಾತ್ ಅನ್ನೋದು ಇಲ್ಲಿ ಉದ್ದೇಶ ಇತ್ತು. ಸೊ ಹೀಗೆ 1-2 ಇದನ್ನ ಸೇರಿಸಿದ್ದು ನನ್ನ ಉದ್ದೇಶ. ಆಮೇಲೆ ಅದನ್ನ ಪ್ರಾಸವಾಗ್ಬಲ್ಲಿ ಅಂತೇಳಿ ಹಲ್ಲಿ ಲೊಚ್ಗುಟ್ಟದನ್ನ ಇನ್ನೊಂದನ್ನು ಕಾಲು ಅದ್ರತು ಅಂತಲೇ ಕೈ ಅದ್ರತು ಅಂತಲೇ ನಾವೇನೋ ಅದನ್ನ ತಲೆ ಕೊಡಿಸ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕೆ ತಗೊಂಡ್ ಬಂದೆ. ಆಮೇಲೆ ಯಾತಕ್ಕೆ ಹೆದರ್ಕೊಂಡಿದ್ದು ಅಂತ ಹೇಳಿ ಅವನು ಮಾಧವ ಹೇಳಿದಾಗ ಆ ಪೊಟ್ಟನ್ನ ನೋಡಿದ ತಕ್ಷಣ ಇವಳು ಅತ್ತೆ ಹೇಳ್ತಾಳೆ, ದಟ್ ಈಸ್ ನಥಿಂಗ್ ಬಟ್ ನಾನು ಗೀತನ್ ಮನೆಯಿಂದ ಬಂದಾಗ ಪಕ್ಕದ ಮನೆಯವರು ಜ್ಯೋತಿರ್ಲಿಂಗಕ್ಕೆ ಹೋಗಿದ್ರಂತಲ್ಲ, ಅದು ಕೊಟ್ಟರು ಅಷ್ಟೇ ಅಂತೇಳಿ. ಸೊ ಅಲ್ಲಿಗೆ ವಾತಾವರಣ ತಿಳಿಯಾಗೋದೊಂದು. ಇದು ಹೇಗೆ ಹೊಳಿತು ಅಂತ ನಾನು ಹೇಳ್ತೀನಿ. ನನ್ನ ಅಳಿಯ ಜಸ್ಟ್ ಅದಕ್ಕೊಂದು 2 ದಿನಕ್ಕೆ ಹಿಂದೆನೆ ಅವರು ಉಜ್ಜಯಿನಿ ಟ್ರಿಪ್ ಹೋಗಿ ನಮ್ಮನೆಗೂ ಬಸ್ ಮಾಡಿದ್ರು. ಸೊ ಹೀಗಾಗಿ ಈಸಿಯಾಗಿ ನಾನು ಅದನ್ನ ಲಿಂಕ್ ಮಾಡೋದಕ್ಕಾಯ್ತು ಅಷ್ಟೇನೆ. ಅದನ್ನ ಲಿಂಕ್ ಮಾಡಿದೆ, ಅಲ್ಲಿ ಒಂದು ಮುಗೀತು. ಬಸ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಅದೇ ತರನೇ ಈ ಪೊಟ್ನನ್ನು ಈ ಮಾದಕ
ಪುಡಿಗಳದ್ದು ತರ ಇದ್ದಿದ್ದರಿಂದ ಅದನ್ನ ಮಿಸ್ಟೇಕ್ ಮಾಡ್ಕೊಂಡು ಇವ್ರ ಪಾಪ ಹೆದರ್ಕೊಂಡಿದ್ದಾಳೆ ಅಂತ ಅಲ್ಲೊಂದು ಜಸ್ಟಿಫಿಕೇಶನ್ ಕೊಟ್ಟಾಯ್ತು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಮ್ಮ ರಾಜೀವ ಅಲ್ಲಿ ಒಂದು ಮಾತು ಹೇಳ್ತಾರೆ ಮಾಧವ, ನಮ್ಮಂತ ಆ ರಾಜೀವನ್ ಹೋಗಿ ನೀನು ಹೀಗೆಲ್ಲ ಕಲ್ಪಿಸ್ಕೊಂಡಿಲ್ಲ, ಎಷ್ಟು ತಪ್ಪು, ಅಪರಂಜಿ ಅಲ್ವಾ, ಚಿನ್ನದಂತ ಹುಡುಗ ಅಲ್ವಾ ಅಂತಂದಾಗ ಸೊ ಅದಕ್ಕೊಂದು ಪುಟ್ಟ ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ ಆ ಮಗು ಎಲ್ಲ ಹೊರಗಡೆಯಿಂದ ಹೋಗಿ ಬರುತ್ತೆ, ಕೊರಳಲ್ಲಿ ಮೆಡಲ್ ಹಾಕೊಂಡಿರುತ್ತೆ. ಅದ್ರಲ್ಲಿ ಏನಂತಂದ್ರೆ ಕ್ವಿಜ್ ನಡೀತೈತೆ. ಈಗ ಅದಕ್ಕೂ ಇನ್ನೊಂದು ಹೇಳ್ತೀನಿ ಯಾಕೆ ಬಾರ್ದೆ ಅಂತ ಅಂದ್ಬಿಟ್ಟು, ಇವಾಗ ಜನವರಿ 7ನೇ ತಾರೀಕು ಮಕ್ಕಳಿಗೆಲ್ಲಾನು ರಾಮಾಯಣ ಕ್ವಿಜ್ ನಡೀತದೆ, ಆನ್ಲೈನ್ ಕ್ವಿಜ್ ನಡೀತದೆ. ಅದ್ರಲ್ಲಿ ನನ್ನ ಮೊಮ್ಮಗನೂ ಸೇರ್ಕೊಂಡಿದ್ದೇನೆ. ರಾಮಾಯಣದ ಪುಸ್ತಕ ಬರ್ತಿದೆ, ಅದಕ್ಕೆ ದಿನ ಅವ್ನಿಗೆ ಆಸ್ ಇಟ್ ಈಸ್ ದಿನ ಓದೋ ಅಭ್ಯಾಸ ಇದೆ. ಸೊ ದಿನ ಕತೆ ಕೇಳ್ಕೊಳ್ತಾನೆ. ಆಮೇಲೆ ಅವತ್ತಿನ ದಿನ ಆನ್ಲೈನ್ಗೆ ಪ್ರಿಪರೇಷನ್ಗೆ ಇರ್ತಲ್ಲ. ಇದಲ್ಲದೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಬೇಕಾದಷ್ಟು ಕ್ವಿಜ್ ಅಂತೆಲ್ಲ ಮಾಡ್ತಾ ಇದೀವಿ. ಸೊ ಅದೆಲ್ಲ ಸೇರಿಸ್ಕೊಂಡು ಅವನು ಹೋಗಿ ಏನೋ ಒಂದು ಚೂರು ಗಳಿಸ್ಕೊಂಡು ಬಂದ ಅಂತ ಹೇಳಿ ಅದೊಂದು ಜಸ್ಟಿಫೈ ಮಾಡ್ಲಿಕ್ಕೆ ಈಗ ಒಂದು ಕ್ವಿಜ್ ನಡೀತಾ ಇತ್ತು, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಲ್ಲಿ ಮೆಡಲ್ ತಗೊಂಡ್ ಬಂದೆ ಅಂತ ಹೇಳಿ ಹೇಳ್ತಾನೆ. ಆವಾಗ ಅಲ್ಲಿ ಇನ್ನೊಂದು ಬೆಳವಣಿಗೆ ನಾನು ಏನ್ ಹೇಳಲಿಕ್ಕೆ ಬರ್ತೀನಿ ಅಂದ್ರೆ, ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋದಾಗ ಅಮ್ಮನ ಅನುಪಸ್ಥಿತಿನಲ್ಲಿ ಅಜ್ಜಿ ಎಲ್ಲಾನು ಆಗಿರ್ತಾಳೆ. ಅದು ಅಜ್ಜಿ ಪಾತ್ರ ಅಜ್ಜಿಯಾಗಿ ಅನುಭವಿಸಿದವ್ರಿಗೆ ಗೊತ್ತು, ಮತ್ತೆ ಒಂದು ಮೊಮ್ಮಗನಾಗಿ ಆ ಒಂದು ಪ್ರೀತಿ ವಿಶ್ವಾಸನ ತಗೊಂಡವ್ರಿಗೆ ಗೊತ್ತು. ಅಲ್ಲ ಅಮ್ಮ ಎಲ್ಲೋ ಕೆಲಸ ಮಾಡಿದೊಳಗೆ ಅಯ್ಯೋ ನನ್ನ ಮಗು ನನ್ನ ಅಮ್ಮನ ಹತ್ರ ಇದೆಲ್ಲ ಆ ಒಂದು ಭಾವನೆ ಗೊತ್ತು. ಈ ಎಲ್ಲಾ ಪಾತ್ರಗಳನ್ನು ನಾನು ನೋಡಿದ್ದೀನಿ. ಈಗ ನಾನು ಅಜ್ಜಿಯಾಗಿ ನೋಡ್ತಾ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಮಗು ನಮ್ಮ ಅಮ್ಮನ ಹತ್ರ ಇತ್ತು. ಸೊ ಅದನ್ನ ನೋಡಿದೀನಿ. ಈಗಲೂ ನಮ್ಮ ತಾಯಿನೇ ನನ್ನ ಮಗಳಿಗೆ ಸುಮಾರು ವಿಷಯಗಳಲ್ಲಿ ಮಾದರಿ. ಒಂದು ಧೈರ್ಯ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಸುಮಾರು ವಿಷಯದಲ್ಲಿ ಮೈ ಮದರ್ ದೋ ಶಿ ಹಸ್ ಸ್ಟಡಿಡ್ 7th standard, ಶಿ ಇಸ್ ವೆರಿ ಬೋಲ್ಡ್ ಅಂಡ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಆಗಿನ ಕಾಲಕ್ಕೆ ಶಿ ವಾಸ್ ದಿ ಓನ್ಲಿ ಗರ್ಲ್ ಹೂ ವೆಂಟ್ ಟು ತಾಲೂಕ್ ಲೆವೆಲ್ ಅಂಡ್ ರೋಡ್ ದ ಎಕ್ಸಾಮ್ಸ್. ಅಷ್ಟೊಂದು ಕಷ್ಟ ಆಯ್ತಾ, ಅಷ್ಟೊಂದು ಹೆಣ್ಮಕ್ಳನ್ನ ಓದಿಸ್ತಾ ಇರುವಂತ ಕಾಲದಲ್ಲಿ ನಮ್ಮ ತಾತನೂ ಮಾಸ್ಟ್ರು. ಬಟ್ ನಾವು ಹೆಣ್ಮಕ್ಳಾದ್ರೂ ಓದಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಕೊನೆ 3 ಮಕ್ಕಳು ಮಾತ್ರ 7ನೇ ಕ್ಲಾಸ್ ತನಕ ಬಂದ್ರು. ಅದ್ರಲ್ಲಿ ನಮ್ಮಮ್ಮ ಅದು ಆಗಿನ ಕಾಲಕ್ಕೆ ಇಂಗ್ಲಿಷ್ ತಗೊಂಡೆಲ್ಲ ಓದಿದಂತೆ. ಬಟ್ ಶಿ ವಾಸ್ ವೆರಿ ಬ್ರಿಲಿಯಂಟ್. ಆಮೇಲೆ ಮದುವೆ ಆಯ್ತು. ಆಗಿನ ಕಾಲಕ್ಕೆ 15ಗೆ ಮದುವೆ ಆಯ್ತು, ಅಫ್ಕೋರ್ಸ್ ದಟ್ ಪಾರ್ಟ್. ಬಟ್ ಅದನ್ನ ತಾವ್ ಏನ್ ಕಲ್ತ್ಕೊಂಡ್ರು. ಆಮೇಲೆ ಅವರು ಕೃಷಿಕರು ಕೂಡ ನಮ್ಮ ತಾತ ಅವರು. ಆ ಒಂದು ಕೃಷಿ ಜ್ಞಾನ ಆಗ್ಲಿ, ವ್ಯವಹಾರಿಕ ಜ್ಞಾನ ಆಗ್ಲಿ, ಮೈ ಮದರ್ ಇಸ್ ಸೂಪರ್. ಸೊ ಅದೆಲ್ಲಾನು ಅರಕವಾಗಿ ನನಗೆ ಜೆನೆಟಿಕ್ ಆಗಿ ಬಂದಿರೋದುಂಟು. ಬಟ್ ನನ್ನ ಮಗಳಿಗೂ ಅದನ್ನೆಲ್ಲ ಹೇಳ್ಕೊಟ್ಟು, ಇವಾಗ ನಿಮ್ಮ ಅಮ್ಮ ಆಫೀಸಿಗೆ ಹೋದ್ರೆ ನೀನ್ ಹೇಗಿರ್ಬೇಕು, ಅಮ್ಮ ಇಲ್ದಿದ್ದಾಗ ನೀ ಹೇಗ್ ಬಿಹೇವ್ ಮಾಡ್ಬೇಕು, ಬೇರೆಯವರು ಬಂದಾಗ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಆ ಒಂದು ಒಳ್ಳೆ ಸಂಸ್ಕಾರನ ಕಲಿಸಿದ್ದು ನಮ್ಮ ತಾಯಿನೇ. ಐ ಹ್ಯಾವ್ ದಿ ಗ್ರೇಟೆಸ್ಟ್ ರಿಗಾರ್ಡ್ಸ್ ಟು ಮೈ ಮದರ್ ಅಂಡ್ ಐ ಓ ಎವ್ರಿಥಿಂಗ್ ಟು ಮೈ ಮದರ್ ಅಂಡ್ ಮೈ ಫಾದರ್. ಸೊ ಹೀಗಿದ್ದಾಗ ಅವನು ಆ ರಾಜೀವನ ಕ್ಯಾರೆಕ್ಟರ್ ಅಜ್ಜಿನ ಮೆಚ್ಕೊಳ್ತಾನೆ. ನೀನ್ ಇಲ್ದೇ ಇದ್ದಿದ್ರೆ ನಾವ್ ಏನಾಗ್ತಾ ಇದೀವಿ. ನಾನ್ ನೋಡಿದ್ದೀನಿ. ಈಗ್ಲೂ ನೀವು ನಂಬೋದಿಲ್ಲ, ಅಪ್ಪ ಅಮ್ಮ ಇಬ್ರು ಇಲ್ಲದೆ ಮನೆಯಲ್ಲಿ ಒಬ್ರು ಹಿರಿಯರು ಇಲ್ದೇ ಇರೋಂತ ಸಂದರ್ಭದಲ್ಲಿ ಆ ಮಕ್ಕಳುಗಳು ಎಷ್ಟೋ ಅನಾಥ ಪ್ರಜ್ಞೆಯಲ್ಲಿ ಏನೋ ಒಂದು ಮ್ಯಾಗಿನೋ ಇನ್ನೊಂದು ಅಂಗಡಿಯಲ್ಲಿ ಸಿಗೋ ಚಿಪ್ಸೋ ಜಂಕೋ ತಿನ್ಕೊಂಡು ಹೇಗೇಗೋ ಬೆಳೀತಾರೆ. ಅದನ್ನ ನಾನು ನೋಡಿದಾಗ ತುಂಬಾ ಸಂಕಟ ಅಂತ ಅನ್ಸುತ್ತೆ. ಅದು ನಾನು ಅಫ್ಕೋರ್ಸ್ ಪರಿಸ್ಥಿತಿಗಳ ಪರಿಣಾಮ ಇರ್ಬೋದು, ಅಥವಾ ಒತ್ತಾಯ ಇರ್ಬೋದು, ಒತ್ತಡ ಇರ್ಬೋದು, ಏನಾದ್ರೂ ಇರ್ಬೋದು. ಅದನ್ನ ನಾವು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಹೇಗಿದ್ದಾಗ ಒಂದು ಸಂಸಾರ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದಕ್ಕೆ ಆ ರಾಜೀವನ ಕ್ಯಾರೆಕ್ಟರ್ನ ತಗೊಂಡ್ಬಂದು ಒಂದು ಹಗ್ ಮಾಡೋದು. ಇಲ್ಲಿ ಸ್ಪರ್ಶ ಅಂತ ನಾನು ಯಾತಕ್ಕೆ ತಗೊಂಡ್ ಬರ್ತೀನಿ ಅಂದ್ರೆ, ನನ್ನ ಕಾಲದಲ್ಲಿ ಐ ಆಮ್ 60 ನಾವು. ನಮ್ಮ ಕಾಲದಲ್ಲಿ ನಾವು ನಮ್ಮ ತಾಯಿನ ನಮ್ಮ ಯಂಗ್ ಡೇಸ್ ಅಲ್ಲಿ ನಾವು ಅಪ್ಪಿದ್ದಿಲ್ಲ. ನಾಟ್ ಇನ್ ಲೆಟ್ ಅಲೋನ್ ಅಪ್ಪೋದು. ನಾವು ಟಚ್ ಮಾಡ್ತಿರ್ಲಿಲ್ಲ. ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಕಾಲಿಗೆ ನಮಸ್ಕಾರ ಮಾಡ್ತಿದ್ವಿ. ನಮ್ ತಂದೆನಂತೂ ಆ ಪ್ರಶ್ನೆನೇ ಬರೋದಿಲ್ಲ. ಏನೋ ಚಿಕ್ಕ ವಯಸ್ಸಿದ್ದಾಗ ಕೈ ಹಿಡ್ಕೊಂಡು ಹೋಗ್ತಾ ಇದ್ದು ಅನ್ನೋದು ಬಿಟ್ರೆ, ವಿ ವರ್ ವಾಕಿಂಗ್ ಟುಗೆದರ್ ಅನ್ನೋದು ಬಿಟ್ರೆ ಅಷ್ಟೊಂದು ಆ ಒಂದು ಡಿಸ್ಟೆನ್ಸ್, ಸ್ಪರ್ಶದಲ್ಲಿ ಕೂಡ ಒಂದು ಪ್ರೀತಿ ವ್ಯಕ್ತಪಡಿಸುವಂತದ್ದು ಅಂತದೆಲ್ಲ ಇರ್ಲೇ ಇಲ್ಲ. ಬಟ್ ನಾವು ಬೆಳೆದಂಗೆ ಇವಾಗ ನಾನು ಒಂದು 20-30 ಇಯರ್ಸ್ ಎಲ್ಲ ಆದ್ಮೇಲೆ ನಾನೊಂದು ಬೆಳೆದು ಸಮಾಜನ ನೋಡಿದಾಗ ನಾನು ನಮ್ಮ ತಾಯಿನ ಹಗ್ ಮಾಡಿದ್ದುಂಟು. ನಮ್ಮ ತಾಯಿನ ಹಗ್ ಮಾಡಿದಾಗ ಆಕೆ ಮುಖದಲ್ಲಿ ಆ ಒಂದು ಸಂತೋಷ, ಅದು ದಟ್ ಈಸ್ ಅನಿರ್ವಚನೀಯ. ಅದನ್ನ ಹೇಳೋದಕ್ಕೆ ಆಗೋದಿಲ್ಲ. ಈಗಲೂ ಅಂದ್ರೆ ಈ ಸೈಡ್ ಆಮೇಲೆ ಗಿವ್ ಎ ಹಗ್ಗಮ್ಮ ಅಂತಂದ್ರೆ ಅಫ್ಕೋರ್ಸ್ ಅವರು ಕೊಡ್ತಾರೆ, ನಾನು ಕೊಡ್ತೀನಿ, ಅಲ್ಲೊಂದು ಸಂತೋಷ ಇರುತ್ತೆ, ಅಲ್ಲೊಂದು ಪ್ರೀತಿ ಅಪ್ಪಗೆ ಅಂತ. ಸೊ ಹೀಗಾಗಿ ಅದನ್ನ ಅಲ್ಲಿ ಒಂದು ತಗೊಂಡ್ಬಂದೆ. ಅಜ್ಜಿಯರು ಅಂತದ್ರಿಂದ ವಂಚಿತರಾಗಿರ್ತಾರೆ ಅಂತ ಹೇಳ್ತೀವಿ. ಮಕ್ಕಳು ಅಪ್ಕೊಳ್ಳೋದಾಗ್ಲಿ ಅಥವಾ ಹೆಣ್ಮಕ್ಳು, ಅದು ಓಕೆ, ಒಟ್ಟಾರೆ ಈ ಅಪ್ಪುಗೆ ಅಥವಾ ಸ್ಪರ್ಶ ಅನ್ನೋದು ಸ್ವಲ್ಪ ದೂರನೇ. ನಮಸ್ಕಾರ ವಾಟ್ ಎವರ್ ಇಟ್ ಈಸ್. ಕೆಲವೊಮ್ಮೆ ಈ ರೀತಿಯ ಪ್ರೀತಿ ಅಪ್ಪುಗೆಗಳು ತುಂಬಾ ಮೆಡಿಸಿನ್ ತರ ಆಕ್ಟ್ ಮಾಡತ್ತೆ. ಆ ಒಂದು ಪ್ರೀತಿಯ ಒಂದು ಪಾಸಿಟಿವ್ ಎನರ್ಜಿನ ಬೂಸ್ಟ್ ಮಾಡೋದಿಲ್ಲ, ನಾನು ಕೇಳಿದ್ದೀನಿ ಕೂಡ. ಅಂಡ್ ಇಟ್ ಆಲ್ಸೋ ಹ್ಯಾಪನ್ಸ್. ಆಮೇಲೆ ಒಂದು ತುಂಬಾ ಕಷ್ಟದಲ್ಲಿದ್ದಾಗ ಒಂದು ಜಸ್ಟ್ ಹಗ್, ಇಟ್ ವಿಲ್ ಸರ್ಫೇಸ್ ದ ಪ್ರಾಬ್ಲಮ್. ಆ ಮಟ್ಟಿಗೆ ಅದು ಕೆಲಸ ಮಾಡುತ್ತೆ ಅಂತ ಗೊತ್ತು. ಸೊ ಇದೆಲ್ಲ ಹೀಗೆ ತಗೊಂಡ್ ಬಂದು ಅಲ್ಲಿ ಅಜ್ಜಿಗೂ ಒಂದು ಪಾತ್ರನ ಕೊಟ್ಟು ಒಂದು ರಿಯಲೈಸೇಷನ್ ಕೊಟ್ಟು ಕೊನೆಗೆ ಎಲ್ಲರೂ ಹೊರಗಡೆ ಹೋಗೋ ಹಾಗೆ ಮಾಡಿ ಮುಕ್ತಾಯ ಮಾಡ್ತಾರೆ. ದಿಸ್ ಇಸ್ ಮೈ ಪ್ರೆಸೆಂಟೇಷನ್. ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿ ಆಪರ್ಚುನಿಟಿ ಐ ವಾಸ್ ಗಿವನ್ ಟು. ಅಶ್ವಥ್ ಸರ್ ಆಗ್ಲಿ, ನನ್ನ
ಸರಣಿಯ ಹಿಂದಿನ ಕತೆಗಾರರಾಗ್ಲಿ ನನಗೆ ಬಹಳ ಬಹಳ ಖುಷಿ ಆಯ್ತು. ಇವ್ರು ಹೇಳ್ದಂಗೆ ನಾವು ಮತ್ತೊಂದು ಗುಂಪು ಮಾಡ್ಕೊಂಡು ಅಲ್ಲಿ ಪರಸ್ಪರ ಪರಿಚಯ ಮಾಡ್ಕೊಂಡು ಒಂಥರ ಖುಷಿ ಪಟ್ವಿ. ಅಂಡ್ ಐ ಎಂಜಾಯ್ಡ್ ಥರೋಲಿ ಆಲ್ ದಿ 7 days. ಅದಂತೂ ಖುಷಿ ಆಯ್ತು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಥ್ಯಾಂಕ್ ಯು ಅಶ್ವಥ್ ಸರ್. ಯಾವ ಸಮಸ್ಯೆಗಳು ಆಗಿಲ್ಲ. ತುಂಬ ಒಳ್ಳೆಯ ಕತೆ, ಒಳ್ಳೆಯ ಮನಸ್ಸಿನಿಂದ ಕೂಡಿರ್ತಕ್ಕಂಥ ಕತೆ, ಒಂದು ಸುಖಾಂತ್ಯವನ್ನು ಹೊಂದಿರತಕ್ಕಂಥ ಕತೆ ನೀವೆಲ್ಲರೂ ಕಟ್ಟಿಕೊಟ್ಟಿದ್ದೀರಿ. ತುಂಬ ತುಂಬ ಧನ್ಯವಾದಗಳು. ಸೊ ಸಮಾನ ಮನಸ್ಕರು ಗ್ರೂಪ್ನ ಎಲ್ಲ ಸದಸ್ಯರ ಪರವಾಗಿ, ಎಲ್ಲ ಓದುಗರ ಪರವಾಗಿ ಈ 7 ಜನ ಕತೆಗಾರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಕೊನೆಯ ಹಂತಕ್ಕೆ ಮತ್ತಷ್ಟು ಓದುಗರು ಕೂಡ ತಮ್ಮ ಕಥೆಗಳನ್ನು ಬರೆದು ಕಳಿಸಿದರು. ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಟ್ಟಾರೆಯಾಗಿ ಈ ಒಂದು ಪ್ರಯತ್ನ ನಿಜವಾಗ್ಲೂ ಚೆನ್ನಾಗಿದೆ ಅಂತ ನನಗೂ ಅನಿಸೋ ಮಟ್ಟಕ್ಕೆ ನಿಮ್ಮ ಕತೆ ಒಂದಿಷ್ಟು ಹುರುಪನ್ನು ತುಂಬಿದೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಸುಕನ್ಯಾ ಅವರು ಹಾಂ ಸರ್ ಹೇಳಿ. ಸುಕನ್ಯಾ ಅವ್ರ ಕಲ್ಪನೆ ಏನಿತ್ತು ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದಾ ಸರ್? ಅವರು ಹೇಳಿ. ಹಾಂ ಹೇಳಿ ಮೇಡಮ್, ಹೇಳಿ. ಅದೊಂದು ಮಾಲತಿ ಮಾಧವ ಇದಾರಲ್ಲ, ಅದರಲ್ಲಿ ಮಾಧವನ ಕ್ಯಾರೆಕ್ಟರ್ ಅಪೂರ್ವವಾಗಿದ್ದು. ಅವ್ನಿಗೆ ಎಷ್ಟು ಗಟ್ಟಿ ವ್ಯಕ್ತಿತ್ವ ಇದೆ ಅಂದರೆ ಮನೇಲಿ ಎಲ್ಲರನ್ನೂ ತೂಗಿಸ್ಕೊಂಡು ಹೋಗ್ತಿರ್ತಾನೆ. ಮತ್ತೆ ಅವನ ಅಕ್ಕ ತಂಗಿ ಮಕ್ಕಳುಗಳಿರಲ್ಲ, ಇಬ್ರು ಅಕ್ಕ ಅಂತಾನೆ ಅನ್ಕೊಳ್ಳೋಣ, ನಾನೇನು ಮೆನ್ಷನ್ ಮಾಡಿಲ್ಲ ಅಲ್ಲಿ. ಆದರೆ ಅವನ ಮಕ್ಕಳು ಕೂಡ ಇವನ ಮನೆಗೆ, ಸೋದರ ಮಾವನ ಮನೆಗೆ ತಾಯಿಗಿಂತ ಹೆಚ್ಚು ಅಂತ ಅನ್ಕೊಂಡು ರಜೆಗೆ ಬರ್ತಿರ್ತಾರೆ. ಅರ್ಥ ಗಟ್ಟಿ ವ್ಯಕ್ತಿತ್ವ ಒಂದು. ಅವನ ಹೆಂಡ್ತಿನೂ ಒಳ್ಳೆಯವಳೆ, ಆದರೆ ಅವಳಿಗೆ ಅಂತ ರೂಢಿಸ್ಕೊಂಡು ಬಂದಿರಲ್ಲ. ಅವಳು ಯಾವುದನ್ನು ಬಲವಾಗಿ ಹಿಂಗೆ ಅಂತ, ಸ್ವಲ್ಪ ಕೆಲಸಗಳು ಜಾಸ್ತಿ ಇದಾದರೆ ಸನ್ನಿವೇಶಗಳನ್ನ ಎದುರಿಸ್ಲಿಕ್ಕೆ ಹೆದರುವಂಥ ಸ್ವಭಾವ ಇರುತ್ತೆ. ಅಡಕಾಗ್ತಾ ಇರ್ತಾಳು ಅವಳು. ಸ್ವಲ್ಪ ನೇರ ಫೋಕಸ್ ಆಗಕ್ಕೆ ಬಂದರೆ ಅವಳದೊಂಚೂರು ಹಿಂಜರಿಕೆ ಸ್ವಭಾವ ಇರುತ್ತೆ ಅವಳದು. ಆದರೆ ಗಂಡನ ಜೊತೆ ಸೇರಿ ಅವಳು ಸರಿಯಾಗಿ ನಿಲ್ತಾಳೆ ಅಂತ ಹೇಳಿ ತೋರಿಸ್ಬೇಕಾಗಿತ್ತದು. ಅವಳು ಅವನನ್ನು ಇಷ್ಟಪಡ್ತಿರ್ತಾಳೆ ತುಂಬ.
ಗಂಡನ ಜೊತೆಗೆ ಹೆಜ್ಜೆ ಹಾಕೊಂತ ಬರ್ತಾಳೋಳು ಆಮೇಲೆ ಕೂಡ ಅಂತ ಹೇಳಿ ಒಂದೊಂದೇ ಇನ್ಸಿಡೆಂಟ್ ನ ಏನಾರು ಆಗಿದ್ದನ್ನ ಮನೆಯಲ್ಲಿ ತಗೊಂಡು ಮುಂದಿನವ್ರ ಕತೆ ಬರ್ಲಿ ಅನ್ನೋ ಆಶಯ ನಂಗಿತ್ತು. ಆದ್ರೆ ಯಾರು ಯಾರ ಜೊತೆಗೂ ಮಾತಾಡ್ಕೊಳ್ಳಿಲ್ಲ. ನನ್ನ ಜೊತೆಗಂತೂ ಯಾರು ಮಾತಾಡಿಲ್ಲ. ನನ್ನ ಅಭಿಪ್ರಾಯ ನಾನು ಯಾರಿಗೂ ಹೇಳೂ ಇಲ್ಲ. ಆ ಕತೆಗಳಾದ್ರೂ ಚೆನ್ನಾಗೇ ಇತ್ತು, ಎಲ್ಲರೂ ಬರ್ದಿತ್ತು. ಸುಕನ್ಯಾ ಮೇಡಮ್, ಯಾಕಂತಂದ್ರೆ ನೀವು ಫಸ್ಟ್ ಬರ್ದ್ಬಿಟ್ಟಿದ್ರಿ, ಹಾಗಾಗ್ಬಿಟ್ಟು ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಮಾಡಬಾರ್ದು ಅನ್ನೋ ಒಂದು ಹಾಗಾಗ್ಬಿಟ್ಟು ಪಾಪ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಆದ್ರೂ ನೀವು ಬರ್ದಿದ್ದೆಲ್ಲ ತುಂಬಾ ಇಷ್ಟ ಆಯ್ತು. ನನ್ ನೆಕ್ಸ್ಟ್ ಬರ್ದ್ರಲ್ಲ ಸಾಧನಾ ಮೇಡಮ್, ಅವ್ರು ಬರ್ದಿದ್ದು ತುಂಬಾನೇ ಇಷ್ಟ ಆಯ್ತು ನಂಗೆ. ನೀವು ಬರ್ದಿದ್ದು ಇಷ್ಟ ಆಯ್ತು. ಮಂಜುಳಾ, ರಾಜಲಕ್ಷ್ಮಿ ಮೇಡಮ್, ಎಲ್ರು, ವಾಗೀಶ್ ಸರ್ ಎಲ್ಲರೂ ಬರ್ದಿದ್ದು ಅವ್ರವ್ರ ಯೋಚನಾ ದಾಟಿಗೆ ತಕ್ಕಂಗೆ ಅವ್ರು ಬರ್ದು ಅದನ್ನ ನಾನು ಹಾಗಾಗಿ ರಿಸೀವ್ ಮಾಡ್ಕೊಂಡೆ. ಚೆನ್ನಾಗಿತ್ತು. ಆದ್ರೆ ಮೂಲ ನನ್ನ ಹತ್ರ ಒಂದು ಇತ್ತಲ್ಲ ಕತೆ, ಅದಕ್ಕೆ ಹತ್ರ ಆಗಿದ್ದು ಅಂದ್ರೆ ಸಾಧನಾ ಮೇಡಮ್, ನಾಗಮಣಿ, ಮಂಜುಳಾ, ಇವರು ಇಷ್ಟು ಬಹಳ ಜನ ಬೇಗ ಹತ್ರ ಬಂದ್ರಿ ಇವರು. ರಾಜಲಕ್ಷ್ಮಿ ಮೇಡಮ್ ಅವ್ರೊಂದ್ ಸ್ವಲ್ಪ ಭಿನ್ನ ಆದ್ರೂ ಅದು ಚೆನ್ನಾಗಿತ್ತು. ಅದು ಅವ್ರು ಮಾಡಿದ್ದು ಚೆನ್ನಾಗಿತ್ತು. ಅದ್ರ ಮುಂದಿನ ಒಂದ್ ಕಂತ್ ನಾ ಬರ್ದಿಟ್ಕೊಂಡಿದೀನಿ. ನಾನೇ ಬರ್ದಿದ್ದನ್ನು ಸುಮ್ನೆ ಹಂಗೆ ಇಟ್ಟಿದೀನಿ ಅದನ್ನ. ಯಾವಾಗ ಹಾಕಿ ಗ್ರೂಪ್ ಅಲ್ಲಿ ಹಾಕಿ, ಸಮಾನ ಮನಸ್ಕರ ಗ್ರೂಪ್ ಅಲ್ಲಿ ಹಾಕಿ. ಹಾ ಮೇಡಮ್, ಹಾಕ್ತೀನಂತೆ. ಆದ್ರೆ ನಂಗೆ ಎಲ್ಲರೂ ಬರ್ದಿದ್ದು ಇಷ್ಟ ಆಯ್ತು. ರೀತಿಲಿ ಬರೆದ್ರು. ಅದು ಅನ್ಕೊಂಡ ತಕ್ಷಣ ನಾವೆಲ್ಲ ಕರೆಕ್ಟ್ ಆಗಿ ನಡೀತೀವಿ ಅಂತ ಹೇಳಕ್ಕಾಗಲ್ಲ. ಹೆಜ್ಜೆ ಇಡುವಾಗ ಎಡ್ರು ತೊಡ್ರು ಎಲ್ಲ ಇರುತ್ತೆ. ಆಗ ಮಾಲ್ತಿಗ ಅವನು ಹೇಗೆ ಅವನು ಎತ್ಕೊಂಡ ಅನ್ನೋದು ಆ ಕತೆ ಆಗಿತ್ತು. ಮಾಧವ. ಧನ್ಯವಾದಗಳು ಸುಕನ್ಯಾ ಮೇಡಮ್. ಸರ್ ನಮಸ್ತೆ. ನಂಗೆ ನಿಮ್ಮೆಲ್ಲರ ಮಾತು ಕೇಳಿ ಎಲ್ಲರೂ ನಂಗೆ ಬಹಳ ಆತ್ಮೀಯರಾಗ್ಬಿಟ್ರಿ ಇವತ್ತು. ಇಲ್ಲ, ಇದು ಈ ಕಥಾಯಾನದ ಮೂಲ ಆಶಯ ಅದನ್ನೇ. ಈ ಕತೆ ನಡೆದಿತ್ತೋ ನಡೆದಿಲ್ವೋ ಅದೇನೋ ಬೇರೆ ಆದರೂ ಕೂಡ ಈ ಮೂಲಕ ಎಲ್ಲರೂ ಹೆಚ್ಚು ಪರಿಚಿತರಾಗಬೇಕು, ಎಲ್ಲರ ಅಭಿಪ್ರಾಯಗಳು ಒಬ್ಬರದೊಬ್ಬರು ಚರ್ಚೆ ಆಗಬೇಕು, ಎಲ್ಲರೂ ಹತ್ತಿರ ಆಗಬೇಕು ಅನ್ನೋವಂಥದ್ದು ಮೊದಲನೇ ಆಶಯ. ಮತ್ತು ಮೇಡಮ್, ನಿಮಗೆ ಇವರು ಯಾರೂ ಕೂಡ ಕಥೆಯ ಬಗ್ಗೆ ಚರ್ಚೆ ಮಾಡಿಲ್ಲ, ಕೇವಲ ಒಬ್ರನ್ನೊಬ್ಬರು ಪರಿಚಯ ಮಾಡ್ಕೊಂಡಿದ್ದೀವಿ ಅಂತ ಆಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಅದು ಹಾಗೆ ಬರಬೇಕಿತ್ತು. ಖುಷಿನೇ ಇದು, ಯಾಕಂದ್ರೆ ಅವ್ರವ್ರಿಗೆ ಅನ್ಸಿದ್ದನ್ನ ಅವರು ಸ್ವಂತಿಕೆ ಒಳಗೆ ಬರ್ದಿದ್ದಾರೆ. ಅದು ಹಾಗೆ ಚೆನ್ನಾಗಿದೆ. ಹೌದು. ಈಗ ಈ ಕಥೆಯ ಉದ್ದೇಶನೇ ಆಗಿತ್ತು. ಅಂದರೆ 7 ಜನ ಇದ್ದರೆ 7 ಜನರ ಅಭಿಪ್ರಾಯಗಳು ಹೇಗಿರುತ್ತೆ, ಅವರವರ ಆಲೋಚನಾ ಲಹರಿ ಹೇಗಿರುತ್ತೆ, ಅವರ ಕಲ್ಪನೆಗಳು ಹೇಗಿರುತ್ತೆ ಅನ್ನೋದು ಕೂಡ ಒಂದು ಕಥೆಯ ರೂಪದಲ್ಲಿ ಅದು ಮುಂದುವರಿಬೇಕಂದಾಗ ಅದು ತುಂಬ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಹಿಂದಿನವ್ರು ಏನು ಬರೆದಿದ್ದಾರೆ, ಮುಂದಿನವ್ರು ಏನು ಬರೀಬಹುದು, ನಾನು ಏನು ಬರೀಬೇಕು ಅನ್ನೋಂಥ ವಿಮರ್ಶೆಗಳು ಶುರುವಾಗುತ್ತೆ. ಮತ್ತು ಅದನ್ನು ಎಲ್ಲರೂ ಹೇಳಿದಾಗೆ ಅವರ ನಿಜ ಬದುಕಿನಲ್ಲಿ ನಡೆದಿರ್ತಕ್ಕಂಥ ಯಾವುದೋ ಒಂದು ಘಟನೆ ಕೂಡ ಅದ್ರ ಮೇಲೆ, ಅವರ ಬರವಣಿಗೆ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಇವೆಲ್ಲವನ್ನು ನಿಭಾಯಿಸಿಕೊಂಡು 2 ಪೇಜಲ್ಲಿ ಅದನ್ನು ಕಟ್ಟಿಕೊಡ್ಬೇಕಂದ್ರೆ ತುಂಬ ಕಷ್ಟದ ಕೆಲಸನೇ. ಅದರಲ್ಲೂ ಹೊಸದಾಗಿ ಬರೆಯೋರಿಗೆ ಇನ್ನಷ್ಟು ಸವಾಲೇ ಅದು. ಆದರೂ ಕೂಡ ಇಲ್ಲ, ಅವರು ಭರತ್ ಭೂಷಣ್ ಹೇಳಿದ್ರಲ್ಲ, ನಿಮ್ಮ 5 ಪೇಜ್ ಅಂದರೂ ಕೂಡ ನೀವು ಅದು, ನಾನು ಹೇಳಿದ್ರೆ ಮೊದಲು ನಿಮ್ಮ ಹುರುಪು ತುಂಬ ಜಾಸ್ತಿ ಇತ್ತು. ಅದನ್ನು ತುಂಬ ಖುಷಿಯಿಂದ ಅದನ್ನು ಎಂಜಾಯ್ ಮಾಡ್ಕೊಂಡು ಬರೆದಿದ್ದೀರ. ಅಲ್ಲಿ ಏನೂ ತಪ್ಪು ಅಂತ ಹೇಳ್ತಿಲ್ಲ. ನೀವು ಅದನ್ನ ಈ ರೂಲ್ಸನ್ನು ಬಿಟ್ಟುಬಿಟ್ಟೆ ಅವೆಲ್ಲ ದಯವಿಟ್ಟು ಆ ಥರ ಎಲ್ಲ ಹಾಗೆ ಯೋಚನೆ ಮಾಡೋದು ಬೇಡ. ನನಗೆ ಏನಿತ್ತು ಅಂದರೆ ತುಂಬ ದೊಡ್ಡದಾಗೋದು ಬೇಡ, ಆದಷ್ಟು ಓದುಗರಿಗೂ ಕೂಡ ಅದು ಸುಲಭವಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ 2 ಪುಟಕ್ಕೆ ಅಂತ ನಾನು ಕಂಡೀಷನ್ ಹಾಕಿದ್ದೆ. ನನಗೆ ಈಗ ಅನಿಸ್ತಾ ಇದೆ ಆ ಥರ ಕಂಡೀಷನ್ ಹಾಕಿದ್ದು ತುಂಬ ಜನಕ್ಕೆ ಕಷ್ಟ ಆಯ್ತೇನೋ ಅಂತ ಅನಿಸ್ತಾ ಇದೆ. ಸೊ ಇದು ಮೊದಲೇ ಇದೆ ಅಲ್ಲ ಸರ್, ಫಸ್ಟಿಗೆ ನಾನು ಇದರಲ್ಲಿ ಏನಾದ್ರು ನನಗೆ ಕಲ್ಪನೆ ಇಲ್ಲ ಇದು ಹಿಂಗೆ ಏನು ಅನ್ನೋದು. ಇದೇ ಫಸ್ಟ್ ಅದು ಅಂದ್ರೆ ಮೊಬೈಲಲ್ಲಿ ಕತೆ ಹಿಂಗೆ ಹಾಕ್ಲಿಕ್ಕೆ ಏನು ಅಂದಾಜೆ ಇಲ್ಲ ನನಗೆ. ಹೌದು, ನೀವು ಅದನ್ನು ಯೂನಿಕೋಡಲ್ಲಿ ಟೈಪ್ ಮಾಡಬೇಕಿತ್ತು ಮೇಡಮ್. ನೀವು ಅದು PDF ಮಾಡಿದ್ರಲ್ಲ, PDF-ಅಲ್ಲಿ ನಿಮ್ಮ ಕಥೆನ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓದಬೇಕಾಯ್ತು ತುಂಬ ಜನ. ಅದು ತುಂಬ ಜನಕ್ಕೆ ಅದು ಕಷ್ಟ ಆಗಿದೆ. ಮೊಬೈಲಲ್ಲಿ PDF-ಅನ್ನು ಡೌನ್ಲೋಡ್ ಮಾಡ್ಕೊಂಡು ಓದೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದೇ ಬೇರೆಯವರೆಲ್ಲ ಯೂನಿಕೋಡಲ್ಲಿ ಡೈರೆಕ್ಟಾಗಿ ಬರೆದುಬಿಟ್ಟು ಅದನ್ನು ಹಾಕಿದ್ದಾರೆ. ಅದನ್ನು ಫಸ್ಟ್ ಇದರಲ್ಲಿ ಸರ್ ಹೇಳಿದ್ ಕರೆಕ್ಟ್. ಅವ್ರಿಗೆ ನಿಮ್ದು PDF ಅಲ್ಲಿ ಓದ್ಬಿಟ್ಟು ನಾನು ಮತ್ತೆ ಸರ್ ನಾವು ಹೀಗೆ PDF ಅಲ್ಲೇ ಕಳಿಸ್ಬೇಕಾ ಅಂತ ಅಂದ್ರೆ ನಮಗೂ ಸ್ವಲ್ಪ ಕಷ್ಟ ಆಯ್ತು. ಡೌನ್ಲೋಡ್ ಮಾಡ್ಕೊಂಡು ಓದ್ಬೇಕು. ಆ ಅಕ್ಷರಗಳು ತುಂಬಾ ಸಣ್ಣ ಅಕ್ಷರಗಳು ಬರ್ತಾ ಇತ್ತು. ಹಾಗಾಗಿ ಅದೊಂದು ಸ್ವಲ್ಪ ಗೊಂದಲ ಇತ್ತು ಅಷ್ಟೇ. ಅದು ಆಚೆ ಈಚೆ ಪೇಜನ್ನು ಇದು ಮಾಡಬೇಕು, ಸರಿಸಿ ಓದಬೇಕಾಗತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ನೀವು ಯೂನಿಕೋಡಲ್ಲಿ ಇದರಲ್ಲೇ ಹಾಕಿದರೆ ಏನು, ನೀವು ಮೋಸ್ಟ್ಲಿ ನೀವು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡಿರಬೇಕು ಅಂತ ಅನಿಸುತ್ತೆ. ಅದನ್ನು WPS ಆಫೀಸಲ್ಲಿ ಮಾಡಿದೆ ನಾನು. ಓಕೆ ನನಗೆ ಕೇಳ್ಕೋಬೇಕಾಗಿತ್ತು ನಿಮ್ಮ ಹತ್ರ ನಾನು ಹೇಗೆ. ನಿಮಗೆ ಮತ್ತೆ ಹೇಳಿದೆ, ನಿಮಗೆ ಅದನ್ನ ಸಾಫ್ಟ್ ಕಾಪಿ ಹಾಕಿ ಅಂದರೆ ಮತ್ತೆ ನೀವು ನನಗೆ PDF ಕಳಿಸಿದ್ರಲ್ಲ. ಸೊ ಮತ್ತು ನನಗೆ ಆ PDF-ಅನ್ನು ನಾನು ಏನು ಮಾಡೋಕ್ಕೂ ಬರಲ್ಲ. ನೀವು ಸಾಫ್ಟ್ ಕಾಪಿ ಹಾಕಿದರೆ
ಹೌದೌದು, ಅದನ್ನು ಯೂನಿಕೋಡ್ಗೆ ನಾನು ಕನ್ವರ್ಟ್ ಮಾಡಿಬಿಟ್ಟು ನನಗೆ ಮಂಜುನಾಥ್ ಸರ್ ನುಡಿ ಫಾಂಟಲ್ಲಿ ಹಾಕಿ ಕಳಿಸಿದ್ರು, ಸಾಫ್ಟ್ ಕಾಪಿನೇ ಕಳಿಸಿದ್ರು. ಸೊ ನಂಗೆ ತಕ್ಷಣ ಅದನ್ನು ಯೂನಿಕೋಡ್ಗೆ ಕನ್ವರ್ಟ್ ಮಾಡಿಬಿಟ್ಟು ಮೊಬೈಲಲ್ಲಿ ಹಾಕಿದೆ. ಹಾಗಾಗಿ ಯೂನಿಕೋಡಲ್ಲಿದ್ದು ನೇರವಾಗಿ ಓದೋ ಹಂಗಿದ್ರೆ ಮೊಬೈಲಲ್ಲಿ ತುಂಬ ಜನ ಓದೋಕ್ಕೆ ಅನುಕೂಲ ಆಗುತ್ತೆ. ಈ ನಾವು ಇದೊಂದೇ ಅಂತಲ್ಲ, ಬೇರೆ ಪೋಸ್ಟ್ಗಳು ಕೂಡ ಬಂದಾಗ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದೋದು ತುಂಬ ಕಷ್ಟ ಆಗುತ್ತೆ ಮೊಬೈಲಲ್ಲಿ. ನೀವು ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದೀರಿ, ದಯವಿಟ್ಟು ಅದನ್ನು ಮುಂದುವರಿಸಿ. ನೀವು ನನಗೆ ತುಂಬ ಖುಷಿಯಾಗಿದ್ದು ಅಂತಂದರೆ ಮುಂದಿನ ಭಾಗನ ಆಗಲೇ ಬರೆದಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ನಿಮಗೆ ಆ ಪಾಸಿಟಿವ್ ಇದು ತುಂಬ ಖುಷಿಯಾಗತಕ್ಕಂಥ ವಿಚಾರ ಅದು. ಯಾಕೆಂದರೆ ನಂದು ಇದು ಮುಗಿತಪ್ಪ ಅಂಥೇಳಿ ದಯವಿಟ್ಟು ಯಾರೂ ಕೈ ಬಿಡಬೇಡಿ. ಈ ಪ್ರಯತ್ನ ಮುಂದುವರಿಲಿ. ಖಂಡಿತವಾಗಿ ಎಲ್ಲರಿಗೂ ಕೂಡ ಬರೆಯುವಂಥ ಶಕ್ತಿ ನಮಗೆ ಮನಸ್ಸಲ್ಲಿ ಇರುತ್ತೆ, ಅದು ಬರಹ ರೂಪಕ್ಕೆ ಬಂದಿರಲ್ಲ ಅಷ್ಟೇ. ಎಲ್ಲರಿಗೂ ಜೀವನ ಅನುಭವ ಇದೆ. ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಗ್ರೂಪ್ ಹೀಗೆ ಇರಲಿ ಸರ್. ನಾವು ಇದರಲ್ಲೇ ಮುಂದೆ ಯಾವ್ದಾರ ಅವಕಾಶ ಸಿಕ್ಕಾಗ ಮತ್ತೆ ನಾವು ಹೇಳಿದ್ರೆ ಇದರಲ್ಲೇ ಮುಂದುವರಿತೇವೆ. ಇಲ್ಲ, ಸ್ವಲ್ಪ ಚೇಂಜಸ್ ಮಾಡಿ ಮೇಡಮ್. ಇದೇ ಗ್ರೂಪ್ ಇದ್ದರೆ ಈಗ ವಾಗೀಶ್ ಶರ್ಮಾ ಸರ್ ಏನೇನು ನಿಮ್ಗೆ ಹೆಂಗೆ ತಿರುಗಿ ಕೊಟ್ಬಿಡ್ತಾರೆ ಗೊತ್ತಾಗಲ್ಲ, ಭರತ್ ಭೂಷಣ್ ಇದ್ದಾರೆ. ಹಾಗಾಗಿ ಇಲ್ಲ, ಅದು ಮತ್ತೊಂದು ಇದನ್ನು ಕೊಡುತ್ತೆ, ನಿಮಗೆ ಅನುಭವವನ್ನು ಕೊಡುತ್ತೆ. ಬೇರೆ ಗ್ರೂಪಲ್ಲಿ ಹೋದಾಗ ಮತ್ತೆ ಹೊಸ ಅನುಭವಗಳು ಬರ್ತಾ ಇರ್ತವೆ. ಅದು ಈಗ ನಿಮಗೆ ಮೊದಲನೇ ಗ್ರೂಪ್ನಲ್ಲಿರೋರಿಗೆ ಎಲ್ಲ ವಾಗೀಶ್ ಶರ್ಮಾ ಸರ್ ಗುರುಗಳದ್ದು ಆಶೀರ್ವಾದ ಸಿಕ್ಬಿಟ್ಟಿದೆ. ಸಿಕ್ಕಮೇಲೆ ಬೇರೆ ಬೇರೆ ಗ್ರೂಪ್ಗಳಿಗೆ ಧೈರ್ಯವಾಗಿ ಹೋಗ್ಬೋದು. ಓಕೆ 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 ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ನಮ್ಗೊಂದು ಅವಕಾಶ ಮಾಡಿಕೊಟ್ರಿ. ನಾವು ಬರಿಬೋದು ಅನ್ನೋದೊಂದು ನಮಗೂ ಖುಷಿ ಆಯ್ತು. ನಮಗೊಂದು ವೇದಿಕೆ ಕಲ್ಪಿಸ್ಕೊಟ್ರಿ. ಹೌದು, ಈಗ ಎಲ್ಲರ ಅಭಿಪ್ರಾಯಗಳನ್ನ ಓದಿರಿ, ಎಲ್ಲರಿಗೂ ನಿಮಗೆ ಖುಷಿಯಾಗುವಂಥ ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಅಂದರೆ ಎಲ್ಲರಿಗೂ ಮೆಚ್ಚುಗೆ ಆಗಿದೆ. ಮತ್ತು ಯಾರೂ ಕೂಡ ಮೊದಲನೇ ಸರ್ತಿ ಓದಿದರೆ ಬರಿತಾ ಇದ್ದಾರೆ ಅನ್ನೋ ಒಂದು ಸಣ್ಣ ಸುಳುವು ಕೂಡ ಕೊಡದಂಗೆ ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಅಂದರೆ ನೀವೆಲ್ಲರೂ ಕೂಡ ಉತ್ತಮ ಬರಹಗಾರರೇನೆ, ಮತ್ತು ಎಲ್ಲರಿಗೂ ಜೀವನಾನುಭವಗಳು ತುಂಬ ಗಟ್ಟಿಯಾಗಿದೆ. ಸೊ ಹಾಗಾಗಿ ನಿಮ್ಮ ಅನುಭವಗಳನ್ನು, ನಿಮ್ಮ ನೆನಪುಗಳನ್ನು ಬರಹದ ರೂಪಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಒಂದು ಬರಹ ಗಟ್ಟಿಯಾಗಬೇಕು, 4 ಜನ ಓದೋ ಹಂಗೆ ಆಗಬೇಕು ಅಂತಂದರೆ ಅದಕ್ಕೆ ಸತತವಾಗಿರ್ತಕ್ಕಂಥ ಪ್ರಯತ್ನ ಬೇಕು. ಆ ಪ್ರಯತ್ನವನ್ನು ಮಾಡಿರಿ, ಖಂಡಿತವಾಗಿ ಯಶಸ್ಸು ಸಿಗುತ್ತೆ. ಅಂಥ ಪ್ರಯತ್ನಗಳಿಗೆ ಯಾವಾಗಲೂ ಕೂಡ ಸಮಾನ ಮನಸ್ಕರ ವೇದಿಕೆಯಲ್ಲಿ ತುಂಬು ಹೃದಯದ ಪ್ರೋತ್ಸಾಹ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ 300 ಜನ ಸದಸ್ಯರು ಕೂಡ ಸಾಹಿತ್ಯದ ಅಭಿರುಚಿ ಇರ್ತಕ್ಕಂಥವರೇ ಇದ್ದಾರೆ. ಖಂಡಿತವಾಗಿ ನಿಮಗೆ ಒಳ್ಳೆಯ ಅವಕಾಶವನ್ನು ಈ ವೇದಿಕೆ ಕಲ್ಪಿಸಿಕೊಡುತ್ತೆ. ಚಿಕ್ಕದಾಗಿ ಆದರೂ ಕೂಡ ಒಳ್ಳೆಯ ಬರಹಗಳನ್ನು ಬರೆಯೋದನ್ನ ಅಭ್ಯಾಸ ಮಾಡಿಕೊಡ್ರಿ, ತುಂಬ ಖುಷಿಯಾಗುತ್ತೆ. ಮತ್ತು ಮುಂದಿನ ಇದನ್ನು ನಾನು ಬೇರೆ ಥರ ಯೋಚನೆ ಮಾಡ್ತಾಯಿದ್ದೀನಿ. ಇದು ಒಂದು ಇದಕ್ಕೆ ಬಂತು, ಇನ್ನೊಂದು ವಿಭಿನ್ನವಾಗಿರ್ತಕ್ಕಂಥ ಮತ್ತೊಂದು ಏನಾದರೂ ಕಾರ್ಯಕ್ರಮ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದನ್ನು ನಂತರದಲ್ಲಿ ಹೇಳ್ತೀನಂತೆ. ಈ ಇನ್ನು 2 ಗ್ರೂಪಿಂದು ಕಥೆಗಳು ಮುಗಿದ ಮೇಲೆ ಹೊಸ ಥರದಲ್ಲಿ ಏನಾದರೂ ಮಾಡ್ಬೋದು ಅನ್ನೋದು ಒಂದು ಕಲ್ಪನೆ ನನಗೂ ಬರ್ತಾ ಇದೆ. ನೋಡೋಣಂತೆ ಅದು ಯಾವ ರೀತಿ ಆಗುತ್ತೆ ಅಂತ. ಸುಮತಿ ಅವರು. ಅಶ್ವಥ್ ಅವರೇ, ನೀವು ಈಗ ಹೇಳ್ತಿದ್ರಲ್ಲ, ಇದೇ ವಿಚಾರ ನಾನು ಯೋಚನೆ ಮಾಡ್ತಾ ಇದ್ದೆ. ನನಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ ಮಕ್ಕಳು ಸಾಹಿತ್ಯದ ಬಗ್ಗೆ ಬರ್ತಾ ಇಲ್ಲ, ಪುಸ್ತಕಗಳು ಬರ್ತಾ ಇಲ್ಲ ಅಂತ. ಇದನ್ನ ನಮ್ಗೆ ಒಬ್ರು ಪಬ್ಲಿಷರ್ ಒಬ್ರು ನನ್ನ ಹತ್ರ ಶೇರ್ ಮಾಡಿದ್ದ ವಿಚಾರ. ನಂಗೆ ಅಷ್ಟು ಅಲ್ಲಿಂದ ಗೊತ್ತಿರಲ್ಲ, ಬಟ್ ಅವ್ರು ಹೇಳಿದ ಹಾಗೆ. ಸೊ ಅದು ಒಂದು ಸಾಹಸ ಮಾಡ್ಬೋದು ಅಂತ ಅನ್ಕೊಂಡೆ. ಬಹುಶಃ ಒಂದು ಸಜೆಷನ್ ಇದೆ. ಮತ್ತೆ ಇನ್ನೊಂದು, ನನ್ನ ಗೆಳತಿಯರು ಬಾಂಬೆಲಿರುವಂತ ಕನ್ನಡಿಗರು ಎಲ್ಲರೂ ಸೇರ್ಬಿಟ್ಟು ಒಂದು ನಾಟಕ ತಗೊಳ್ತಾರೆ. ಅಂದ್ರೆ ಕ್ಲಾಸಿಕ್ಸ್ ಇರುತ್ತಲ್ಲ, ಈಗ ಗ್ರೀಕ್ ಕ್ಲಾಸಿಕ್ ಕನ್ನಡಕ್ಕೆ ಅನುವಾದ ಆಗಿರೋಂಥ ಟ್ರಾಜಿಡೀಸ್ ಅಂತಂದ್ರೆ ಸ್ವಲ್ಪ ಭಾವನೆಗಳು ಜಾಸ್ತಿ ಇರೋದನ್ನೆಲ್ಲ ತಗೊಂಡು ಅವರು ಅದನ್ನ ಒಬ್ಬೊಬ್ರು ಒಂದೊಂದು ಪಾತ್ರಗಳನ್ನ ಆರಿಸ್ಕೊಂಡು ಹೀಗೆ ನೀವೇನ್ ಮಾತಾಡ್ತಿದ್ರೆ ಈ ತರ ಅವರು ಇಡೀ ನಾಟಕವನ್ನ ರಚಿಸ್ತಾರೆ ವಿತ್ ಎನಾಕ್ಟ್ ಆತರ. ಸೊ ಅದು ಒಂದು ಎಮೋಟ್ ಆತರ ಒಂದು ಪ್ರಯತ್ನ ಕೂಡ ಮಾಡ್ಬೋದೇನೋ ಅಂತ ನನಗೆ ಈಗ ಅನಿಸ್ತಾ ಇತ್ತು. ಹಾಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡೆ. ಓಕೆ, ಥ್ಯಾಂಕ್ಸ್ ಅಂತೀವ್ರೆ. ನೀವು ಮತ್ತು ಬೇರೆ ಯಾರಿಗೂ ಕೂಡ ಯಾರಿಗಾದ್ರೂ ಈ ಥರದ ಆಲೋಚನೆಗಳು, ಹೊಸ ವಿಭಿನ್ನವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡುವಂಥ ಅಭಿರುಚಿ ಇದ್ದರೆ ಅಥವಾ ಆಸಕ್ತಿಗಳಿದ್ದರೆ ಅಥವಾ ಆಲೋಚನೆಗಳಿದ್ದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ. ಖಂಡಿತವಾಗಿ ಅಂಥ ಪ್ರಯತ್ನವನ್ನು ಮಾಡೋಣಂತೆ. ಸೊ ಮತ್ತೆ ಏನು ಬೇರೆ ಹೊಸ ವಿಚಾರಗಳು ಅಥವಾ ಚರ್ಚೆ ಮಾಡುವಂಥದ್ದು ಏನೂ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣಂತೆ. ಬಹುಶಃ ಮುಂದಿನ ತಂಡಕ್ಕೆ
ಮುಂದಿನ ವಾರದಿಂದ ಕಥೆಯನ್ನು ಆರಂಭ ಮಾಡೋದಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಹುಶಃ 1ನೇ ತಾರೀಕಿಂದ ಅವರು ಸ್ಟಾರ್ಟ್ ಮಾಡಿದರೆ ಹೊಸ ವರ್ಷಕ್ಕೆ ಒಂದು ಹೊಸ ಕಥೆ ಆರಂಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಅದ್ರ ಬಗ್ಗೆ ಗ್ರೂಪಲ್ಲಿ ಬರೀತೀನಿ. ನಾಳೆ ಭಾನುವಾರ ಇರೋದ್ರಿಂದ ಸ್ವಲ್ಪ ನನಗೂ ಸಮಯ ಸಿಗುತ್ತೆ. ಹಾಗಾಗಿ ಭಾನುವಾರ ಮತ್ತೊಂದು ಹೊಸ ಕಥೆಯನ್ನು ಆರಂಭ ಮಾಡೋದಕ್ಕೆ ಮುನ್ನುಡಿಯನ್ನು ಬರೆಯೋಣಂತೆ. ನಿಮ್ಮೆಲ್ಲರ ಒಂದು ಈ ಮೊದಲನೇ ಕಥೆ ಅವರಿಗೆಲ್ಲ ಸ್ಫೂರ್ತಿ ಆಗಿದೆ. ಖಂಡಿತವಾಗಿ ಎಲ್ಲರಿಗೂ ಕೂಡ ನಾವು ಬರಿಬೇಕು ಅನ್ನೋಂಥ ಇದು ಆಸಕ್ತಿ ತುಂಬ ಜನಕ್ಕೆ ಬಂದಿದೆ. ಈಗ ನನಗೆ ಕೆಲವರು ವೈಯಕ್ತಿಕವಾಗಿ ಮೆಸೇಜನ್ನು ಕಳಿಸ್ತಾ ಇರ್ತಾರೆ, ನಾನು ಕೂಡ ಬರಿಬೋದಿತ್ತು ಅಂತೇಳಿ. ಸೊ ಅಂಥ ಒಂದು ಸ್ಫೂರ್ತಿಯನ್ನು ಹುಟ್ಟಾಕಿರೋ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಅನ್ನಿಸ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭರಾತ್ರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಸರ್ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ತುಂಬಾ ಚೆನ್ನಾಗಾಯ್ತು ಸರ್ ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.